ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸನರಾಗಿದ್ದ ಆದರಣೀಯ ಹಿರಿಯರಿಗೆ ನಾನು ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಸಮರ್ಪಿಸಿ, ಈ ಕಾರ್ಯಕ್ರಮಕ್ಕೆ ಅಂತ ಆಗಮಿಸಿರುವ ಶಿವಮೊಗ್ಗದ ನನ್ನೆಲ್ಲ ನೆಚ್ಚಿನ ಮಿತ್ರರಿಗೆ ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರ ಸಮರ್ಪಿಸ್ತೇನೆ. ಕಾರ್ಯಕ್ರಮಕ್ಕೆ ಹೊರಡುವಾಗ ಹರ್ಷ ಹೇಳ್ದ, ಜನ ಬಹಳ ಇಲ್ಲ, ಸ್ವಲ್ಪ ಲೇಟ್ ಮಾಡೋಣ ಅಂತ. ನಾನಂದೆ, ಬಂದ ಜನಕ್ಕೆ ಮೋಸ ಮಾಡಬಾರ್ದು, ಹಿಂಗೆ ಕಾರ್ಯಕ್ರಮ ಶುರು ಮಾಡಬೇಕು ಅಂತ. ಇದು ಮೊದಲನೇದು. ಎರಡನೇದು, ಒಂದು ಚಿಕ್ಕ ಕಥೆಯನ್ನು ನಂಗೆ ಭಾಳ ಹಿಂದೆ ಹೇಳಿದರು, ನೀವು ನನಗೆ ಫೀಡ್ಬ್ಯಾಕ್ ಕೊಡಬೇಕು. ಒಂದು ಊರಿಗೆ ಒಬ್ಬ ಪಾದ್ರಿ ಹೋಗಿದ್ರಂತೆ, ಧಾರ್ಮಿಕ ಪ್ರವಚನ ಮಾಡ್ತೀನಿ. ಇದು ಭಾರತದಲ್ಲಿ ಧರ್ಮಕ್ಕೇನು ಕೊರತೆ ಇಲ್ಲ, ಫಿಲಾಸಫಿಕಲ್ ಐಡಿಯಾಸ್ಗಳಿಗೆ ಭಾರತದಲ್ಲಿ ಏನು ಕೊರತೆ ಇಲ್ಲ. ಪಾದ್ರಿ ಹೋದರೆ ಅಷ್ಟು ಪ್ರಚಾರದ ನಂತರ ಒಬ್ಬನೇ ಒಬ್ಬ ಬಂದು ಕೂತಿದ್ನಂತೆ. ಈ ಪಾದ್ರಿಗೆ ಟೆನ್ಷನ್ ಶುರುವಾಯಿತು, ನನಗೆ ಮಾತಾಡಬೇಕೋ ಬೇಡವೋ ಅಂತ. ಪಾದ್ರಿ ಕೇಳಿದ ಅವನಿಗೆ, ನಾನು ಮಾತಾಡಲೋ ಬೇಡವೋ, ಏನು ಮಾಡಲಿ ಈಗ? ಏನು ಹೇಳಿದ್ನಂತೆ ಗೊತ್ತಾ? ಅವನು ಹಳ್ಳಿ ಮನುಷ್ಯ. ನಾನು ಕೊಟ್ಟಿಗೆಗೆ ಹೋಗ್ತೀನಿ ಸಾಯಂಕಾಲ, ಎಲ್ಲ ದನ ಬಂದಿರಬೇಕು, ಬರದೆ ಒಂದೇ ಬಂದಿದ್ದರೆ ನಾನು ಮೇವೇನು ಹಾಕದೆ ಬರಲ್ಲ, ಹಾಕ್ತೀನಿ ಅಂದಂತವನು. ಅನ್ಕೊಂಡು ಶಬಾಷ್, ಏನು ಫಿಲಾಸಫಿಕಲ್ ಐಡಿಯಾ ಇದು, ಶಬಾಷ್ ಅಂಥೇಳಿ ಇವನು ಒಂದೂವರೆ ಗಂಟೆ ಚೆನ್ನಾಗಿ ಚಚ್ಚಿ ಬಿಸಾಕಿದ್ನಂತೆ. ಈಗ ಕೇಳಿದ್ನಂತೆ, ಹೆಂಗನ್ನಿಸ್ತು? ಏನು ಹೇಳಿದ್ನಂತೆ ಗೊತ್ತಾ ಅವನು? ಒಂದನಕ್ಕೆ ಎಷ್ಟು ಬೇಕೋ ಅಷ್ಟೇ ಹಾಕ್ತೀನಿ ಸ್ವಾಮಿ ಮೇವು, ಎಲ್ಲದರದ್ದು ಅದಕ್ಕೆ ಹಾಕಲ್ಲ ಅನ್ನಂತೆ. ಹೀಗಾಗಿ ನನಗೂ ಅದು ಭಾಳ ನೆನಪಾಯಿತು. ಆದರೆ ಕಾರ್ಗಿಲ್ ಬಗ್ಗೆ ಮಾತನಾಡೋದು, ಸೈನಿಕರ ಕುರಿತಂತೆ ಮಾತನಾಡೋದು ನನ್ನ ಕರ್ತವ್ಯದ ಭಾಗ ಅಂತ ಮಾಡ್ತೀನಿ ನಾನು. ಅದು ಕೇಳುವವರಿದ್ದಾರೆ, ಕೇಳುವವರಿಲ್ಲ ಅಂತಲ್ಲ. ಈ ಕಾರ್ಗಿಲ್ ಅನ್ನುವಂಥ ಒಂದು ಯುದ್ಧ, ಯಾಕೆ ಈ ಯುದ್ಧ ನನಗೆ ತುಂಬ ಹತ್ತಿರದ್ದು ಅಂತಂದರೆ, ನಾನು BE ಓದ್ತಿದ್ದೆ ಆಗ. ನನಗೆ ಕಾರ್ಗಿಲ್ ಯುದ್ಧದ ಪ್ರತಿಯೊಂದು ಘಟನೆಯೂ ಗೊತ್ತು. ನಾನು BE ಓದುವಾಗ ಪ್ರತಿನಿತ್ಯ ಪೇಪರಲ್ಲಿ ಬರ್ತಿದ್ದ ಪೇಪರ್ ಕಟ್ಟಿಂಗ್ ನಾನು ಕಟ್ ಮಾಡಿಕೊಂಡು ಜೋಡಿಸಿಟ್ಟಿದ್ದಂಥ ಆಲ್ಬಮ್ ಇವತ್ತಿಗೂ ಇದೆ ನನ್ನ ಹತ್ರ. ನಾನು ಆಗಾಗ ಆಲ್ಬಮನ್ನು ನೋಡ್ತಿರ್ತೀನಿ. ಆ ಆಲ್ಬಮ್ಗೆ ನಾನೇ ಕಮೆಂಟ್ ಬರೆದು ಇಟ್ಕೊಂಡು ಭಾರತದ ವೈಭವವನ್ನು ಹೇಳಿದ್ದು. ಕೊನೆಗೆ ವರ್ಲ್ಡ್ ಕಪ್ ನಡೆಯುವಾಗ ಜನ ಭಾರತ ಸೋಲುವವರೆಗೂ ಕಾರ್ಗಿಲ್ ಬಗ್ಗೆ ಮಾತನಾಡದೆ ವರ್ಲ್ಡ್ ಕಪ್ ಬಗ್ಗೆ ಮಾತಾಡ್ತಿದ್ದು. ಎಲ್ಲವೂ ನನ್ನ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದಂತೆ ಇದೆ. ನಂಗೆ 1971 ವಾರ್ ಗೊತ್ತಿಲ್ಲ, ನಾನು ಹುಟ್ಟಿರಲಿಲ್ಲ, ನಾನು ಓದಿರೋದು ಅದನ್ನು. ನನಗೆ 1965 ವಾರ್ ಪಾಕಿಸ್ತಾನ ಜೊತೆಗೆ ನಂಗೆ ಗೊತ್ತಿಲ್ಲ, ಓದಿದ್ದೀನಿ ಅದನ್ನಷ್ಟೇ. 1962 ಇಂಡಿಯಾ ಚೈನಾ ಭಾರತ ಕೆಟ್ಟದಾಗಿ ಸೋಲ್ತು ಅಂತ ನಂಗೆ ಗೊತ್ತಿದೆ. ಆದರೆ ಆ ಕೆಟ್ಟದ ಸೋಲಿನ ಹಿಂದೆ ಕಾರಣ ಗೊತ್ತು, ನಂಗೆ ಪ್ರತ್ಯಕ್ಷ ಅದರ ವರದಿಗಳು ಗೊತ್ತಿಲ್ಲ. ನಂಗೆ 1947-48 ಪರಿಕಲ್ಪನೆಯೂ ಇಲ್ಲ. ನನ್ನ ತಂದೆಗೂ ಪರಿಕಲ್ಪನೆ ಇರೋ ಡೌಟ್, ಹುಟ್ಟಿದ್ದೆ ಆ ವರ್ಷದಲ್ಲವರು. ಹೀಗಾಗಿ ನಮ್ಮ ಯಾರಿಗೂ ಅದರ ಬಗ್ಗೆ ಗೊತ್ತಿಲ್ಲ. ಆದರೆ ಕಾರ್ಗಿಲ್ ವಾರ್ ಮಾತ್ರ ಅದರ ಪ್ರತಿ ಘಟನೆಯೂ ಗೊತ್ತು. ಯಾಕೆ ಅಂತಂದರೆ ಟೆಕ್ನಾಲಜಿ ಸೈನಿಕರಿಗಿರಲಿಲ್ಲ, ಸಮಾಜದ ಜೊತೆಗೆ ಟೆಕ್ನಾಲಜಿ ಚೆನ್ನಾಗಿತ್ತು. ಪತ್ರಿಕೆಗಳು ವರದಿ ಡೇ ಬೈ ಡೇ ಮಾಡ್ತಾ ಇದ್ವು, ಇವತ್ತೇನಾಯಿತು, ಇವತ್ತು ಎಲ್ಲಿ ಏನಾಗಿದೆ ಎಲ್ಲವೂ ಗೊತ್ತು. ನನಗೆ ಇವತ್ತು ಸ್ವಾಗತ ಮಾಡುವಾಗ ನಮ್ಮ ಕಾರ್ಯಕರ್ತ ಹೇಳಿದ್ನಲ್ಲ, ಅವನೇನು ಹೇಳಿದ ಅಂತಂದರೆ, ನಾವು ಊಹಿಸಿದ್ದಕ್ಕಿಂತ ಒಳ್ಳೆಯ ರಿಸಲ್ಟ್ ಬಂತು ಅವತ್ತು ಅಂತ ಅವನು ಹೇಳಿದ. ನಂಗೆ ನಗು ಬರ್ತಿತ್ತು. ಯಾಕೆ ಅಂತಂದರೆ ಅವತ್ತಿನ ನಮ್ಮ ರಕ್ಷಣಾ ಸಚಿವರು ಕಾರ್ಗಿಲ್ನಲ್ಲಿ ಪಾಕಿಸ್ತಾನದ ಇಂಟ್ರೂಷನ್ ಆಗಿದೆ. ಇಂಟ್ರೂಷನ್ ಅಂದರೆ ಏನು ಗೊತ್ತಾ? ಸೈನಿಕರು ದಾಳಿ ಮಾಡಿದ್ದಾರೆ ಅಂತಲ್ಲ, ಭಯೋತ್ಪಾದಕರು ಒಳಗೆ ಬಂದಿದ್ದಾರೆ ಅಂತ ಗೊತ್ತಾದಾಗ ನಮ್ಮ ರಕ್ಷಣಾ ಸಚಿವ ಜಾರ್ಜ್ ಫರ್ನಾಂಡಿಸ್ ಹೇಳಿದರು, 48 ಅವರ್ಸಲ್ಲಿ ಅವ್ರನ್ನ ಆಚೆಗೆ ಹಾಕ್ತೀವಿ ಅಂತ. ಇಟ್ ಟುಕ್ 90 ಡೇಸ್ ಲೇಟರ್. 48 ಅವರ್ಸ್ ಅಂದರೆ 2 ದಿನ. 2 ದಿನದಲ್ಲಿ ಆಚೆ ದಬ್ತೀವಿ ನೋಡಿ ಅಂತಿದ್ರು. 2 ದಿನದಲ್ಲಿ ಯಾರು ಬಂದಿದ್ದಾರೆ, ಎಲ್ಲಿದ್ದಾರೆ ಅಂತ ಗುರುತಿಸ್ಲಿಕ್ಕಾಗಿರಲ್ಲ ಗೌರ್ಮೆಂಟ್ಗಳಿಗೆ. ಇದು ಯಾಕೆ ಹಿಂಗಾಯಿತು? ವೇರ್ ವಿ ಫೇಲ್ಡ್. ಕಾರ್ಗಿಲ್ ಪ್ರತಿ ಬಾರಿ ನಮಗೆ ಎಚ್ಚರಿಕೆಯ ಕಾರಣ ಆಗಬೇಕು ಅನ್ನೋ ದೃಷ್ಟಿಯಿಂದ ಕರ್ತವ್ಯದ ಭಾಗ ಅಂತ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಮುಂದಿನ ಒಂದು ಗಂಟೆಗಳ ಕಾಲ ನನ್ನ ಹತ್ರ ಸ್ಲೈಡ್ಸ್ ಭಾಳ ಇದೆ. ಪ್ರತಿಯೊಂದನ್ನು ನನಗೇನು ಬಹಳ ಆಸೆ ಇದೆ ಅಂತಂದರೆ, ಕಾರ್ಗಿಲ್ಗೆ ಭಾಳ ಜನ ಹೋಗ್ಲಿಕ್ಕಾಗಲ್ಲ, ನಾವು ಹೋಗಲ್ಲ ಯಾವಾಗಲೂ. ನಮಗೆ ಇಲ್ಲಿ ಸುತ್ತಾಡಿದ್ರೆ ಸಾಕು ಅನಿಸುತ್ತೆ. ಭಾಳ ಜನ ಕಾಶ್ಮೀರಕ್ಕೆ ಹೋದವರು ಕಾಶ್ಮೀರದ ಕೊಳ್ಳ ನೋಡ್ಕೊಂಡು ಬರ್ತಾರೆ. ಯಾರೂ ಝೋಜಿಲಾ ಪಾಸನ್ನು ದಾಟ್ಕೊಂಡು ಕಾರ್ಗಿಲ್ಲಿಗೆ ಹೋಗಿ ಅಲ್ಲಿಂದ ಲೇ ಲಡಾಖ್ಗಳನ್ನು ನೋಡುವಂಥ ಸಾಹಸ ಮಾಡೋದಿಲ್ಲ. ಕೆಲವರು ಲೇ ಲಡಾಖಿಗೆ ಹೋಗ್ತಾರೆ, ಅಲ್ಲಿಂದ ಹೋಗಿ ವಾಪಸ್ ಬಂದುಬಿಡ್ತಾರೆ ಹೊರತು ಕಾರ್ಗಿಲ್ಲಿಗೆ ಬರೋರು ಭಾಳ ಕಡಿಮೆ. ಈ ಕಾರಣಕ್ಕೆ ಯಾಕೆ ಕಾರ್ಗಿಲ್ ಯುದ್ಧ ನನ್ನ ದೇಶದ ಪ್ರತಿಯೊಬ್ಬ ಸೈನಿಕನನ್ನು ಕಂಡಾಗ ಒಂದು ಸೆಲ್ಯೂಟ್ ಹೊಡಿಬೇಕು ಅಂತ ಅನಿಸುತ್ತೆ ಅನ್ನೋದನ್ನು ತೋರಿಸ್ಬೇಕು ಅನ್ನೋ ಪ್ರಯತ್ನ ಅಷ್ಟೇ. ಈ ಕಾರಣಕ್ಕೆ ನಾನು ಸ್ವಲ್ಪ ಸಮಯ ನಿಮ್ಮಿಂದ ತೆಗೆದುಕೊಳ್ತೀನಿ. ಮೊದಲನೇದಾಗಿ ಈ ಮ್ಯಾಪ್ ಇದೆಯಲ್ಲ, ಇದು ಪ್ರತಿನಿತ್ಯ ಯಾಕೆ ನಾನೊಬ್ಬ ಭಾರತೀಯ ಅಂತ ಹೆಮ್ಮೆ ಪಡಬೇಕು ಅನ್ನೋದಕ್ಕೆ ಪಕ್ಕ ತೋರಿಸುವಂಥ ಮ್ಯಾಪ್ ಇದು.
ಭಾರತಕ್ಕೆ ಬೇರೆ ಯಾವ ದೇಶಕ್ಕೂ ಇಲ್ಲದಂಥ ಒಂದು ಅಪರೂಪದ ರಕ್ಷಣಾ ವ್ಯವಸ್ಥೆ ಇದೆ. ನೀವೆಲ್ಲರೂ ಗಮನಿಸಿರಬೇಕು, ಯಾವುದಾದ್ರೂ ಒಂದು ಕೋಟೆಗೆ ಹೋದರೆ ಆ ಕೋಟೆಯ ಸುತ್ತಲೂ ಒಂದು ಕೊಳ್ಳವನ್ನು ಮಾಡಿರ್ತಾರೆ, ಹಳ್ಳವನ್ನು ಮಾಡಿರ್ತಾರೆ. ಅಲ್ಲಿ ನೀರಿರುತ್ತೆ, ಅಲ್ಲಿ ವಿಷ ಸರ್ಪಗಳಿರ್ತವೆ, ಅಲ್ಲಿ ಮಕರಗಳನ್ನು ಬಿಟ್ಟಿರ್ತಾರೆ. ಈ ಥರದ್ದೆಲ್ಲ ಇರುತ್ತೆ ಅಂತ ನಾವೆಲ್ಲ ಕೇಳಿದ್ದೀವಿ, ಇದನ್ನು ಕೇಳಿ ಗೊತ್ತು ನಮಗೆ. ಆದರೆ ಭಾರತದ ವೈಶಿಷ್ಟ್ಯ ಏನು ಅಂತಂದರೆ, ಸಣ್ಣ ಪುಟ್ಟ ನದಿಯಲ್ಲ, ಇದರ 3 ದಿಕ್ಕಿನಲ್ಲಿ ಸಮುದ್ರವನ್ನು ಭಗವಂತನೇ ಸೃಷ್ಟಿ ಮಾಡಿಕೊಟ್ಟಿದ್ದಾನೆ. ಸುಲಭಕ್ಕೆ ಯಾವನೂ ಬರಲಿಕ್ಕಾಗಲ್ಲಪ್ಪ, ನೀನೇ ವಿಷಸರ್ಪ ಬಿಡಬೇಕಾಗಿಲ್ಲ. ಅಲ್ಲಿ ಎಂತೆಂಥ ಪ್ರಾಣಿಗಳು, ಜಲಚರಗಳು ಇವೆ ಅಂತಂದರೆ ಯಾವನಾದರೂ ಸಾಹಸ ಮಾಡಲಿಕ್ಕೆ ಹೋದರೆ ಅವನ್ನ ಅಡ್ಡಡ್ಡ ನುಂಗುತ್ತದು, ತಲೆ ಕೆಡಿಸ್ಕೊಳ್ಬೇಡ ಅಂತ ಇಡೀ ದಕ್ಷಿಣ ಭಾಗವನ್ನು ಭಗವಂತ ಸಹಜವಾಗಿ ರಕ್ಷಣೆ ಮಾಡಿಕೊಟ್ಟಿದ್ದಾನೆ. ರೇರ್ರಿ, ಈ ಥರ ಎಲ್ಗೂ ಸಿಗೋದಿಲ್ಲ. ಹಾಗಂತ ಇಡೀ ಭಾರತವನ್ನು ಹಿಂಗೆ ಸಮುದ್ರದಿಂದ ಅವನೇನಾದರೂ ಕವರ್ ಮಾಡಿಬಿಟ್ಟಿದ್ದಿದ್ರೆ ನಾವು ದ್ವೀಪ ಆಗಿರ್ತಿದ್ವಿ, ಇವತ್ತಿನ ಲೆವೆಲಲ್ಲಿ ಬೆಳೆದಿರ್ತಿರಲಿಲ್ಲ. ಅವನು ಎಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದ ಅಂತಂದರೆ, ಈ ದಕ್ಷಿಣ ಭಾಗಕ್ಕೆ ಮಾತ್ರ ಸಮುದ್ರವನ್ನು ಕೊಟ್ಟ, ಉತ್ತರ ಭಾರತಕ್ಕೆ ಸುಮ್ಮನೆ ಇರಲಿಲ್ಲ. ಉತ್ತರ ಭಾರತಕ್ಕೆ ನೀವು ನೋಡಿದರೆ ಸುಂದರವಾಗಿರುವಂಥ ಹಿಮಾಲಯದ ಪರ್ವತ ರಾಶಿಗಳನ್ನು ಕೊಟ್ಟ. ಹೆಂಗಿದೆ ಪರ್ವತ ರಾಶಿಗಳು ಅಂತಂದರೆ, ನೀವು ಊಹಿಸಲಾಗದಷ್ಟು ಎತ್ತರಕ್ಕಿದೆ, ಊಹಿಸಲಿಕ್ಕೆ ಸಾಧ್ಯವಿಲ್ಲದಷ್ಟು ಎತ್ತರಕ್ಕಿರುವಂಥ ಆ ಪರ್ವತಗಳನ್ನು ಕೊಟ್ಟ. ಆ ಪರ್ವತಗಳು ಹೆಂಗಿವೆ ನೋಡಿ, ಆ ಟೊಪೋಗ್ರಫಿಕಲ್ ಆ ಇಮೇಜನ್ನು ನೀವು ನೋಡಿದರೆ ಗೊತ್ತಾಗುತ್ತೆ. ಎತ್ತರಕ್ಕೆ ಆ ಭಾಗದಲ್ಲಿ ಕಾಣೋದು, ಈಶಾನ್ಯ ಭಾಗದಲ್ಲಿ ಕಾಣುವಂಥದ್ದು, ಬರ್ತಾ 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 ಡೌನ್ ಆಗಿ ನಮಗೆ ಸಹಜವಾದ ರಕ್ಷಣೆಯನ್ನು ಕೊಟ್ಟು ಅಲ್ಲಿಂದ ಜಗತ್ತಿಗೆ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ. ಏನು ಸುಂದರ ರೀ ದೇಶ, ಏನು ಚಂದ ರೀ. ಎಲ್ಲ ಕಡೆ ರಕ್ಷಣೆ ಕೊಟ್ಟು ಜಗತ್ತಿಗೆ ಕನೆಕ್ಟ್ ಮಾಡ್ಕೊಳ್ಳಿಕ್ಕೆ ಒಂದು ಜಾಗವನ್ನು ಭಗವಂತ ಮಾಡಿಕೊಟ್ಟು ಈ ಜಾಗದಿಂದ ಹೋಗು ಅಂತ ಹೇಳ್ತಾನಲ್ಲ, ಇದು ಬಹಳ ವಿಶೇಷ ಅಂತ. ನಾನು ನೆಕ್ಸ್ಟ್ ಸ್ಲೈಡು, ಇದು ಹಿಮಾಲಯದ ಪರ್ವತ ರಾಶಿಗಳು. ಏನು ಸುಂದರವಾಗಿದೆ ನೋಡಿ. ಅದು ಬರೀ ಸುಂದರ ಅಷ್ಟೇ ಅಲ್ಲ, ನಾನು ಅದಕ್ಕೆ ಭಾರತವನ್ನು ಮಾತೃಸ್ವರೂಪಿ ಯಾಕೆ ಅಂತ ಎಲ್ರಿಗೂ ಗೊತ್ತಿದೆ. ಭಾರತ ಪಿತೃಸ್ವರೂಪಿಯೂ ಕೂಡ ಹೌದು. ಯಾಕೆ ಅಂದರೆ ನಮಗೆ ರಕ್ಷಣೆ, ತಂದೆಯ ಕೆಲಸ ರಕ್ಷಣೆ ಅನ್ನೋದಾದರೆ ಈ ದೇಶ ಏನು ಸುಂದರವಾಗಿ ರಕ್ಷಣೆ ಕೊಟ್ಟಿದೆ ಗೊತ್ತಾ. ಅಕಸ್ಮಾತ್ ಏನಾದರೂ ಈ ಹಿಮಾಲಯದ ಪರ್ವತ ರಾಜ್ಯಗಳು ಇಲ್ಲದೆ ಅದು ಸಮತಟ್ಟಾಗಿರೋ ಪ್ರದೇಶ ಆಗಿದ್ದಿದ್ರೆ, ನುಂಗು ಬಾಕವಾಗಿರುವಂಥ ಚೈನಾ ಯಾವತ್ತೋ ಭಾರತದ ಆ ಭಾಗವನ್ನು ನುಂಗೇ ಬಿಟ್ಟಿರ್ತಿತ್ತು. ಭಾಳ ಜನರಿಗೆ ಗೊತ್ತಿಲ್ಲ, 1962ನಲ್ಲಿ ಚೈನಾ ನಮ್ಮೆಲ್ಲ ಪ್ರದೇಶಗಳನ್ನು ಗೆಲ್ತು ತೇಜ್ಪುರದವರೆಗೂ ಬಂದಿತ್ತು. ಅಸ್ಸಾಂನಲ್ಲಿ ತೇಜ್ಪುರದವರೆಗೂ ಬಂದಿದ್ದಂಥ ಚೀನಾ ಏಕಾಏಕಿ ಸೀಸ್ ಫೈರ್ ಘೋಷಣೆ ಮಾಡಿ ಓಡೋಯ್ತು. ಓಡೋಗೋದಕ್ಕೆ ಕಾರಣ ನನ್ನ ದೇಶದ ಸೈನಿಕರಲ್ಲ, ನಾವು ಒಪ್ಕೊಂಡಿದ್ವಿ ನಾವು ಸೋತಾಗಿದೆ ಅಂತ. ನನ್ನ ದೇಶದ ರಾಜಕಾರಣಿಗಳಲ್ಲ, ಜವಾಹರ್ಲಾಲ್ ನೆಹರು ಡಿಪ್ರೆಷನ್ಗೆ ಹೋಗಿದ್ರು, ಸೋತೋಗ್ಬಿಟ್ವಿ ನಾವು ಅಂತ. ಕೊನೆಗೆ ಎರಡು ಕಾರಣ ಏನು ಅಂತಂದರೆ, ಮೊದಲನೇದು ಅಮೇರಿಕಾ ತನ್ನ ಸೇನೆ ಕಳಿಸ್ಕೊಡ್ತೀನಿ ಅಂತ ಒಪ್ಕೊಂಡಿತ್ತು. ಎರಡನೇದು ಯಾವ ಪರಿ ಕೆಟ್ಟು ಮಂಜು ಸುರಿಯೋಕ್ಕೆ ಶುರುವಾಗ್ಬಿಟ್ಟಿತ್ತು ಹಿಮಾಲಯದ ಬೆಟ್ಟಗಳ ಮೇಲಂದರೆ, ಚೀನಾದ ಸೈನಿಕರಿಗೆ ಸಪ್ಲೈ ಲೈನ್ ಕಟ್ಟಾಯಿತು. ಇದು ಕಟ್ಟಾದರೆ ನಮಗೆ ಊಟ ತಿಂಡಿ ಮದ್ದು ಗುಂಡು ಬರಲಿಕ್ಕಾಗಲ್ಲ, ಭಾರತ ನಮ್ಮನ್ನು ಹಿಡಿದು ನುಂಗು ಬಿಡುತ್ತೆ, ಅದಕ್ಕಿಂತ ಮುಂಚೆ ವಾಪಸ್ ಓಡೋಗಬೇಕು ಅಂತ ವಾಪಸ್ ಓಡೋಗಿದ್ದವರು. ದಿಸ್ ಈಸ್ ಅ ಹಿಮಾಲಯ ಪ್ರೊಟೆಕ್ಟೆಡ್ ಅಸ್. ಸುಮಾರು 26,000 ಅಡಿ ಎತ್ತರದವರೆಗಿನ ಹಿಮಾಲಯದ ಆ ಬೆಟ್ಟದ ತುದಿಗಳಿವೆಯಲ್ಲ, ಆ ತುದಿಗಳು ನಮಗೊಂದು ಅಭೂತಪೂರ್ವವಾಗಿರುವಂಥ ಶಕ್ತಿಯನ್ನು ತಂದುಕೊಡುತ್ತೆ ಅಂತ. ನೆಕ್ಸ್ಟ್ ಸ್ಲೈಡ್. 3 ಸಾಗರಗಳ ಕುರಿತಂತೆ ಹೇಳೋದಾದರೆ, ಅರೇಬಿಯನ್ ಸಿ ಅಂತ ನಾವೇನು ಕರಿತೀವೋ ಅದನ್ನು ರತ್ನಾಕರ ಅಂತ ಕರಿತಿದ್ವಿ. ಸುಮ್ಮನೆ ಗೊತ್ತಿರಲಿ ಒಂದು ಮಾಹಿತಿ ಅನ್ನೋ ಕಾರಣಕ್ಕೆ ಹೇಳ್ತೀನಿ. ಹಿಂದೂ ಚಿಂತನೆಯ ಪ್ರಕಾರ ಅಥವಾ ಭಾರತೀಯ ದೃಷ್ಟಿಯಿಂದ ಇದನ್ನು ನೋಡೋದಾದರೆ, ಈ ಮ್ಯಾಪನ್ನು ನಾವು ಭಾರತೀಯರು ಪ್ರಿಂಟ್ ಮಾಡಿದರೆ ಅದು ಅರೇಬಿಯನ್ ಸಿ ಅಲ್ಲ, ಅದು ರತ್ನಾಕರ, ಅದು ಬೇ ಆಫ್ ಬೆಂಗಾಲ್ ಅಲ್ಲ, ಮಹೋದಧಿ, ಇದು ಹಿಂದೂ ಮಹಾಸಾಗರ. ಈ 3 ಸಾಗರಗಳು ಅದ್ಭುತವಾದ ರಕ್ಷಣೆಯನ್ನು ಕೊಟ್ಟಿದೆ. ಎಷ್ಟೋ ಸಹಸ್ರಮಾನಗಳ ಕಾಲ ನಮ್ಮ ದೇಶದ ಕಡೆಗೆ ಯಾರೂ ಕಣ್ಣೆತ್ತಿ ನೋಡಲಾಗದಂಥ ಅದ್ಭುತವಾದ ರಕ್ಷಣೆಯನ್ನು ಕೊಟ್ಟಿದ್ದು ಈ ಭಾಗಗಳು ಅಂತ. ನೆಕ್ಸ್ಟ್ ಸ್ಲೈಡ್. ಇದರ ನಡುವೆ ಇದೆಷ್ಟು ಚೆನ್ನಾಗಿದೆ ಚಿತ್ರ, ನಿಮಗೆ ಇಮ್ಯಾಜಿನೇಷನ್ಗೆ ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಇಡೀ ಭಾರತದಲ್ಲಿ ನಾವು ಕರ್ನಾಟಕದವರು, ತಮಿಳುನಾಡಿನವರು, ಕೇರಳದವರೆಲ್ಲ ಎಂಥ ಜಾಗದಲ್ಲಿ ಇದ್ದೀವಿ ಅಂತಂದರೆ ಇನ್ನೂ ಆಶ್ಚರ್ಯ ಅನ್ಸುತ್ತೆ ನಿಮಗೆ. ಈ ಪ್ಲೇನ್ ಸಮತಟ್ಟಾಗಿರುವ ಜಾಗ ಕಾಣ್ತಿದೆಯಲ್ಲ ಗುಜರಾತಿನ ಮೇಲೆ, ಅದು ಸಿಂಧ್ ಪ್ರಾಂತ್ಯ, ಈ ಪಾಕಿಸ್ತಾನದ ಭಾಗ. ಆ ಭಾಗದಿಂದ ಅಲ್ಲಿ ಪ್ಲೇನ್ ಆಗಿರೋದ್ರಿಂದ ನಿರಂತರವಾದ ಆಕ್ರಮಣ ನಡೆದಿರೋದು ಆ ಭಾಗದಿಂದ ಮಾತ್ರ. ಇನ್ಯಾವುದೋ ಭಾಗದಿಂದ ನಮ್ಗೆ ಆಕ್ರಮಣಗಳು ಆ ಥರದ್ದಾಗಲಿಲ್ಲ. ಈ ಭಾಗದಿಂದ ಯಾವ ಪರಿ ಜನ ನುಗ್ಗಿ ಬಂದರು ಅಂತಂದರೆ ಈಗ ಗೊತ್ತಾಗುತ್ತೆ ನಮಗೆ ಯಾಕೆ ಉತ್ತರ ಭಾರತ ಸದಾ ಅಟ್ಯಾಕಿಗೆ ಒಳಗಾಗ್ತಿತ್ತು ಅಂತಂದರೆ ಪ್ಲೇನ್ ಲ್ಯಾಂಡ್.
ಬೆಟ್ಟ ಗುಡ್ಡಗಳೇ ಇಲ್ಲ. ನೀವೇನಾದರೂ ಸಿಂಧ್ ಪ್ರಾಂತ್ಯದಲ್ಲಿ ಎಂಟ್ರಾದರೆ, ಗುಜರಾತಿನ ಭಾಗದಿಂದ ಒಳಗೆ ಬಂದರೆ, ಆ ಕಡೆ ಅಸ್ಸಾಂನಿಂದ ಈಶಾನ್ಯ ರಾಜ್ಯಗಳವರೆಗೂ ನಿಮ್ಮನ್ನು ತಡೆಯುವ ಶಕ್ತಿ ಯಾವುದೂ ಇಲ್ಲ. ಹಾಗೆ ನುಗ್ಗಿಕೊಂಡು ದಾಳಿ ಮಾಡ್ಕೊಂಡೋಗಿ ಎಲ್ಲವನ್ನು ಧ್ವಂಸ ಮಾಡಿ ಹೋಗ್ಬೋದು. ಆದರೆ ದಕ್ಷಿಣಕ್ಕೆ ಬರಬೇಕಂದ್ರೆ ಆ ಗುಡ್ಡಗಳು ಹೆಂಗಿವೆ ನೋಡಿ. ಯಾಕೆ ಆಕ್ರಮಣಕಾರಿಗಳಾಗಿ ಬಂದ ಮುಸಲ್ಮಾನರು ಉತ್ತರ ಭಾರತವನ್ನು ಅಷ್ಟು ಧ್ವಂಸಗೊಳಿಸಿದ ನಂತರ ದಕ್ಷಿಣ ಭಾರತದಲ್ಲಿ ಅಟ್ಯಾಕ್ ಮಾಡೋದಕ್ಕೆ ಸೋತರು ಅಂತಂದರೆ ಅದಕ್ಕೆ ಕಾರಣ ನಮ್ಮ ಬೆಟ್ಟ ಗುಡ್ಡಗಳು ಹಿಂಗೆ ಉಳಿಸ್ಕೊಡ್ತು ಅಂತ. ನಾನು ತಮಾಷೆ ಮಾಡ್ತಿದ್ದೆ ಯಾರಿಗೋ, ಶಿವಮೊಗ್ಗದವರು ಯಾವತ್ತೂ ಮಳೆ ಜಾಸ್ತಿ ಆಯಿತು ಅಂತ ಬೈಬೇಡಿ ಅಂತ. ಶಿವಮೊಗ್ಗದಲ್ಲಿ ಮಳೆ ಜಾಸ್ತಿ ಇದ್ದಿದ್ದರಿಂದಲೇ ಈ ಭಾಗಕ್ಕೆ ಉತ್ತರದ ಮುಸಲ್ಮಾನರು ಅಟ್ಯಾಕ್ ಮಾಡಲಿಕ್ಕೆ ಬರಲಿಲ್ಲ. ಅಟ್ಯಾಕ್ ಮಾಡಬೇಕು ಅಂತ ಕೆಳದಿಯ ಚೆನ್ನಮ್ಮನ ಮೇಲೆ ಬಂದಾಗ ಅಟ್ಯಾಕ್ ಮಾಡ್ಲಿಕ್ಕೆ ಬಂದು ಒಂದು ದೂರದಿಂದನೇ ಓಡಿದ್ದು. ಯಾಕೆ ಅಂದರೆ ಈ ಮಳೆಯನ್ನು ಸಹಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಅವರಿಗೆ. ಸೊ ಹೀಗಾಗಿ ಈ ಮಳೆಯೂ ಕೂಡ ನಮಗೆ ಲಾಭದಾಯಕವೇ, ನಮಗೇನು ತೊಂದರೆ ಕೊಟ್ಟಿದ್ದಲ್ಲ ಅಂತ. ಈ ಭಾಗದ ಈ ವಾತಾವರಣ ಇದೆಯಲ್ಲ, ಇದು ನಮ್ಮನ್ನು ಕಾಪಾಡ್ತು. ಆದರೆ ಉತ್ತರ ಭಾರತಕ್ಕೆ ಹಂಗಿರಲಿಲ್ಲ. ಉತ್ತರ ಭಾರತದಲ್ಲಿ ಎವ್ರಿ 100 ಕಿಲೋಮೀಟರ್ಸ್ ರೇಂಜ್, ಸ್ವಲ್ಪ ನಂಬರ್ ಆ ಕಡೆ ಈ ಕಡೆ ಇರ್ಬೋದು, ಆ ರೇಂಜಲ್ಲಿ 9 ಡಿಗ್ರಿ ವೇರಿಯೇಷನ್ ಅಂತ ಅಷ್ಟೇ. ಅಂದರೆ ನಿಮಗೆ ನಡ್ಕೊಂಡು ಹೋದ್ರೂ ಗೊತ್ತಾಗಲ್ಲ. ಅಪ್ಪೇ ಇಲ್ಲದೆ ಇರುವಂಥ ಸಮತಟ್ಟಾಗಿರುವಂಥ ಜಾಗ ನಿರಂತರ ಆಕ್ರಮಣಕ್ಕೆ ಒಳಗಾಯಿತು. ಎಷ್ಟು ಜನ ಆಕ್ರಮಣ ಮಾಡಿದ್ರು? ಪರ್ಷಿಯನ್ರು ಬಂದರು, ಗ್ರೀಕರು ಬಂದರು, ಸಿಥಿಯನ್ರು ಬಂದರು, ಕುಶಾನ್ರು ಬಂದರು, ಹೂಣರು ಬಂದರು, ಅರಬ್ಬರು ಬಂದರು, ತುರ್ಕರು ಬಂದರು, ಮೊಘಲರು ಬಂದರು. ನಿರಂತರವಾದ ಆಕ್ರಮಣಕ್ಕೆ ಒಳಗಾಗಿರುವಂಥ ಆ ಭಾಗ ಅಲ್ಲಿ ಉಳಿತು. ಅದರಲ್ಲಿ ಮುಸಲ್ಮಾನರ ಆಕ್ರಮಣ, ನೆಕ್ಸ್ಟ್ ಸ್ಲೈಡ್, ಅತ್ಯಂತ ಬರ್ಬರವಾಗಿರುವಂಥದ್ದು. ಮುಸಲ್ಮಾನರು, ಸಿಥಿಯನ್ರು, ಕುಶಾನ್ರು ಯಾವ ಥರದ ಆಕ್ರಮಣ ಮಾಡಿದ್ರು ಅಂದರೆ, ಮುಸಲ್ಮಾನರ ಆಕ್ರಮಣ ನೇರವಾಗಿ ನಮ್ಮ 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 ಅಂತರಂಗದ ಮೇಲೆ ಆಯಿತು ಅಂತ. ನಾನು ಆ ಮಂದಿರವನ್ನು ಯಾಕಲ್ಲಿ ತೋರಿಸ್ತಿದ್ದೀನಿ ಒಂದು ಸಾಂಕೇತಿಕವಾಗಿ ಅಂತಂದರೆ, ಅವ್ರು ಅಟ್ಯಾಕ್ ಮಾಡಿದ್ದು ಹೇಗೆ ಅಂತಂದರೆ, ಬರೀ ಇತರ ಎಲ್ಲರ ಅಟ್ಯಾಕರ್ಗಳಂತೆ ಅವ್ರು ಬರಬೇಕು, ಇಲ್ಲಿಂದ ಲೂಟಿ ಮಾಡ್ಕೊಂಡು ಹೋಗಬೇಕು ಅಂತ ಬರಲಿಲ್ಲ. ತಮ್ಮ ಧರ್ಮವನ್ನು ಹೇರಬೇಕು ಎನ್ನುವಂಥ ಪ್ರಯತ್ನದಿಂದ ಇಲ್ಲಿನ ಮಂದಿರಗಳನ್ನು ಧ್ವಂಸಗೊಳಿಸಿದರು, ಇಲ್ಲಿನ ಹೆಣ್ಣು ಮಕ್ಕಳನ್ನು ಅಪಮಾನಿಸಿದರು. ಲಕ್ಷಾಂತರ ಹೆಣ್ಣು ಮಕ್ಕಳನ್ನು ಅವರು ತಾವು ಆಕ್ರಮಣದ ಲೂಟಿಯಾಗಿ ತಗೊಂಡೋದ್ರು. ಭಾರತ ಈ ಥರದ ಆಕ್ರಮಣವನ್ನು ಯಾವತ್ತೂ ಎದುರಿಸಿರಲಿಲ್ಲ. ನಮ್ಮಲ್ಲಿ ಆಕ್ರಮಣದ ಕಾಲದಲ್ಲೂ ಹೆಂಗಿದೆ ಅಂತಂದರೆ ಒಂದು ನಿಯಮ ಇದೆ. ಮಹಾಭಾರತದಲ್ಲಿ ಒಂದು ನಿಯಮ ಇದೆ, ಶಂಖ ಉದ್ಘೋಷ ಆಗುವವರೆಗೂ ಯುದ್ಧ ಮಾಡುವಂತಿಲ್ಲ, ಶಂಖ ಉದ್ಘೋಷದ ನಂತರ ಯುದ್ಧ ಮಾಡಬೇಕು. ಹೀಗಾಗಿಯೇ ಕೃಷ್ಣನಿಗೆ ಎರಡೂ ಸೇನೆಯ ನಡುವೆ ರಥವನ್ನು ನಿಲ್ಲಿಸಿ ಗೀತೆ ಬೋಧಿಸ್ಲಿಕ್ಕೆ ಅವಕಾಶ ಇತ್ತು. ಈಗಾಗಿದ್ರೆ ಹಂಗಿರಲಿಲ್ಲ, ಹೆಂಗಿದ್ರು ಬೋಧಿಸ್ತಿದ್ದಾನೆ, ಬಾಣ ಹೊಡೆದ್ಬಿಡು ಅಂತ ಹೇಳ್ಬೋದಿತ್ತಲ್ಲ, ಹಂಗಿರಲಿಲ್ಲ. ದೇರ್ ವಾಸ್ ಅ ರೂಲ್. ಆ ದುರ್ಯೋಧನನ ಅವಧಿಯಲ್ಲೂ ಕೂಡ ಒಂದು ರೂಲ್ ಇತ್ತು. ಆದರೆ ಮುಸಲ್ಮಾನರ ಅವಧಿಯಲ್ಲಿ ಯಾವ ರೂಲೂ ಇರಲಿಲ್ಲ. ಎಲ್ಲ ರೂಲುಗಳನ್ನು ಗಾಳಿಗೆ ತೂರಿ ಮೊದಲ ಬಾರಿಗೆ ಈ ಥರದ ಆಕ್ರಮಣ ಮಾಡಿದ್ರಲ್ಲ, ವಿ ಕುಡ್ ನಾಟ್ ಸಸ್ಟೈನ್ ಇಟ್. ನಮ್ಗೆ ಅರ್ಥ ಆಗಲಿಲ್ಲ, ಆ ಯುದ್ಧವನ್ನು ಹೇಗೆ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಪರಿಣಾಮ ಅವ್ರು ಏನು ಮಾಡಿದರು, ಈ ಆಕ್ರಮಣದ ಗಾಬರಿಗೊಳಗಾದ ಜನರನ್ನು ಮತಾಂತರ ಮಾಡಿದರು. ಮತಾಂತರ ಮಾಡಿ ಎಲ್ಲಿವರೆಗೂ ಮಾಡಿದರು ಅಂತಂದರೆ, ಈ ದೇಶವನ್ನು ಫೈನಲಿ ಡಿವೈಡ್ ಮಾಡುವ ಹಂತದವರೆಗೂ ಹೋಯಿತು. ಸಾವರ್ಕರದ್ದು ಒಂದು ಮಾತಿದೆ, ಮತಾಂತರದಿಂದ ರಾಷ್ಟ್ರಾಂತರ ಆಗತ್ತೆ ಅಂತ. ಬಿ ಕೇರ್ಫುಲ್, ಈ ಸೆಂಟೆನ್ಸನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಯಾರೋ ಒಬ್ಬ ಮತಾಂತರ ಆದಾಗ ಒಬ್ಬ ಹಾಳಾಗಿ ಹೋಗಲಿ ಅಂತ ನಾವು ಬಿಡೋಂಗಿಲ್ಲ. ಯಾಕೆಂದರೆ ಮತಾಂತರವಾದವನು ನಾಳೆ ರಾಷ್ಟ್ರಾಂತರಕ್ಕೆ ಕಾರಣನಾಗ್ತಾನೆ ಅಂತ. ಅವನ ರಾಷ್ಟ್ರ ಬದಲಾಗುತ್ತೆ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ಪಾಕಿಸ್ತಾನ ಅಂತ 2 ಪೀಸನ್ನು ತೆಗೆದುಕೊಂಡವರು ಯಾರೂ ಅಫ್ಘಾನಿಸ್ತಾನದವರಾಗಿರಲಿಲ್ಲ, ಯಾರೂ ಅರಬ್ ರಾಷ್ಟ್ರದವರಾಗಿರಲಿಲ್ಲ, ಎಲ್ಲ ಭಾರತೀಯರೇ ಆಗಿದ್ದರು. ಯಾವುದೋ ಕಾಲಘಟ್ಟದಲ್ಲಿ ಕತ್ತಿಯ ಪ್ರಹಾರಕ್ಕೆ ಒಳಗಾಗಿ ಮತಾಂತರಗೊಂಡವರಾಗಿದ್ದರು. ಆ ಮತಾಂತರಗೊಂಡವರು ನಮಗೊಂದು ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಕೇಳಿದಾಗ ಹಿಂದೂಸ್ತಾನ ಮತ್ತು ಪಾಕಿಸ್ತಾನ ಅಂತ 2 ಭಾಗ ಆಯಿತು. ಆ 2 ಭಾಗಗಳಲ್ಲಿ ಒಂದು ಪೂರ್ವ ಪಾಕಿಸ್ತಾನ ಮತ್ತೊಂದು ಪಶ್ಚಿಮ ಪಾಕಿಸ್ತಾನ ಅಂತ ಡಿವೈಡ್ ಮಾಡಲಾಯಿತು. ನಾನು ಸುಮ್ಮನೆ ನಿಮ್ಗೆ ಪರಿಕಲ್ಪನೆ ಕೊಡಬೇಕು ಅಂತ. ನೆಕ್ಸ್ಟ್ ಸ್ಲೈಡ್. ನಮ್ಮದು ಎಲ್ಲ ದೇಶಗಳೊಂದಿಗಿರುವ ಬಾರ್ಡರ್ ನೋಡಿ ಈಗ ಹೆಂಗಿದೆ. ಬಾಂಗ್ಲಾದೇಶದೊಂದಿಗೆ ನಮ್ಮ ಬಾರ್ಡರು ಹೆಚ್ಚು ಕಡಿಮೆ 4000 ಕಿಲೋಮೀಟರ್ ಇದೆ. ಇದು ಅಂದಾಜು ಆಗಲಿಲ್ಲ ಅಂತಂದರೆ ನಮ್ಮ ಸೈನಿಕನ ಕಷ್ಟ ಏನು ಅಂತ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಹೇಳೋದು, ಬಾಂಗ್ಲಾದೇಶದ 4000 ಕಿಲೋಮೀಟರ್ ಬಾರ್ಡರ್ಲಿ ಕನಿಷ್ಠ ಪಕ್ಷ 1000 ಕಿಲೋಮೀಟರ್ ಬಾರ್ಡರ್ ಹೆಂಗಿದೆ ಗೊತ್ತಾ? ಆ ಬಾರ್ಡ್ರನ್ನು ಬ್ರಿಟಿಷರು ಸುಮ್ಮನೆ ಕೂತ ಜಾಗದಲ್ಲಿ ಮ್ಯಾಪಲ್ಲಿ ಎಳೆದಿರೋದು. ಪಾಕಿಸ್ತಾನದೊಂದಿಗಿನ ಮತ್ತು ಬಾಂಗ್ಲಾದೇಶದೊಂದಿಗಿನ ಬಾರ್ಡ್ರನ್ನು ಕೈಯಲ್ಲಿ ಎಳೆದಿರೋದು. ಅದರ ಪರಿಣಾಮ ಏನಿದೆ ಅಂತಂದರೆ, ಆ ಬಾರ್ಡ್ರಲ್ಲಿ ಕೆಲವು ಮನೆಗಳಿವೆ. ಮನೆಯ ಇದು ಏನೋ ಫ್ರಂಟ್ ಡೋರ್ ಭಾರತದಲ್ಲಿದ್ದರೆ ಬ್ಯಾಕ್ ಡೋರ್ ಬಾಂಗ್ಲಾದೇಶದಲ್ಲಿದೆ. ಮನೆಯ ಅಡುಗೆ ಮನೆ ಭಾರತದಲ್ಲಿದ್ದರೆ ಬಚ್ಚಲ ಮನೆ ಬಾಂಗ್ಲಾದೇಶದಲ್ಲಿದೆ. ಕೆಲವರ ಮನೆಯ ಅಡುಗೆ ಮನೆ ಬಾಂಗ್ಲಾದೇಶದಲ್ಲಿದ್ದರೆ ಬಚ್ಚಲ ಮನೆ ಭಾರತದಲ್ಲಿದೆ. ಅವನು ಯಾವಾಗ ಭಾರತದಲ್ಲಿರ್ತಾನೆ, ಯಾವಾಗ ಅಲ್ಲಿಗೆ ಹೋಗ್ತಾನೆ ಗೊತ್ತಿಲ್ಲ. ನಾನೇ ಈಶಾನ್ಯ ರಾಜ್ಯಕ್ಕೆ ಹೋದಾಗ, ಬಾಂಗ್ಲಾ ಬಾರ್ಡ್ರಿಗೆ ಹೋದಾಗ ನೋಡಿದ್ದೀನಿ, ನಮ್ಮ ಮತ್ತು ಬಾಂಗ್ಲಾವನ್ನು ಪ್ರತ್ಯೇಕಿಸುವಂಥ ನದಿ ಇರುತ್ತೆ.
ಈ ನದಿಯಲ್ಲಿ ದೋಣಿ ಹೋಗುತ್ತೆ, ದೋಣಿಯವನು ಬಾಂಗ್ಲಾ ಬಾರ್ಡರ್ ಹಾಕ್ಕೊಂಬಂದರೆ ಅದು ಬಾಂಗ್ಲಾ ದೋಣಿ, ಅವನು ಇಂಡಿಯಾ ಬಾರ್ಡರ್ ಬಾವುಟ ಹಿಡ್ಕೊಂಡು ಹೋದರೆ ಇಂಡಿಯಾ ದೋಣಿ, ಅಷ್ಟೇ, ಫಿನಿಶ್ಡ್. ನಾನು ನೋಡಿದ್ದೀನಿ, ಪ್ರತ್ಯಕ್ಷ ಕಣ್ಣಾರೆ ನೋಡಿರೋದು. ಅಂದರೆ ಬಾಂಗ್ಲಾ ಮತ್ತು ಭಾರತವನ್ನು ಹೇಗೆ ಡಿವೈಡ್ ಮಾಡಿದ್ದಾರೆ ಅಂತಂದರೆ ನಿಮಗೆ ಯಾವುದು ನಮಗೆ ಯಾವುದು ಅಂತ ಗೊತ್ತಾಗಲ್ಲ. ನರೇಂದ್ರ ಮೋದಿ ಬಂದ ನಂತರ ಒಂದಷ್ಟು ಹಳ್ಳಿಗಳನ್ನು, ಕೆಲವು 100 ಹಳ್ಳಿಗಳನ್ನು ಬಾಂಗ್ಲಾದೇಶಕ್ಕೆ ಬಿಟ್ಟುಕೊಟ್ರು. ಯಾಕೆ ಬಿಟ್ಕೊಟ್ರು ಅಂತಂದರೆ ಅದು ನಮ್ಮ ಜೊತೆ ಇದ್ದರೂ ಬಾಂಗ್ಲಾದೇಶಿ ಜೊತೆ ಇದ್ದ ಥರನೇ ಇತ್ತು. ಆ ಥರ ಇದ್ದಂಥ ಹಳ್ಳಿಗಳನ್ನು ಬಿಟ್ಕೊಟ್ಟು ಬಾಂಗ್ಲಾದೊಂದಿಗಿನ ನಮ್ಮ ಬಾಂಧವ್ಯಗಳನ್ನು ಗಟ್ಟಿ ಮಾಡಿಕೊಂಡ್ರೆ ಅಲ್ಲದೆ ಸಮಸ್ಯೆಗಳನ್ನೂ ಕಡಿಮೆ ಮಾಡಿಕೊಳ್ಳುವಂಥ ಪ್ರಯತ್ನ ಆಯ್ತಲ್ಲ, ಅದು ನರೇಂದ್ರ ಮೋದಿಯವರ ಕಾಲದಲ್ಲಾಯಿತು. ಚೀನಾದೊಂದಿಗೆ ನಮಗೆ 3488 ಕಿಲೋಮೀಟರ್ ಗಡಿ ಇದೆ. ಇದರ ಬಹುಪಾಲು ಶ್ರೇಯ ಆದರಣೀಯ ಜವಾಹರ್ಲಾಲ್ ನೆಹರೂರವರಿಗೆ. ಇಷ್ಟು ದೊಡ್ಡ ಗಡಿ ಇರಲಿಲ್ಲ ನಮಗೆ. ಈ ಗಡಿ ಯಾಕೆ ಬಂತು ಅಂತಂದರೆ ಚೀನಾದವರು ಟಿಬೆಟನ್ನು, ನಮ್ಮ ಮತ್ತು ಚೀನಾದ ನಡುವೆ ಟಿಬೆಟ್ ಅಂತ ತ್ರಿವಿಷ್ಟಪ ಅಂತ ನಾವು ಸಂಸ್ಕೃತದಲ್ಲಿ ಕರಿತೀವಿ. ಅದನ್ನು ನಮ್ಮ ಮೇಲ್ಛಾವಣಿ ಅಂತ ಕರಿತಿದ್ವಿ. ಆ ಇಡೀ ದೊಡ್ಡ ಜಾಗ ಇತ್ತು. ಅವ್ರೇನು ಮಾಡಿದರು, ಒಂದು 5 ಡೇ ಟಿಬೆಟನ್ನು ಕಬಳಿಸಿದ್ರು. ಕಬಳಿಸಿದಾಗ ಭಾರತ ಪ್ರತಿಭಟನೆಯೂ ಮಾಡಲಿಲ್ಲ, ಜಗತ್ತೇನೂ ಮಾತಾಡದೆ ಹೋಗಿದ್ದರ ಪರಿಣಾಮವಾಗಿ ನಮ್ಮಿಂದ 1000 ಕಿಲೋಮೀಟರ್ ದೂರದಲ್ಲಿದ್ದ ಚೀನಾ ನಮ್ಮ ಪಕ್ಕದ ಮನೆಗೆ ಬಂದು ನಿಂತ್ಕೋತು. 3488 ಕಿಲೋಮೀಟರ್ ಬಾರ್ಡರ್ ನಮಗೂ ಚೀನಾಕ್ಕೂ ಇದೆ. ಇಮ್ಯಾಜಿನ್ ಮಾಡಿ, ಚೀನಾದ ಈ ಹೆಚ್ಚು ಕಡಿಮೆ 4000 ಕಿಲೋಮೀಟರ್ ಬಾರ್ಡರನ್ನು ರಕ್ಷಣೆ ಮಾಡಬೇಕು ಅಂದರೆ ನಮ್ಮ ಸೈನಿಕನ ಸವಾಲುಗಳು ಎಂಥವು ಇರ್ಬೋದು ಅಂತ ಇಮ್ಯಾಜಿನ್ ಮಾಡಿ. ಇನ್ನು ನಮ್ಮ ಸಾಂಪ್ರದಾಯಿಕ ವಿರೋಧಿಯಾಗಿರುವಂಥ ಪಾಕಿಸ್ತಾನದೊಂದಿಗಿನ ನಮ್ಮ ಬಾರ್ಡ್ರು ಹೆಚ್ಚು ಕಡಿಮೆ 3500 ಕಿಲೋಮೀಟರ್ ಇದೆ. ಪಾಕಿಸ್ತಾನದೊಂದಿಗಿನ ಬಾರ್ಡರ್ ಅಷ್ಟೇನಾ? 3500 ಕಿಲೋಮೀಟರ್ ನಮ್ಗೆ ಕಾಪಾಡ್ಕೊಳ್ಳಿಕ್ಕೆ ಆಗಲ್ವಾ ಅಂತ ಹೇಳ್ತೀವಿ. 3500 ಕಿಲೋಮೀಟರ್ ಅಂದರೆ ಎಷ್ಟು ಗೊತ್ತಾ? ಕರ್ನಾಟಕ ನೀವು ಚಾಮರಾಜನಗರದಿಂದ ಬೀದರ್ಗೆ ಹೋದರೆ ಹೆಚ್ಚಂದರೆ 1000 ಕಿಲೋಮೀಟರ್ ಆಗ್ಬೋದು. ನೀವು ಅಲ್ಲಿಂದ 3000 ಕಿಲೋಮೀಟರ್ ಅಂದರೆ ಅದರ 3 ಪಟ್ಟು ದೊಡ್ಡ ಏರಿಯಾನ ಅವರು ರಕ್ಷಣೆ ಮಾಡಬೇಕು. ಪ್ರತಿ 10 ಮೀಟ್ರಿಗೆ 20 ಮೀಟ್ರಿಗೆ ಒಬ್ಬ ಸೈನಿಕ ನಿಲ್ತಾನೆ ಅಂತಂದರೆ ಈ 3000 ಕಿಲೋಮೀಟರ್ಗೆ ಎಷ್ಟು ಸೈನಿಕ 24/7 ಕಾಯಬೇಕು ಅನ್ನೋದನ್ನ ಇಮ್ಯಾಜಿನ್ ಮಾಡಿ. ಮತ್ತು ಆ 3500 ಕಿಲೋಮೀಟರ್ ಟೆರೇನ್ ಹೆಂಗಿರುತ್ತೆ, ಅಲ್ಲಿನ ವಾತಾವರಣ ಹೆಂಗಿರುತ್ತೆ, ನಮ್ಮ ಸೈನಿಕ ಪ್ರತಿಕ್ಷಣ ಸತ್ತು ಬದುಕುವ ಸವಾಲುಗಳು ಎಂಥದ್ದಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಇಂಥ ನೇಪಾಳದೊಂದಿಗಿನ ನಮ್ಮ ಬಾರ್ಡರ್ 1751 ಕಿಲೋಮೀಟರ್ ಇದೆ. ತೀರಾ ಇತ್ತೀಚಿನವರೆಗೂ ದೊಡ್ಡ ಪ್ರಾಬ್ಲಮ್ ಇರಲಿಲ್ಲ. ಈಗ ಭಾಳ ದೊಡ್ಡ ಪ್ರಾಬ್ಲಮ್ ನೇಪಾಳ. ಯಾಕೆ ಅಂತಂದರೆ ಇಟ್ಸ್ ಅಂಡರ್ ಚೈನಾಸ್ ಕಂಟ್ರೋಲ್. ಭಾಳ ದೊಡ್ಡ ಪ್ರಾಬ್ಲಮ್ ನಂಗೆ ನೇಪಾಳ ಕ್ರಿಯೇಟ್ ಮಾಡ್ತಿದೆ. ಮಯನ್ಮಾರ್ 1643 ಕಿಲೋಮೀಟರ್ ಇದೆ. ಅದು ಕೂಡ ಇತ್ತೀಚೆಗೆ ಈಶಾನ್ಯ ರಾಜ್ಯಗಳಲ್ಲಿ ತುಂಬ ಟ್ರಬಲ್ ಉಂಟು ಮಾಡ್ತಿದೆ. ಭೂತಾನ್ 699 ಕಿಲೋಮೀಟರ್ಸ್ ಇದೆ. ಭೂತಾನೊಂದಿಗೆ ನಮ್ಗೆ ಯಾವ ಪ್ರಾಬ್ಲಮ್ಮೂ ಇಲ್ಲ. ಅದು ನಮ್ಮನ್ನೇ ತನ್ನ ರಕ್ಷಕ ಅಂತ ಭಾವಿಸೋದ್ರಿಂದ ವಿ ಆರ್ ಫೈನ್ ವಿತ್ ಇಟ್. ಅಫ್ಘಾನಿಸ್ತಾನದ್ದು 106 ಕಿಲೋಮೀಟರ್ ಬಾರ್ಡರ್ ಇದೆ. ಭಾಳ ಜನರಿಗೆ ಗೊತ್ತೇ ಇಲ್ಲ. ಅಫ್ಘಾನಿಸ್ತಾನ ಪಾಕಿಸ್ತಾನದಿಂದ ಆಚೆಗಿರೋದ್ರಿಂದ ನಮ್ಮ ಬಾರ್ಡರ್ ಇಲ್ಲ ಅನ್ಕೊಳ್ತೀವಿ. ಅಫ್ಘಾನಿಸ್ತಾನದಕ್ಕೂ ನಮಗೂ ಬಾರ್ಡರ್ ಇದೆ. ಅದು ಕಾಶ್ಮೀರದ ಮೇಲ್ಭಾಗದಲ್ಲಿ ಪಾಕಿಸ್ತಾನವನ್ನು ದಾಟಿ ಬರುವಂಥ ಒಂದು ಚಿಕ್ಕ ಭಾಗ ನಮಗೆ ಬಾರ್ಡರ್ ಇದೆ. ಇಮ್ಯಾಜಿನ್ ಮಾಡಿ ಭಾರತದ ಸ್ಥಿತಿ ಹೆಂಗಿದ್ದಿರ್ಬೋದು. ಅಫ್ಘಾನಿಸ್ತಾನವನ್ನು ಕಂಟ್ರೋಲ್ ಮಾಡ್ತಿದ್ದ ಅಮೆರಿಕ ಏಕಾಏಕಿ ಅಫ್ಘಾನಿಸ್ತಾನ ಬಿಟ್ಟು ತಾಲಿಬಾನ್ ಕೈಯಲ್ಲಿ ಕೊಟ್ಟು ಹೋದಾಗ ಈ 106 ಕಿಲೋಮೀಟರ್ ಬೆಂಕಿ. ಯಾವಾಗ ತಾಲಿಬಾನಿಗಳು ನುಗ್ಗಿ ಬಂದು ಎಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಇವರು ಪಾಕಿಸ್ತಾನಕ್ಕಿಂತ ಡೇಂಜರ್. ಇವರನ್ನು ಎದುರಿಸುವ ರೀತಿ ಭಿನ್ನ ಆಗಬೇಕು. ಭಾರತ ಏನು ಮಾಡಬೇಕಾಗಿತ್ತು? ಆದರೆ ಸಮೂಹ ಭಾರತದ ಇವತ್ತಿನ ನೇತೃತ್ವ, ಶೀರ್ಷ ನೇತೃತ್ವ ಅತ್ಯದ್ಭುತವಾಗಿ ಮ್ಯಾನೇಜ್ ಮಾಡಿದ್ದರ ಪರಿಣಾಮವಾಗಿ ಇವತ್ತು ತಾಲಿಬಾನ್ ನಮಗೆ ತುಂಬ ಸಪೋರ್ಟಿವ್ ಆಗಿದೆ, ಪಾಕಿಸ್ತಾನಕ್ಕೆ ಬೆಂಕಿ ಕಾರ್ತಾ ಇದೆ. ಇದು ಒಂದು ವ್ಯವಸ್ಥಿತವಾಗಿರುವಂಥ ಯೋಜನೆಯ ಮೂಲಕ ನಾವು ಮಾಡಿಕೊಂಡು ಆ ಬಾರ್ಡ್ರನ್ನು ಸಾಲಿಡ್ ಮಾಡ್ಕೊಂಡ್ವಿ. ಈಗ ನೀವು ಹಂಗೆ ಲೆಕ್ಕ ಹಾಕಿದರೆ 4000 ಕಿಲೋಮೀಟರ್ ಬಾಂಗ್ಲಾದೇಶದ್ದು, 3500 ಕಿಲೋಮೀಟರ್ ಪಾಕಿಸ್ತಾನದ್ದು, ಹೆಚ್ಚು ಕಡಿಮೆ 11ರಿಂದ 12,500 ಕಿಲೋಮೀಟರ್ ಏರಿಯಾ ಇದೆಯಲ್ಲ, ಬೆಂಕಿ ಕಾರುವಂಥ ಏರಿಯಾಗಳೇ ಭಾರತಕ್ಕಿದೆ. ಹೆಂಗ್ರಿ ಕಾಪಾಡಬೇಕು ಇದನ್ನು? ಇಷ್ಟೆಲ್ಲ ರಕ್ಷಣೆ ಇದ್ದು ಕೂಡ ಈ ವ್ಯವಸ್ಥೆ ಇದೆ. ಈ ಕಾರಣಕ್ಕೆ ಏನಾಯಿತು, 1947ರಲ್ಲಿ ಸ್ವಲ್ಪ ನಾನು ಯುದ್ಧಗಳ ಹಿಸ್ಟ್ರಿನ ಹೇಳ್ತೀನಿ. 1947ರಲ್ಲಿ ಪಾಕಿಸ್ತಾನ ನಮ್ಮ ಮೇಲೆ ದಾಳಿ ಮಾಡ್ತು. ಜಮ್ಮು ಕಾಶ್ಮೀರ ನನಗೆ ಬೇಕು ಅಂತ ಪಾಕಿಸ್ತಾನ ಯಾವಾಗಲಿಂದಲೂ ಕೇಳ್ಕೊಳ್ತಿದೆ. ಅಲ್ಲಿ ಮೊದಲನೇ ಬಾರಿಗೆ ದಾಳಿ ಮಾಡ್ತು ಸ್ವಾತಂತ್ರ್ಯ ಬಂದು ಹೊಸ್ತಿಲಲ್ಲೇ. ಸುಮಾರು 1 ವರ್ಷಗಳ ಕಾಲ ಕದನ. ಅದು 1947ರಲ್ಲಿ ಶುರುವಾಯಿತು. 1948ರವರೆಗೂ ಸುದೀರ್ಘವಾಗಿ ಕಾದಾಡಿದ್ವಿ. ಆರಂಭದಲ್ಲಿ ನಮಗೆ ಆ ಯುದ್ಧವನ್ನು ಹೆಂಗೆ ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಕಾಲಕ್ರಮದಲ್ಲಿ ಕಂಟ್ರೋಲ್ ತಗೊಂಡು ಪಾಕಿಸ್ತಾನಕ್ಕೆ ಚೆನ್ನಾಗಿ ಬಡಿದ್ವಿ. ಹಾಗೆ ಬಡಿಯುವಂಥ ಹೊತ್ತಲ್ಲಿ ಸರಿಯಾಗಿ ಮಹಾಮಹಿಮ ಜವಾಹರ್ಲಾಲ್ ನೆಹರೂರವರು ವಿಶ್ವಸಂಸ್ಥೆಗೆ ಹೋದರು. ವಿಶ್ವಸಂಸ್ಥೆಗೆ ಹೋಗಿ ಕೇಳಿಕೊಂಡ್ರು, ನಮ್ಮ ಮತ್ತು ಪಾಕಿಸ್ತಾನದ ನಡುವೆ ನೀವು ಮಧ್ಯಸ್ಥಿಕೆ ವಹಿಸಿ ಅಂತ. ನಾವು ಗೆಲ್ಲೋ ಸಂದರ್ಭದಲ್ಲಿ, ನಾವು ಕಷ್ಟಪಡ್ತಿರುವಾಗ ಮಧ್ಯಸ್ಥಿಕೆಗೆ ಹೋಗಲಿಲ್ಲ. ನಾವು ಗೆಲ್ಲುವ ಸಂದರ್ಭದಲ್ಲಿ ಮಧ್ಯಸ್ಥಿಕೆಗೆ ಹೋದರು. ಮಧ್ಯಸ್ಥಿಕೆಗೆ ಹೋದರ ಪರಿಣಾಮವಾಗಿ ವಿಶ್ವಸಂಸ್ಥೆ ಹೇಳ್ತು, ಎರಡೂ ಸೇನೆಯವರು ಮೊದಲು ಎಲ್ಲಿದ್ದರೂ ಅಲ್ಲಿಗೆ ಹೋಗಿ
ನೀವು ಅಲ್ಲಿಗೆ ಹೋದ ನಂತರ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಅಲ್ಲೊಂದು ಜನಮತ ಗಣನೆ ಮಾಡಲಾಗುತ್ತೆ. ಆವಾಗ ಕಾಶ್ಮೀರದವ್ರು ಎಲ್ಲಿ ಹೋಗಬೇಕು ಅಂತ ಹೇಳ್ತಾರೋ ಅಲ್ಲಿಗೆ ಕಳಿಸಿದ್ರೆ ಆಯಿತು ಅಂತ ಹೇಳಿದರು. ಭಾರತೀಯರು ಪ್ರಾಂಪ್ಟ್ ಆಗಿ ಗೆದ್ದ ಪಾಕಿಸ್ತಾನದ ಜಾಗವನ್ನೆಲ್ಲ ಬಿಟ್ಟು ವಾಪಸ್ ಬಂದ್ವಿ. ಪಾಕಿಸ್ತಾನದವ್ರು ಹೋಗಲೇ ಇಲ್ಲ. ಹೀಗಾಗಿ ಪಾಕ್ ಆಕ್ರಮಿತ ಕಾಶ್ಮೀರ ಅನ್ನುವಂಥ ಗಾಯ ಇವತ್ತಿಗೂ ಉಳ್ಕೊಳ್ತು. ಜವಾಹರ್ಲಾಲ್ ನೆಹರೂರವರ ಕೊಡುಗೆ. ತುಂಬ ಜನ ಲೆಫ್ಟಿಸ್ಟ್ಗಳು ಬುದ್ಧಿಜೀವಿಗಳು ಹೇಳ್ತಿರ್ತಾರಲ್ಲ, ಶಿವಮೊಗ್ಗದಲ್ಲೂ ಭಾಳ ಜನ ಇದ್ದಾರೆ, ಕಾಶ್ಮೀರದವರಿಗೆ ಜನಮತಗಣನೆ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ವಿ, ಜನಮತಗಣನೆ ಮಾಡಲೇ ಇಲ್ಲ, ಅವ್ರ ಅಧಿಕಾರ ಅದು ಮಾಡಬೇಕು ಅಂತ. ಆದರೆ ಜನಮತಗಣನೆ ಎರಡನೇ ಕಂಡೀಷನ್ ಇದ್ದಿದ್ದು. ಮೊದಲನೇ ಕಂಡೀಷನ್ನು ಇದ್ದ ಜಾಗವನ್ನು ಮೊದಲು ಬಿಟ್ಟು ಹೋಗಬೇಕು ಅಂತ. ಇವತ್ತಿನವರೆಗೂ ಪಾಕಿಸ್ತಾನ ಬಿಡಲೇ ಇಲ್ಲ. ಮತ್ತು ಜನಮತಗಣನೆ ಎಲ್ಲಿಂದ ಅಂತ ಯಾರೂ ಪ್ರಶ್ನೆ ಕೇಳದೇ ಇಲ್ಲ ಅವರಿಗೆ. 1947ನಲ್ಲಿ ನಮ್ಮಿಂದ ಅವಮಾನ ಮಾಡಿಸಿಕೊಂಡಂಥ ಪಾಕಿಸ್ತಾನ 1965ನಲ್ಲಿ ವಾಪಸ್ ನಮ್ಮ ಮೇಲೆ ಯುದ್ಧಕ್ಕೆ ಟ್ರೈ ಮಾಡ್ತು. ಯಾಕೆ ಅಂದರೆ 1962ನಲ್ಲಿ ಚೈನಾ ನಮ್ಮ ಮೇಲೆ ದಾಳಿ ಮಾಡಿತ್ತು. ಚೈನಾದ ಎದುರಿಗೆ ಹೀನಾಯ ಸೋಲನ್ನು ನಾವು ಅನುಭವಿಸಿದಾಗ ಪಾಕಿಸ್ತಾನ ಅನ್ಕೊಳ್ತು ಇನ್ನು ಭಾರತಕ್ಕೆ ಯುದ್ಧ ಮಾಡೋ ಕೆಪಾಸಿಟಿ ಇಲ್ಲ, ಇದು ಬೆಸ್ಟ್ ಟೈಮ್ ಅಂತ ನಮ್ಮ ಮೇಲೆ ದಾಳಿ ಮಾಡ್ತು 1965ನಲ್ಲಿ. ಈ 1965 ದಾಳಿಯ ಹೊತ್ತಿನಲ್ಲಿ ಪ್ರಧಾನಮಂತ್ರಿ ಆಗಿದ್ದವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಲ್ಲ ಅಂತ ಪಾಕಿಸ್ತಾನಕ್ಕೆ ಅನ್ನಿಸ್ತು. ಈ ಮನುಷ್ಯನಿಗೆ ನಿರ್ಣಯ ತೆಗೆದುಕೊಳ್ಳಿಕ್ಕೆ ಆಗಲ್ಲ ಅಂತ. ಬಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಏನು ಮಾಡಿದ್ರು ಗೊತ್ತಾ? ಸೈನ್ಯದ ಮುಖ್ಯಸ್ಥರನ್ನು ಕರೆದು ಹೇಳಿದರು, ಯುದ್ಧ ನಡೆಯೋದನ್ನು ಜಗತ್ತಿಗೆ ಎಕ್ಸ್ಪ್ಲೈನ್ ಮಾಡಿ ಕನ್ವಿನ್ಸ್ ಮಾಡೋದೇ ದೊಡ್ಡ ಸಾಹಸ. ಸೈನಿಕರಿಗೆ ಅಲ್ಲೇ ಕಷ್ಟ ಆಗೋದು. ಅಂದರೆ ಅವ್ರಿಗೆ ನೇತೃತ್ವಕ್ಕೆ ಮಾಡಲಿಕ್ಕಾಗಲ್ಲ ಅಂತ ಸೈನಿಕರು ಮುಂದೆ ಹೋಗ್ಲಿಕ್ಕಾಗಲ್ಲ. ಬಟ್ ಡೋಂಟ್ ವರಿ, ಈ ಬಾರಿ ಪಾಕಿಸ್ತಾನ ಮೊದಲು ಅಪ್ರಚೋದಿತ ದಾಳಿ ನಡೆಸಿದೆ. ಹೀಗಾಗಿ ಏನು ಮಾಡಬೇಕೋ ನೀವು ಮಾಡಿ, ಜಗತ್ತಿಗೆ ಕನ್ವಿನ್ಸ್ ಮಾಡೋ ಜವಾಬ್ದಾರಿ ನಂದು ಅಂತ ಫ್ರೀ ಹ್ಯಾಂಡ್ ಕೊಟ್ಟರು. ಅದರ ಪರಿಣಾಮ ಹೆಂಗಾಯಿತು ಅಂತಂದರೆ 1965 ವಾರ್ ವೆರಿ ಇಂಟ್ರೆಸ್ಟಿಂಗ್ ವಾರ್. ಪಾಕಿಸ್ತಾನದ ಹತ್ರ ಪೆಟನ್ ಟ್ಯಾಂಕ್ಸ್ ಇದ್ದು, ಅತ್ಯಾಧುನಿಕ ಟ್ಯಾಂಕ್ಗಳಿದ್ದು. ನಂಗೆ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ನೆನಪಾಗ್ತಾರೆ, ಹೇಳ್ತೀನಿ ಅವ್ರ ಮಾತನ್ನು ನಾನು ನಿಮಗೆ. ಪೆಟನ್ ಟ್ಯಾಂಕ್ಗಳು ಪಾಕಿಸ್ತಾನದ ಹತ್ರ ಇದ್ದು, ನಮ್ಮ ಹತ್ರ ಬ್ರಿಟಿಷರು ಕೊಟ್ಟು ಹೋಗಿದ್ದಂಥ ಸೆಂಚುರಿಯನ್ ಟ್ಯಾಂಕ್ಸ್ ಇತ್ತು. ನಮಗೆ ಪೆಟನ್ ಟ್ಯಾಂಕ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಗೊತ್ತಿಲ್ಲ, ಎಷ್ಟು ಅಟ್ಯಾಕ್ ಮಾಡುತ್ತೆ ಅಂತ ಗೊತ್ತಿಲ್ಲ, ಅದರ ಸಾಮರ್ಥ್ಯ ಏನು ಅಂತ ಗೊತ್ತಿಲ್ಲ. ಸೆಂಚುರಿಯನ್ ಟ್ಯಾಂಕ್ ಅದನ್ನು ತಾಳ್ಕೊಳ್ಬೋದಾ ಅಂತ ಗೊತ್ತಿಲ್ಲ. ಏನು ಮಾಡಬೇಕು? ಪಾಕಿಸ್ತಾನದ ಅಟ್ಯಾಕಿಗೆ ಪಂಜಾಬಿನ ಭಾಗದಲ್ಲಿ ಕಬ್ಬಿನ ಗದ್ದೆಗಳಲ್ಲಿ ನಮ್ಮ ಸೆಂಚುರಿಯನ್ ಟ್ಯಾಂಕನ್ನು ಮುಚ್ಚಿಟ್ಟಿದ್ವಿ. ಪಾಕಿಸ್ತಾನದ ಒಂದು ಪೆಟನ್ ಟ್ಯಾಂಕ್ ಬಂದರೆ 3 ಸೆಂಚುರಿ ಟ್ಯಾಂಕ್ ಅದಕ್ಕೆ ಅಟ್ಯಾಕ್ ಮಾಡಬೇಕು ಅಂತ ನಾವೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಏನು ಮಾಡೋದು ಹೆಂಗೆ ಮಾಡೋದು ಅಂತ ಗೊತ್ತಿಲ್ಲದೆ ಹೋದಾಗ ಹವಿಲ್ದಾರ್ ಅಬ್ದುಲ್ ಹಮೀದ್ ಪರಮವೀರ್ ಚಕ್ರ ಸಿಕ್ತವ್ರಿಗೆ. ಅಬ್ದುಲ್ ಹಮೀದ್ ಏನು ಮಾಡಿದ್ರು, ಜೀಪ್ ಮೇಲೆ ಕೂತಿದ್ರು. ಎಷ್ಟು ಅಂತ ಇವ್ರಿಗೆ ಕಾಯೋದು ಅಂತ ತಮ್ಮ ಹೆಗಲ ಮೇಲೆ ರಾಕೆಟ್ ಲಾಂಚರ್ಸ್ ಹಿಡ್ಕೊಂಡು, ಮೊಬೈಲ್ ರಾಕೆಟ್ ಲಾಂಚರ್ಗಳನ್ನು ಆ ಟ್ಯಾಂಕಿನ ಎದುರಿಗೆ ಹೋಗಿ ಒಂದ್ಸಲ ಹಾರಿಸ್ಬಿಟ್ರು. ಲಾಂಚ್ ಮಾಡಿದರು, ರಾಕೆಟ್ ಲಾಂಚ್ ಮಾಡಿದರು. ಆ ರಾಕೆಟ್ ಲಾಂಚ್ ಆದ ತಕ್ಷಣ ಮೊದಲ ದಾಳಿಗೆ ಒಂದು ಪೆಟನ್ ಟ್ಯಾಂಕ್ ಉರಿದು ಬಿತ್ತು. ಇವ್ರಿಗೆ ಖುಷಿ ಆಗೋಯ್ತಲ್ಲ, ಆಟ ಸಾಮಾನು ಆಟ ಆಡಿಸ್ದಂಗೆ. ಈಗ ತಗೊಳ್ಳೋದು, ಇನ್ನೊಂದ್ರ ಹತ್ರ ಹೋಗೋದು, ಹಾರಿಸೋದು, ಹೊಡೆಯೋದು. ಬಂದು ಡೇರಿಯಲ್ಲಿ ಹೇಳ್ತಾರೆ ಅವರು, ಸಾಬ್ಜಿ ಅದಕ್ಕೆ ಸೆಂಚುರಿಯನ್ ಬೇಕಾಗಲ್ಲ, ನನ್ನ ಜೀಪ್ ಸಾಕು, ಒಂದು ಹೆಗಲ ಮೇಲೆ ಸಾಕು, ಬನ್ನಿ ಹೋಗೋಣ ಅಂತ. ಹೆಂಗೆ ಬಡಿದ್ರು ಪಾಕಿಸ್ತಾನಕ್ಕೆ ಅಂತಂದರೆ, ಮತ್ತೆ ಗೂಸ್ ಬಂಪ್ಸ್ ನಂಗೆ ಅದನ್ನು ಹೇಳುವಾಗ. ಪೆಟನ್ ಟ್ಯಾಂಕ್ ಸುಟ್ಟು ಹೋಗ್ತಿತ್ತಲ್ಲ, ಆ ಸುಟ್ಟು ಹೋಗೋದನ್ನು ನೋಡಿದ ಮತ್ತೊಂದು ಪೆಟನ್ ಟ್ಯಾಂಕಲ್ಲಿದ್ದಂಥ ಪಾಕಿಸ್ತಾನಿ ಸೈನಿಕ ಅದನ್ನು ಬಿಟ್ಟು ಓಡೋಗ್ತಿದ್ನಂತೆ. ಯಾಕೆ ಓಡೋಗ್ತಿದ್ದ ಗೊತ್ತಾ? ಅವರಲ್ಲೊಂದು ನಂಬಿಕೆ ಇದೆ, ಸತ್ತಾಗ ಪೂರ್ತಿ ಬಾಡಿ ಇರಬೇಕು, ಹಾಗೆ ಹೂಳಬೇಕು. ಸುಟ್ಟು ಹಾಕ್ಬಿಟ್ರೆ ಸ್ವರ್ಗಕ್ಕೆ ಹೋದರೆ 72 ಜನ ಸಿಗಲ್ಲ ಅಂತ. ದಟ್ಸ್ ದ ಫ್ಯಾಕ್ಟ್. ಅವ್ರಂಗೆ ನಂಬ್ತಾರೆ. ಅವ್ರಿಗೆ ಅಂತ್ಯ ಸಂಸ್ಕಾರ ಇದೇ ರೀತಿಯಲ್ಲಿ ಆಗಬೇಕು ಅಂತಿದೆ. ಯಾವಾಗ ಆಗಲ್ಲ ಅಂತ ಗೊತ್ತಾಯ್ತೋ ಪೆಟನ್ ಟ್ಯಾಂಕನ್ನು ಬಿಟ್ಟು ಓಡೋಗ್ತಿದ್ರು ಅವರು. 100 ಪೆಟನ್ ಟ್ಯಾಂಕ್ಗಳು ಪಂಜಾಬಿನ ಆ ಗಡಿಯ ಪ್ರಾಂತದಲ್ಲಿ ಬಿದ್ದಿದ್ವು, ಅಂಗಾತ ಬಿದ್ದುಕೊಂಡಿದ್ವು. ಮುಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಲ್ಲಿಗೆ ಹೋಗಿ ಹೇಳಿದ್ರಂತೆ. ಏನು ಹೇಳಿದ್ರಂತೆ ಗೊತ್ತಾ? ನಾನು ನನ್ನ ಹಳ್ಳಿಯಲ್ಲಿ ಇಷ್ಟು ಎತ್ತಿನ ಬಂಡಿ ನೋಡಿಲ್ಲಪ್ಪ ಏಕಕಾಲಕ್ಕೆ, ಪೆಟನ್ ಟ್ಯಾಂಕನ್ನು ಹಾಕಿದಿರಲ್ಲಪ್ಪ ಅಂತ, ಪೆಟನ್ ನಗರ್ ಅಂತ ಕರೀತಾರೆ ಅಂತ. ನಾನು ಆ ಸಂದರ್ಭದಲ್ಲಿ ಅದನ್ನು ಓದುವಾಗ ಭಾಳ ಹೆಮ್ಮೆ ಅನ್ನಿಸ್ತಿತ್ತು ನನಗೆ. ನಾನು ಯಾಕಿದನ್ನು ಹೇಳಿದೆ ಅಂತಂದರೆ, ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ರನ್ನ ಯುವ ಬ್ರಿಗೇಡ್ ಕಾರ್ಯಕ್ರಮಕ್ಕೆ ಕರೆದಾಗ, ಪರಮವೀರ್ ಚಕ್ರ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ರನ್ನ ಕರೆಸಿದಾಗ, ಯೋಗೇಂದ್ರ ಸಿಂಗ್ ಯಾದವ್ ನಮ್ಮ ಹುಡುಗ ಒಬ್ಬ ಎದ್ದು ನಿಂತ್ಕೊಂಡು ಕೇಳ್ದ, ಸರ್ ನಮ್ಮ ಹತ್ರ ಆಧುನಿಕ ಶಸ್ತ್ರಾಸ್ತ್ರಗಳಿಲ್ವಂತೆ, ಪಾಕಿಸ್ತಾನದಂತ್ರ ನಮಗಿಂತ ಒಳ್ಳೆ ಶಸ್ತ್ರಗಳಿವೆಯಂತೆ, ಯುದ್ಧ ಹೆಂಗೆ ಸರ್ ಧೈರ್ಯದಿಂದ ಮಾಡ್ತೀರಿ ಅಂತ. ಎಂಥ ಪ್ರಶ್ನೆ ನೋಡಿ. ಅವ್ರು ಹೇಳಿದ್ರಲ್ಲ, ಟೆಕ್ನಾಲಜಿ ಇರಲಿಲ್ಲ ನಮ್ಮ ಹತ್ರ ಅಂತ. ಯುನೋ ವಾಟ್ ಈಸ್ ಇಟ್? ಸೈನಿಕ ಅನ್ನೋದು ಆ ಕಾರಣಕ್ಕೋಸ್ಕರ. ಅವ್ರು ಹೇಳಿದರು, ಯುದ್ಧ ಗೆಲ್ಲೋದು ಶಸ್ತ್ರಗಳಲ್ಲಪ್ಪ, ಆ ಶಸ್ತ್ರಗಳನ್ನು ಹಿಡಿದ ಸೈನಿಕನ ಕಲೇಜ ಹೆಂಗಿರುತ್ತೆ ಅನ್ನೋದು ಯುದ್ಧವನ್ನು ಗೆಲ್ಲುತ್ತೆ ಅಂತ. ಜುಮ್ ಅಂದ್ಬಿಡ್ತು ನಂಗೆ ಅದನ್ನು ಕೇಳುವಾಗ. ಏನು ಮಾತದು, ಅದ್ಭುತವಾಗಿರುವಂಥ ಮಾತು. ಆ ಯುದ್ಧವನ್ನು ನಾವು ಗೆದ್ವಿ, 1965 ವಾರ್ನ ಗೆದ್ವಿ ಅನ್ನೋದಕ್ಕಿಂತ ಏನು ಗೆದ್ದು ಸೋತ್ವಿ ಅದು. ಯಾಕೆ ಅಂತಂದರೆ ಪಾಕಿಸ್ತಾನದತ್ತ ಶಸ್ತ್ರಗಳು ಖಾಲಿಯಾಗಿತ್ತು, ನಮಗೆ ಮಾಹಿತಿ ಬರಲಿಲ್ಲ. ನಮ್ಮ ಹತ್ರ ಇನ್ನೊಂದು 15 ದಿನಕ್ಕೆ ಹೋರಾಟ ಮಾಡ್ಬೋದಾಗಿಷ್ಟು ಶಸ್ತ್ರ ಇತ್ತು, ಇನ್ನು 2 ದಿನಕ್ಕೆ ಮುಗಿದೋಗುತ್ತೆ ಅಂತ ತಪ್ಪು ಮಾಹಿತಿಯನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಕೊಟ್ಟಿದ್ದರಿಂದ ಅನಿವಾರ್ಯವಾಗಿ ಸೀಸ್ ಫೈರ್ಗೆ ಒಪ್ಕೊಳ್ಬೇಕಾಯ್ತು. ಸೀಸ್ ಫೈರ್
ಆಗಿದ್ದರ ಪರಿಣಾಮ ತಾಷ್ಕೆಂಟ್ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯರ ದೇಹತ್ಯಾಗವೂ ಆಯಿತು. ಏನಾಯಿತು ಅಂತ ಗೊತ್ತಿಲ್ಲ, ಇವತ್ತಿಗೂ ಮಿಸ್ಟ್ರಿ ಹಾಗೆ ಉಳ್ಕೊಳ್ತು. 1971ನಲ್ಲಿ ಮತ್ತೊಮ್ಮೆ ಪಾಕಿಸ್ತಾನದ ಜೊತೆ ಜಗಳ ಆಯಿತು. ಈ ಬಾರಿ ನಮ್ಮ ಫೀಲ್ಡ್ ಮಾರ್ಷಲ್ ಅವರಿದ್ದರು. ಆ ಫೀಲ್ಡ್ ಮಾರ್ಷಲ್ ಯಾವ ಥರದ ಅಟ್ಯಾಕ್ ಮಾಡಿದರು ಅಂತಂದರೆ 13-14 ದಿನಗಳ ಯುದ್ಧ ಮುಗಿದೋಯ್ತು. ಪಾಕಿಸ್ತಾನದ 93,000 ಸೈನಿಕರನ್ನು ನಾವು ಅನಾಮತ್ತಾಗಿ ಪ್ರಿಸನರ್ ಆಫ್ ವಾರ್ ಆಗಿಟ್ಕೊಂಡಿದ್ವಿ. ಬಿ ಪ್ರೌಡ್ ಆಫ್ ದಟ್. ಯಾವತ್ತಾದರೂ ಯಾವನಾದರೂ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದರೆ ಯಾವ ಪಾಕಿಸ್ತಾನ? 93,000 ಜನ ಸೈನಿಕರನ್ನು ಅನಾಮತ್ತಾಗಿ ಶರಣಾಗತವಾಗಿಸಿದ್ದ ಆ ಪಾಕಿಸ್ತಾನಕ್ಕೆ ಜಿಂದಾಬಾದೇನು? ಮಿತ್ರೆ, ಜಗತ್ತಿನ ಇತಿಹಾಸದಲ್ಲಿ 93,000 ಸೈನಿಕರನ್ನು ಪ್ರಿಸ್ನರ್ ಆಫ್ ವಾರ್ ತೆಗೆದುಕೊಂಡ ಮತ್ತೊಂದು ಯುದ್ಧದ ಉದಾಹರಣೆ ಇಲ್ಲ. ಇದು ಭಾರತೀಯ ಸೈನಿಕರ ಯುದ್ಧ ಅಂತ. ಅದಕ್ಕೆ ಹಾಕಿದ್ದು ಮುಟ್ಟಿದ್ರೆ ತಟ್ಬಿಡ್ತೀವಿ ಅಂತ. 93,000 ಸೈನಿಕರು. ಆದರೆ ದುರದೃಷ್ಟ ಏನು ಅಂತಂದರೆ 93,000 ಸೈನಿಕರ ಪ್ರತಿಯಾಗಿ ನೀವು POKನ ಬಿಟ್ಕೊಡ್ಬೇಕು ಅಂತ ಆವತ್ತೇ ಗುಮ್ಮಿದ್ದಿದ್ರೆ ಕೊಟ್ಬಿಡ್ಬೇಕಾಗಿತ್ತು. ಅವರು 93,000 ಸೈನಿಕರಲ್ಲ. ಆದರೆ ನಾವು ಮೇಜಿನ ಮೇಲೆ ಸೋತ್ವಿ, ಸೈನ್ ಹಾಕುವಾಗ ಸೋತೋಗ್ಬಿಟ್ವಿ. ಎಲ್ಲ ಯುದ್ಧ ಹಾಗೆ. 1947 ನಾವು ಗೆದ್ದ ಯುದ್ಧ, ನೆಹರು ಸೋತರು. 1965 ನಾವು ಗೆದ್ದ ಯುದ್ಧ, ಶಾಸ್ತ್ರಿಜಿ ಸೋತರು. 1971 ನಾವು ಗೆದ್ದ ಯುದ್ಧ, ಇಂದಿರಾ ಗಾಂಧಿ ಸೋತರು. ಆದರೆ ಪಾಕಿಸ್ತಾನ ಗೊತ್ತಾಯಿತು, ಮೇಜಿನ ಮೇಲೆ ಸೋತಿರ್ಬೋದು, ಪ್ರತ್ಯಕ್ಷ ಯುದ್ಧದಲ್ಲಿ ಸೈನಿಕರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಪಾಕಿಸ್ತಾನಕ್ಕೆ ಅರ್ಥ ಆದಾಗ ಪಾಕಿಸ್ತಾನ ಛದ್ಮ ಯುದ್ಧ ಶುರು ಮಾಡಿತು. ಒಂದಾದ್ಮೇಲೆ ಒಂದು ಬಾಂಬ್ ದಾಳಿಗಳು. ಏನು ಮಾಡ್ತಿದ್ರು ಗೊತ್ತಾ ಅವರು? ಕಾಶ್ಮೀರದಿಂದ ತರುಣರನ್ನ ಕರ್ಕೊಂಡು ಹೋಗೋದು, ಟ್ರೈನ್ ಮಾಡೋದು, ಅವ್ರನ್ನ ಕಳಿಸ್ಕೊಡೋದು, ಕಾಶ್ಮೀರದಲ್ಲಿ ಪ್ರತ್ಯೇಕತಾವಾದವನ್ನು ಹುಟ್ಟು ಹಾಕಿ ಕಾಶ್ಮೀರದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿಸೋದು ಅಂತ. ಅದು ಮತದ ಅಫೀಮನ್ನು ತುರುಕೋದು, ಅದರಿಂದ ಅವರಲ್ಲಿ ಮತಾಂಧತೆಯನ್ನು ತುಂಬಿ ಜಿಹಾದಿಗೆ ಪ್ರೇರಣೆ ಕೊಟ್ಟು ಕಳಿಸೋದು. ಅದನ್ನು ಪಾಕಿಸ್ತಾನ ಮಾಡಿತು. ಅದರ ಪರಿಣಾಮ ಏನಾಯಿತು ಅಂದರೆ ಕಾಶ್ಮೀರದಲ್ಲಿ ಶುರುವಾದಂಥ ಭಯೋತ್ಪಾದನೆ ನಿಧಾನವಾಗಿ ಇಡೀ ದೇಶಕ್ಕೆ ಹಬ್ಬಿಕೊಳ್ತು. ಮುಂಬೈನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು, ಬೆಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು, ಕೊಯಮತ್ತೂರಲ್ಲಾಯಿತು, ಗುಜರಾತ್ನಲ್ಲಾಯಿತು. ನೀವು ಯಾವ ಊರು ಅಂತ ಹೇಳಿದ್ರೆ ಎಲ್ಲ ಬಾಂಬ್ ಬ್ಲಾಸ್ಟ್ ಮಾಡುವಂಥ ಕೆಪಾಸಿಟಿ ಅವರಿಗೆ ಬಂತು. ಏನು ಮಾಡಬೇಕಿತ್ತು? ಅಟಲ್ ಬಿಹಾರಿ ವಾಜಪೇಯಿಯವರು ಈ ಹಂತದಲ್ಲಿ ಪ್ರಧಾನಿಯಾಗಿ ಬಂದಿದ್ದರು. ಇಟ್ ವಾಸ್ ಇನ್ 90ಸ್ನ ಕೊನೆಯ ಭಾಗದಲ್ಲಿ ಅಟಲ್ಜಿ ಬಂದರು. ಅಟಲ್ಜಿ ಮೊದಲನೇ ಬಾರಿಗೆ ಬಂದಾಗ ಅವರು ಅಬ್ದುಲ್ ಕಲಾಂ ಅವ್ರನ್ನ ಕರೆದು ಹೇಳಿದರು, ಒಂದು ಕೆಲಸ ಮಾಡೋಣ, ನಾವೊಂದು ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ಮಾಡೋಣ. ಅಬ್ದುಲ್ ಕಲಾಂರು ಕೊಟ್ಟ ಐಡಿಯಾ ಅದು. ನಾವು ಭಾರತದ ಹತ್ರ ನ್ಯೂಕ್ಲಿಯರ್ ಪವರ್ ಇದೆ ಅಂತ ಗೊತ್ತಾದಾಗ ಅಕ್ಕಪಕ್ಕದ ರಾಷ್ಟ್ರಗಳು ಬಾಯಿ ಮುಚ್ಕೊಂಡಿರ್ತವೆ. ನಾವು ನ್ಯೂಕ್ಲಿಯರ್ ಪವರ್ ಅಂತ ಗೊತ್ತಾಗುವವರೆಗೂ ನಮ್ಮ ಮೇಲೆ ಹಿಂಗೆ ಮಾಡ್ತಾರೆ, ನೀವು ನಮಗೊಂದು ಹೂ ಅಂತ ಹೇಳಿ ಉಳಿದಿದ್ದು ನಾವು ಮಾಡ್ಕೋತೀವಿ ಅಂತ. ಅಟಲ್ಜಿ ಹೂ ಅಂತ ಹೇಳಿದರು. ಅದಕ್ಕೆ ಬೇಕಾಗಿರೋ ಪ್ರಾಜೆಕ್ಟ್ ಫೈಲ್ಸ್ ಎಲ್ಲ ಆಗಿತ್ತು. ಅಟಲ್ಜಿ ಗೌರ್ಮೆಂಟ್ ಬಿತ್ತು. ಅಟಲ್ಜಿ ಗೌರ್ಮೆಂಟ್ ವಾಪಸ್ ಬಂದಾಗ ಅಟಲ್ಜಿ ಮೊದಲು ಮಾಡಿದ ಕೆಲಸ, ಕಲಾಂರನ್ನ ಕರೆಸಿ ಫೈಲ್ ಇದ್ದರೆ ಶುರು ಮಾಡಿ ಕೆಲಸ ಅಂತ. ದೆರ್ ವಾಸ್ ಓನ್ಲಿ ಒನ್ ಪ್ರಾಬ್ಲಮ್. ಅಮೇರಿಕಾಕ್ಕೆ ನಾವು ಈ ಥರದೊಂದು ಟೆಸ್ಟ್ ಮಾಡ್ತೀವಿ ಅಂತ ಗೊತ್ತಾದರೆ ಅಮೇರಿಕಾ ಏನು ಮಾಡುತ್ತೆ, ಈ ಟೆಸ್ಟನ್ನು ನಿಲ್ಲಿಸಲಿಕ್ಕೆ ಬೇಕಾಗಿರುವ ಎಲ್ಲ ಪ್ರಯತ್ನ ಮಾಡುತ್ತೆ. ತಮಾಷೆಯಾಗಿ ಇಂಡಿಯಾ ಟುಡೆಯ ಮುಖ್ಯಸ್ಥರು ಒಂದು ಲೇಖನ ಬರೀತಾ ಅದರಲ್ಲಿ ಹೇಳ್ತಾರೆ, ಅಟಲ್ಜಿ ಅವರಿಗೆ ಹೇಳಿದ್ರಂತೆ ಅಬ್ದುಲ್ ಕಲಾಂ ಅವರಿಗೆ, ನಾವಿಬ್ಬರು ಡಿಸ್ಕಸ್ ಮಾಡಿದ್ದು ಯಾರಿಗೂ ಗೊತ್ತಾಗಲ್ಲ, ಯಾಕೆಂದರೆ ನಮ್ಮಿಬ್ಬರಿಗೂ ಮದುವೆನೇ ಆಗಿಲ್ಲ, ಟೆನ್ಷನ್ ಮಾಡ್ಕೊಬೇಡಿ ಹೋಗಿ ಅಂತ. ವಿಷಯ ಲೀಕ್ ಆಗೋ ಪ್ರಮೇಯವೇ ಇಲ್ಲ ಅಂತ ಅವ್ರು ತಮಾಷೆ ಮಾಡಿದರು ಅಂತ. ಸೊ ಅಟಲ್ಜಿ ಮತ್ತು ಅಬ್ದುಲ್ ಕಲಾಂರ ಆ ನೇತೃತ್ವದಲ್ಲಿ ಫೈನಲಿ ನಾವು ಪೋಖ್ರಾನ್ 2 ಮಾಡಿದ್ವಿ. 1974ನಲ್ಲಿ ಇಂದಿರಾ ಗಾಂಧಿ ಕಾಲಕ್ಕೆ ಪೋಖ್ರಾನ್ 1 ಆಗಿತ್ತು. ಅಟಲ್ಜಿ ಪೋಖ್ರಾನ್ 2 ಅವರು ಪ್ಲ್ಯಾನ್ ಮಾಡಿದರು. ಆ ಪೋಖ್ರಾನ್ 2 ಆದ ನಂತರ ಭಾರತ ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ಮಾಡ್ತು. ನನಗಿದನ್ನು ಹೇಳಬೇಕಾದ್ರೆ ಭಾಳ ಹೆಮ್ಮೆ ಯಾಕಿದೆ ಅಂತಂದರೆ, ಅಮೇರಿಕಾದ ಸ್ಯಾಟಲೈಟ್ಗಳು ಜಗತ್ತಿನ ಎಲ್ಲ ಭಾಗಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತವೆ. ನಮ್ಮ ವಿಜ್ಞಾನಿಗಳು ಏನು ಪ್ಲ್ಯಾನ್ ಮಾಡಿದರು ಅಂದರೆ, ಪೋಖ್ರಾನ್ ಮೇಲೆ ಎವ್ರಿ ಡೇ ಒಂದು 15 ಮಿನಿಟ್ಸ್ ಡಾರ್ಕ್ ಸ್ಪಾಟ್ ಇರುತ್ತೆ. ಡಾರ್ಕ್ ಸ್ಪಾಟ್ ಅಂತಂದರೆ ಅಮೇರಿಕಾದ ಸ್ಯಾಟಲೈಟ್ಗಳು ಆ ಭಾಗವನ್ನು ಆ 15 ಮಿನಿಟ್ಸ್ ನೋಡಲ್ಲ. ಇಡೀ ಕೆಲಸ 6 ತಿಂಗಳ ಕಾಲ ಆ 15 ಮಿನಿಟ್ಸೇ ಮಾಡಿರೋದು. ಶುರುವಾಗುತ್ತೆ ಕೌಂಟ್ ಡೌನ್. ಆ 15 ಮಿನಿಟ್ಸ್ ಶುರುವಾಗಿದ್ದ ತಕ್ಷಣ ಅಲ್ಲಲ್ಲಿ ವೆಹಿಕಲ್ಗಳು ಬರ್ತವೆ, ಅಗಿಯೋದು ಶುರು ಮಾಡ್ತಾರೆ, ದಬ 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 ಎಲ್ಲ ಕೆಲಸ ಮಾಡ್ತಾರೆ. ಅದ್ರ ಮೇಲೆ ಮತ್ತೆ ಎಂದಿನಂತೆ 15 ನಿಮಿಷ ಮುಗಿತಿದೆ ಅಂತ ಗೊತ್ತಾಗ ಕೌಂಟ್ ಡೌನ್ ಶುರುವಾಗುತ್ತೆ. ರಪ ಎಲ್ಲ ಮುಚ್ಚಿಟ್ಟು ವೆಹಿಕಲ್ಗಳಿಗೆ ಅಲ್ಲೇ ನಿಂತ್ಬಿಡ್ತಾವೆ ಪಕ್ಕಕ್ಕೆ. ಅವ್ರು ನೋಡ್ತಾರೆ 15 ನಿಮಿಷದ ನಂತರ ಎಲ್ಲ ನಾರ್ಮಲ್ ಆಗಿದೆ, ಏನಾಯಿತು ಅಂತ ಗೊತ್ತಾಗಿಲ್ಲ, ಹಿಂಗೆ ನಡೆಯುತ್ತೆ. ಮೋರ್ ದೆನ್ 6 ಮಂತ್ಸ್ ಹಿಂಗೆ ಕೆಲಸ ನಡೀತು. ಆ ಹಳ್ಳ ತೆಗೆದು ಅದರಲ್ಲಿ ಸಿಮೆಂಟ್ ಚೀಲಗಳನ್ನು ಹಾಕಿ ಅಲ್ಲಿ ಬಾಂಬನ್ನು ಪ್ಲೇಸ್ ಮಾಡಿ ಆ ಬಾಂಬಿನ ಅಧ್ಯಯನಕ್ಕೆ ಬೇಕಾಗಿರುವಂಥ ಎಲ್ಲ ಇನ್ಸ್ಟ್ರೂಮೆಂಟ್ಗಳನ್ನು ಒಳಗಿಟ್ಟು ಎಲ್ಲವನ್ನೂ ಮಾಡಿದರು ಈ 15 ನಿಮಿಷದ ಟೈಮಲ್ಲೇ. ಎವ್ರಿ ಡೇ ಮಾಡ್ತಿದ್ರು. ಫೈನಲಿ ಒನ್ ಡೇ ನಾವು ಆ ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ಮಾಡಿದಾಗ ಅಮೇರಿಕಾದ ಸೀಸ್ಮೋಗ್ರಾಫ್ಸ್ ಅಂದರೆ ಭೂಮಿ ಅಲುಗಾಟದ ಮಾಹಿತಿಯನ್ನು ತೆಗೆದುಕೊಳ್ಳುವಂಥ ಸೀಸ್ಮೋಗ್ರಾಫ್ಗಳು ಆ ಡಾಟಾನ ತೆಗೆದುಕೊಂಡು ಹೇಳಿದ್ವು,
ಭಾರತದಲ್ಲೆಲ್ಲೋ ಒಂದು ಕಡೆ ಭೂಕಂಪ ಆಗಿದೆ ಅಂತ. ಭಾರತ ಹೇಳ್ತು ಭೂಕಂಪ ಅಲ್ಲ, ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ಮಾಡಿದ್ದೀವಿ ನಾವು ಅಂತ. ಬಾಂಬ್ ಎಕ್ಸ್ಪ್ಲೋಷನ್ಗೂ ಟೆಸ್ಟಿಗೂ ಒಂದು ಡಿಫ್ರೆನ್ಸ್ ಇದೆ. ಈ ಟೆಸ್ಟಲ್ಲಿ ಸೆನ್ಸಾರ್ಸ್ಗಳನ್ನು ಹಾಕಿರ್ತಾರೆ, ಅದು ರೀಡಿಂಗ್ ತಗೊಳುತ್ತೆ. ಸೊ ದ್ಯಾಟ್ ಮುಂದಿನ ಅನೇಕ ವರ್ಷಗಳ ಕಾಲ ಬಾಂಬ್ ಎಕ್ಸ್ಪ್ಲೋಡ್ ಮಾಡುವಂಥ ಅಗತ್ಯ ಇಲ್ಲ. ಆ ಡಾಟಾ ರೀಡಿಂಗ್ ಏನು ತಗೊಂಡಿರ್ತೀವೋ ಅದರ ಆಧಾರದ ಮೇಲೆ ಬಾಂಬ್ ಡೆವಲಪ್ ಮಾಡುವಂಥ ಸಾಮರ್ಥ್ಯವನ್ನು ಭಾರತ ಪಡ್ಕೊಳ್ತು. ಇದು ಜಗತ್ತಿನ ಕೆಂಗಣ್ಣಿಗೆ ಗುರಿಯಾಯಿತು. ತಕ್ಷಣ ಹೊಡೆತ ಬಿದ್ದಿದ್ದು ಚೀನಾಕ್ಕೆ. ಪಾಕಿಸ್ತಾನವನ್ನೇನಾದರೂ ಈಗ ನಾವು ನ್ಯೂಕ್ಲಿಯರ್ ಪವರ್ಡ್ ಅಂತ ಮಾಡಲಿಲ್ಲ ಅಂದಿದ್ರೆ ಅಂದರೆ ಚೀನಾ ಮತ್ತು ಭಾರತ ನೇರ ಎದುರಾಬದರಾಗುತ್ತೆ, ಪಾಕಿಸ್ತಾನ ಸೈಡ್ ಲೈನ್ ಆಗಿಬಿಡುತ್ತೆ. ಅದಕ್ಕೆ ಪಾಕಿಸ್ತಾನವನ್ನು ಭಾರತದ ವಿರುದ್ಧ ಎತ್ತಿ ಕಟ್ಟಬೇಕು ಅಂತಂದ್ರೆ ಭಾರತ ಪಾಕಿಸ್ತಾನದೊಂದಿಗೆ ಜೂಜಾಡ್ತಾ ಇದ್ರೆ ಚೀನಾ ಸೇಫ್. ಅದಕ್ಕೆ ಚೀನಾ ಏನ್ ಮಾಡ್ತು, ವಿತಿನ್ ನೆಕ್ಸ್ಟ್ 10 days, ಅಮೇಝಿಂಗ್, ನಮಗೆ ತಿಂಗಳುಗಟ್ಟಲೆ ಹಿಡಿತು, ಅವರು ವಿತಿನ್ ನೆಕ್ಸ್ಟ್ 10 days ಅವರೊಂದು ಬಾಂಬ್ ಎಕ್ಸ್ಪ್ಲೋಷನ್ ಟೆಸ್ಟ್ ಮಾಡಿದ್ರು. ಜಗತ್ತಿನ ಪ್ರಮುಖ ರಾಷ್ಟ್ರಗಳು ಭಾರತ ಮತ್ತು ಪಾಕಿಸ್ತಾನ ಎರಡನ್ನೂ ಸ್ಯಾಂಕ್ಷನ್ ಲಿಸ್ಟಿಗೆ ಹಾಕಿದ್ರು, ಅಮೇರಿಕನು ಸ್ಯಾಂಕ್ಷನಿಗೆ ಹಾಕ್ತು. ಆದರೆ ಅಟಲ್ಜಿ ಕವಿ ಹೃದಯ ಅಲ್ಲ, ಆ ಮನುಷ್ಯ ಏನು ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಅಂತಾರೆ. ಮೋದಿ ಹಂಗಲ್ಲ, ಮೋದಿ ಬೇರೆನೇ, ನೀರು ಕುಡಿದಿರೋದೇ ಬೇರೆ ಅವರು. ಈ ಅಟಲ್ಜಿ ಹಂಗಲ್ಲ, ಪಾಪ ಒಳ್ಳೆ ಮನುಷ್ಯ. ಅವ್ರು ಏನು ಮಾಡಿದ್ರು, ಹೆಂಗಿದ್ರು ಬಾಂಬ್ ಬ್ಲಾಸ್ಟ್ ಟೆಸ್ಟ್ ಮಾಡಿ ಆಗಿದೆ, ಸ್ವಲ್ಪ ಪಾಕಿಸ್ತಾನದೊಂದಿಗೆ ಒಳ್ಳೆ ಸಂಬಂಧ ಬೆಳೆಸಿ ಜಗತ್ತಿಗೆಲ್ಲ ತೋರಿಸೋಣ ಅಂಥೇಳಿ ಅಟಲ್ಜಿ ನೆಕ್ಸ್ಟು ಅವರೊಂದು ಲಾಹೋರಿಗೆ ಬಸ್ಸನ್ನು ಬಿಟ್ಟರು. ಒಂದು ರೈಲು ಹೋಗ್ತಾ ಇತ್ತು, ಸಂಜೋತಾ ಎಕ್ಸ್ಪ್ರೆಸ್ಸು, ಅದು ಸಾಕು, ಅದಕ್ಕೂ ಬ್ಲಾಸ್ಟ್ ಮಾಡಿದ್ರು ಪಾಕಿಸ್ತಾನಿಯರು. ಆಮೇಲೆ ಅದನ್ನು ಸ್ಟಾಪ್ ಮಾಡಲಾಯಿತು. ಲಾಹೋರಿಗೆ ಒಂದು ಬಸ್ಸನ್ನು ಬಿಟ್ಟರು, ಸ್ವತಃ ಅಟಲ್ಜಿ ಅದ್ರ ಮೇಲೆ ಕೂತು ವಾಘಾ ಬಾರ್ಡರ್ ಮೂಲಕ ಡೆಲ್ಲಿಯಿಂದ ಲಾಹೋರ್ಗೆ ಪ್ರಯಾಣಿಸಿದರು. ಲಾಹೋರ್ ಘೋಷಣೆಯನ್ನು ಅಲ್ಲಿ ಮಾಡಲಾಯಿತು. ಲಾಹೋರ್ ಘೋಷಣೆಯಲ್ಲಿ ಮೊದಲು ನಮ್ಮ ಸೈನ್ಯ ವೀಕ್ ಆಗಬಲ್ಲಂಥ ಅನೇಕ ಸಂಗತಿಗಳಿದ್ದು, ನಮ್ಮ ಸೈನ್ಯದವರು ಪ್ರತಿಭಟನೆ ಮಾಡಿದ ನಂತರ ಅವೆಲ್ಲವನ್ನು ತೆಗೆದು ನ್ಯೂಟ್ರಲ್ ಆಗಿರುವಂಥ ಲಾಹೋರ್ ಘೋಷಣೆ ಮಾಡಿ ಏನು ಅಟಲ್ಜಿ ಮತ್ತು ನವಾಜ್ ಶರೀಫ್ ತಬ್ಕೊಂಡಿದ್ದ ಸುದ್ದಿ ಇಡೀ ಜಗತ್ತಿಗೆ ಹಬ್ತು. ನಮಗೂ ಒಂದು ಕ್ಷಣ ಅನ್ನಿಸ್ತು, ವಾಹ್ ಏನಪ್ಪ, ನಮ್ಮ ಕಾಲದ ಘಟ್ಟದಲ್ಲಿ ಎಲ್ಲವೂ ಸರಿ ಹೋಯ್ತಲ್ಲ. ಹಿಂದೂ ಚೀನಿ ಬಾಯ್ ಬಾಯ್ ಅಂತ ಒಂದು ಕಾಲದಲ್ಲಿ ಅನ್ಕೊಳ್ತಿದ್ವಿ, ಈಗ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಆಗೋಯ್ತಲ್ಲ, ಹಿಂದೂ ಪಾಕಿಸ್ತಾನಿ ಬಾಯ್ ಬಾಯ್ ಆಯ್ತಲ್ಲ, ಹಿಂದೂಸ್ತಾನಿ ಪಾಕಿಸ್ತಾನಿ ಫ್ರೆಂಡ್ಶಿಪ್ ಆಗೋಯ್ತಲ್ಲ, ಅಟಲ್ಜಿ ಎಂತ ಮ್ಯಾಜಿಕ್ ಮಾಡಿಬಿಟ್ರು ಅಂತ. ಆದರೆ ಅಟಲ್ಜಿಗೆ ಗೊತ್ತೇ ಇರಲಿಲ್ಲ. ನೆಕ್ಸ್ಟ್ ಸ್ಲೈಡ್. ಈತ ನವಾಜ್ ಶರೀಫು, ಅಟಲ್ಜಿ ಅವನ ಜೊತೆಗೆ ತುಂಬ ಪ್ರೀತಿಯಿಂದ ನಡ್ಕೊಂಡಿದ್ದು. ಆದರೆ ನವಾಜ್ ಶರೀಫ್ ಪ್ರಧಾನಿಯಾಗುವುದರೊಂದಿಗೆ ನವಾಜ್ ಶರೀಫ್ ತನ್ನ ಸೈನ್ಯದ ಮುಖ್ಯಸ್ಥನಾಗಿ ಜನರಲ್ ಪರ್ವೇಜ್ ಮುಷರ್ರಫ್ನ ಕರ್ಕೊಂಬಂದಿದ್ರು. ಅಟಲ್ಜಿ ಬಸ್ಸನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಜನರಲ್ ಪರ್ವೇಜ್ ಮುಷರ್ರಫ್ ಕಾರ್ಗಿಲಲ್ಲಿ ಭಾರತಕ್ಕೆ ಬೆನ್ನಿಗೆ ಚೂರಿ ಹೆಂಗೆ ಹಾಕಬೇಕು ಅಂತ ಆಪರೇಷನ್ ಬದ್ರಿಗೆ ಪ್ಲ್ಯಾನ್ ಮಾಡ್ತಿದ್ದ. ಆ್ಯಂಡ್ ವಿ ವರ್ ಸೆಲೆಬ್ರೇಟಿಂಗ್ ಇಯರ್. ಏನು ಸ್ವೀಟ್ ಹಂಚಿದ್ದು, ಮನೆಗೆ ಹೋಗಿದ್ದೇನು, ಇಂಡಿಯಾ ಪಾಕಿಸ್ತಾನ್ ಎಷ್ಟು ಚೆನ್ನಾಗಾಯಿತು, ಏನು ಭಾರತ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದ್ದೇನು, 2 ಫ್ಲ್ಯಾಗ್ ಹಿಡ್ಕೊಳ್ತೀರಿ, ಎಲ್ಲ ಮಾಡ್ತಿದ್ವಿ. ಆದರೆ ಈ ಅಯೋಗ್ಯ ಕಾರ್ಗಿಲ್ ಭಾಗದಿಂದ ನುಗ್ಗಬೇಕು ಅಂತ ಬಂದಿದ್ದ. ಜನರಲ್ ಜಿಯಾವುಲ್ ಹಕ್ 1987 ಪ್ಲ್ಯಾನ್ ಮಾಡಿದ್ದ. ನಾನು ಕಾರ್ಗಿಲ್ ಭಾಗ ಯಾಕೆ ಅಂತ ನಾನು ನಿಮ್ಗೆ ಹೇಳೋದಾದರೆ ನೆಕ್ಸ್ಟ್ ಸ್ಲೈಡು, ನಾನು ಕ್ವಿಕ್ಕಾಗಿ ಹೋಗ್ತೀನಿ. ಇದು ಕಾಶ್ಮೀರ, ಎಲ್ರಿಗೂ ಕಾಣುತ್ತೆ ಅಂದ್ಕೊಂಡಿದ್ದೀನಿ ನಾನು. ಜಮ್ಮು ಕಾಶ್ಮೀರ, ಐ ಡೋಂಟ್ ಕಾಲ್ ಇಟ್ ಕಾಶ್ಮೀರ್, ಕಾಶ್ಮೀರ್ ಅಂದರೆ ತಪ್ಪಾಗುತ್ತೆ. ಇದು ಟೋಟಲ್ ಜಮ್ಮು ಕಾಶ್ಮೀರದ ಚಿತ್ರ, ನಾವು ಬಿಡಿಸೋ ಚಿತ್ರ. ಆ ಗ್ರೀನು, ಆ ರೆಡ್ಡು ಎಲ್ಲ ಸೇರಿದಂತೆ ಇದು ಜಮ್ಮು ಕಾಶ್ಮೀರದ ಚಿತ್ರ. ಆದರೆ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಅಂತಂದರೆ, ಆ ಗ್ರೀನ್ ಏನು ಕಾಣುತ್ತೋ ಅಷ್ಟನ್ನು ಪಾಕಿಸ್ತಾನ ಕಿತ್ಕೊಂಡಿದೆ, ರೆಡ್ ಏನು ಕಾಣುತ್ತೋ ಅದನ್ನು ಚೀನಾ ಕಿತ್ಕೊಂಡಿದೆ. ಅದನ್ನು ಅಕ್ಸೈ ಚೀನ್ ಅಂತ ಕರೀತಾರೆ. ನಮ್ಮ ಹತ್ರ ಕಿತ್ಕೊಂಡಿದೆ ಚೀನಾ. 1962 ಚೀನಾ ಕಿತ್ಕೋತು, ಇದನ್ನು 1947 ಪಾಕಿಸ್ತಾನ ಕಿತ್ಕೋತು. ಪ್ರಾಬಬಲಿ 1990s ಆ ಮಧ್ಯದಲ್ಲೊಂದು ಭಾಗ ಕಾಣುತ್ತಲ್ಲ, ಬ್ರೌನ್ ಕಲರಲ್ಲಿದೆ, ಈ ಪಾಕಿಸ್ತಾನಕ್ಕೆ ಸೇರಿದ್ದ ಭಾಗವನ್ನು ಪಾಕಿಸ್ತಾನ ಚೀನಾಕ್ಕೆ ಗಿಫ್ಟ್ ಕೊಡ್ತು. ಯೋಚನೆ ಮಾಡಿ ಏನೆಲ್ಲ ನಡೆದಿದೆ. ಆ್ಯಂಡ್ ಸ್ಟಿಲ್ ಯು ನೋ ವಾಟ್ ವಿ ಡೂ. ನಮ್ಮ ಮಕ್ಕಳಿಗೆ ಭಾರತದ ಮ್ಯಾಪ್ ಬಿಡಿಸ್ಬೇಕಾದ್ರೆ ಈ ಮೈಸೂರು ಪೇಟ ಬಿಡಿಸೋದಂತೂ ತಪ್ಪಿಸಲ್ಲ, ಹಿಂಗೆ ಇರಬೇಕದು ಅಂತ. ಆದರೆ ವಾಸ್ತವವಾಗಿ ನಮ್ಮ ಹತ್ರ ಇಲ್ಲ ಭೂಮಿ. ಈ 3ನೇ ಒಂದು ಭಾಗವನ್ನು ಕಳ್ಕೊಂಡಿರುವಂಥ ಭಾಗ ಇದು. ಈ ಭಾಗ ನೋಡಿ ಈಗ ಹೆಂಗಿದೆ ಅಂತಂದರೆ, ಈ ಭಾಗದಲ್ಲಿ ಏನು ಕಾಣುತ್ತೆ ಅದು ಕಾಶ್ಮೀರ ಮೇಲ್ಭಾಗದಲ್ಲಿರುವಂಥದ್ದು, ಸೆಂಟ್ರ್ ಪಾರ್ಟ್ ಜಮ್ಮು, ಆ ಕಡೆ ಲಡಾಖ್. ಲಡಾಖ್ ತುಂಬ ವಿಸ್ತಾರವಾಗಿರುವಂಥ ಭೂಮಿ, ಅದರ ನಂತರ ಜಮ್ಮು. ಕಾಶ್ಮೀರದ ಭಾಗ ಚಿಕ್ಕದ್ದು. ಲಡಾಖ್ ಜನಸಂಖ್ಯೆ ಭಾಳ ವಿರಳ. ಇಡೀ ಲಡಾಖಲ್ಲಿ ಇಫ್ ಐ ಆಮ್ ನಾಟ್ ರಾಂಗ್ 20 ಲಕ್ಷ ಜನ ಇರ್ಬೋದು. ಬೆಂಗಳೂರು ಒಂದರಲ್ಲೇ 1.5 ಕೋಟಿ ಜನ ಇದ್ದಾರೆ. ಲಡಾಖಲ್ಲಿ 20-25 ಲಕ್ಷ ಜನ ಇರ್ಬೋದು. ಕಾಶ್ಮೀರದಲ್ಲಿ ಸ್ವಲ್ಪ ಬಾಹುಳ್ಯ ಜಾಸ್ತಿ ಇದೆ, ಜಮ್ಮು ಸಿಕ್ಕಾಪಟ್ಟೆ ಜನ ಇದ್ದಾರೆ. ಈ ಕಾಶ್ಮೀರ ಮತ್ತು ಶ್ರೀನಗರ ಮತ್ತು ಲಡಾಖ್ನ ಲೇಹನ್ನು ಕನೆಕ್ಟ್ ಮಾಡುವಂಥ ಒಂದು ಹೈವೇ ಇದೆ, ಅದು ಝೋಜಿಲಾ ಪಾಸ್ ಮೂಲಕ ಹೋಗುತ್ತೆ. ತುಂಬ ಟಫ್ ಟೆರೇನ್. ಆ ಹೈವೇನೇನಾದರೂ ಬ್ಲಾಕ್ ಮಾಡಿಬಿಟ್ರೆ ನಮಗೆ ಲಡಾಖನ್ನು ಕನೆಕ್ಟ್ ಮಾಡುವಂಥ ಬೇರೆ ರೋಡ್ ಇಲ್ಲ. ಈ ಹೈವೇ ಕ್ರಾಸ್ ಮಾಡಿದ ತಕ್ಷಣ ಬರೋದೇ ಕಾರ್ಗಿಲ್.
ಕಾರ್ಗಿಲ್ನ ಆ ಭಾಗದಲ್ಲಿ ಪಾಕಿಸ್ತಾನಿಯರಿದ್ದಾರೆ. ಆದರೆ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಗೊತ್ತಾ, ಭಾಳ ಇಂಟ್ರೆಸ್ಟಿಂಗ್ ಪಾರ್ಟ್ ಇದು. ಶ್ರೀನಗರದಲ್ಲಿ ಸುನ್ನಿಗಳು ಜಾಸ್ತಿ, ಮುಸಲ್ಮಾನರಲ್ಲೂ ಎರಡು ದೊಡ್ಡ ಪಂಗಡ ಇದೆ. ಒಂದನ್ನು ಸುನ್ನಿಗಳು ಅಂತ ಕರೀತಾರೆ, ಒಂದು ಶಿಯಾಗಳು ಅಂತ ಕರೀತಾರೆ. ಅದು ಬಿಟ್ಟು ಅಹಮದಿಯಾಗಳು ಅಂತ ಬೇರೆ ಇದ್ದಾರೆ. ಶಿವಮೊಗ್ಗದಲ್ಲೂ ಆ ಜನರು ಇದ್ದಾರೆ. ಅಹಮದಿಯಾಗಳನ್ನು ಶಿಯಾಗಳು ಒಪ್ಕೊಳ್ಳಲ್ಲ, ಸುನ್ನಿಗಳು ಒಪ್ಕೊಳ್ಳಲ್ಲ, ಅವ್ರು ಅಹಮದಿಯಾರನ್ನು ಧಿಕ್ಕರಿಸ್ತಾರೆ. ಅವ್ರು ಇಲ್ಲೂ ಇದ್ದಾರೆ. ಸೊ ಈ ಕಾಶ್ಮೀರದಲ್ಲಿ ಸುನ್ನಿಗಳು ಜಾಸ್ತಿ, ಪಾಕಿಸ್ತಾನದಲ್ಲಿರೋರೆಲ್ಲ ಸುನ್ನಿಗಳು, ಬಹುತೇಕರು ಸುನ್ನಿಗಳು. ಲದಾಖ್ನಲ್ಲಿ ಯಾರಿದ್ದಾರೋ ಅವರು ಶಿಯಾಗಳು ಜಾಸ್ತಿ. ಅವ್ರಿಗೆ ಪಾಕಿಸ್ತಾನ ಕಂಡ್ರಾಗಲ್ಲ. ಬಿಕಾಸ್ ಪಾಕಿಸ್ತಾನದಲ್ಲಿ ಶಿಯಾಗಳನ್ನು ದಿನ ಬೆಳಗಾದರೆ ಹತ್ಯೆ ಮಾಡ್ತಾರೆ. ಅದಕ್ಕೆ ಈ ಲದಾಖ್ನಲ್ಲಿರುವಂಥ ಮುಸಲ್ಮಾನರು ಭಾರತದ ಪರವಾಗಿರ್ತಾರೆ. ಕಾಶ್ಮೀರದಲ್ಲಿರುವ ಮುಸಲ್ಮಾನರು, ಜನರಲೈಸ್ ಮಾಡಲ್ಲ ನಾನು ಸ್ಟೇಟ್ಮೆಂಟ್ನ, ಬಹುತೇಕರು ಯಾವಾಗಲೂ ಪಾಕಿಸ್ತಾನದ ಕುರಿತಂತೆ ಮಾತನಾಡುವಂಥ ಪ್ರಯತ್ನ ಮಾಡ್ತಾರೆ. ಈಗೇನಾಯಿತು, ಒಂದು ಸಲ ಟ್ರೈ ಮಾಡಿಬಿಡೋಣ ಅದನ್ನು. 1984ನಲ್ಲಿ ಜಿಯಾವುಲ್ ಹಕ್ ಪ್ಲ್ಯಾನ್ ಮಾಡಿದ್ದ, ಕಾರ್ಗಿಲ್ ಮೂಲಕ ಅಟ್ಯಾಕ್ ಮಾಡಿಬಿಡೋಣ. ಕಾರ್ಗಿಲ್ ಮೂಲಕ ಅಟ್ಯಾಕ್ ಮಾಡಿಬಿಟ್ರೆ ಭಾರತವನ್ನು ವೀಕ್ ಮಾಡ್ಬೋದು, ಅಲ್ಲಿ ಭಾರತೀಯ ಸೇನೆ ಇಲ್ಲ. ಒಂದ್ಸಲ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ರೆ ಟೋಟಲ್ ಲಡಾಖ್ ನಮ್ದಾಗುತ್ತೆ, ನಾವು ಚೀನಾ ಜೊತೆಗೆ ಸೇರ್ಕೊಂಡು ಇಡೀ ಭಾಗವನ್ನು ಕ್ಲಿಯರ್ ಮಾಡ್ಕೊಳ್ಬೋದು ಅಂತ ಅವರೊಂದ್ಸಲ ಟ್ರೈ ಮಾಡಿದ್ರು. ಆಪರೇಷನ್ ಬದರ್ ಮುಂದಕ್ಕೆ ಹೋಗದೆ ನಿಂತಿತ್ತು. ಟೋಟಲ್ ಆ ಫೈಲನ್ನು ಹಾಗೆ ತೊಗೊಂಡು ಬರಬೇಕು ಅಂತ ಈ ಜನರಲ್ ಪರ್ವೇಜ್ ಮುಷರ್ರಫ್ ನಿಶ್ಚಯ ಮಾಡ್ದ. ಅವನು ಎಲ್ಲಿವರೆಗೂ ಅಂತಂದರೆ, ಈ ಕಡೆ ಅಟಲ್ ಬಿಹಾರಿ ವಾಜಪೇಯಿ ಬಸ್ನಲ್ಲಿ ಹೋಗ್ತಿದ್ರೆ, ಅಟಲ್ ಬಿಹಾರಿ ವಾಜಪೇಯಿ ಲಾಹೋರಿಗೆ ಬಂದ್ರಲ್ಲ, ಭಾಳ ಇಂಟ್ರೆಸ್ಟಿಂಗ್ ಸ್ಟೋರಿ ಅದು. ನಾನು ಆವಾಗ ಅದನ್ನೆಲ್ಲ ಗಮನಿಸಿರುವಂಥವನು. ಅಟಲ್ಜಿ ಲಾಹೋರಲ್ಲಿ ಬಸ್ಸಿಂದ ಇಳಿದಾಗ ಸೈನಿಕ ಮುಖ್ಯಸ್ಥನಾಗಿ ರಿಸೀವ್ ಮಾಡಬೇಕು. ಅವನು ರಿಸೀವ್ ಮಾಡಿದವನು ಸೆಲ್ಯೂಟ್ ಕೊಡಲಿಲ್ಲ ಅಟಲ್ಜಿಗೆ. ನಾನು ಮರ್ತುಬಿಟ್ಟೆ, ನೀವು ಮರೆತ್ರಿ. ರಾಜಕಾರಣ ನೇತೃತ್ವ ಮರಿತು, ಆದರೆ ಭಾರತೀಯ ಸೇನೆ ಮರ್ತಿರಲಿಲ್ಲ. ಮುಂದೆ ಪರ್ವೇಜ್ ಮುಷರ್ರಫ್ ಪಾಕಿಸ್ತಾನದ ಅಧ್ಯಕ್ಷನಾಗಿ ಭಾರತದ ವಿಸಿಟ್ಟಿಗೆ ಬಂದಾಗ ಭಾರತದ ಸೈನಿಕ ಮುಖ್ಯಸ್ಥರು ರಿಸೀವ್ ಮಾಡಿದರು, ಸೆಲ್ಯೂಟ್ ಕೊಡಲಿಲ್ಲ. ಮಗನೇ, ಆವತ್ತು ಮಾಡಿದ್ದಕ್ಕೆ ಉತ್ತರ ಕೊಟ್ಟಿದ್ದೀವಿ ತಗೋ ಅಂತ. ನಂಗೆ ಅದಕ್ಕೆ ಯಾಕೆ ಆ ಸೈನಿಕನ ಕೆಚ್ಚಿದೆಯಲ್ಲ, ಆರುವಂಥದ್ದಲ್ಲ, ನಮ್ಗೆ ಆರೋಗ್ಬಿಡುತ್ತೀರಿ. ನಮಗೆ ಭಾಳ ಬೇಗ ಸೆಕ್ಯುಲರ್ ಭೂತ ಆವರಿಸ್ಕೊಂಡ್ಬಿಡುತ್ತೆ. ಬಟ್ ಸೈನಿಕನಿಗೆ ಸೆಕ್ಯುಲರ್ ನಡೆಯಲ್ಲ. ದೇಶದ ಗೌರವ ಎಲ್ಲಕ್ಕಿಂತ ಮೊದಲು, ಆಮೇಲೆ ನನ್ನ ರೆಜಿಮೆಂಟಿಂದು, ಫೈನಲಿ ನಂದು ಅಂತಾನೆ ಸೈನಿಕ. ಹೀಗಾಗಿ ಅವನು ಆ ಜೋಶಲ್ಲಿ ಯಾವಾಗಲೂ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈಗೇನಾಯಿತು, ಈ ಲದಾಖ್ನ ಮೇಲೆ ಅಟ್ಯಾಕ್ ಮಾಡಬೇಕು ಅಥವಾ ಕಾರ್ಗಿಲಲ್ಲಿ ಅಟ್ಯಾಕ್ ಮಾಡಬೇಕು ನಿಶ್ಚಯ ಮಾಡಿದ್ದ. ಯಾಕೆ ಅಂತಂದರೆ, ಕಾರ್ಗಿಲಲ್ಲಿ ಭಾರತೀಯ ಸೇನೆ ದೊಡ್ಡ ಪ್ರಮಾಣದಲ್ಲಿ ಇದ್ದಿದ್ದು 1971ನಲ್ಲಿ, ನಾವು ಪಾಕಿಸ್ತಾನ ಜೊತೆಗೆ ಯುದ್ಧ ಮಾಡಬೇಕಾದಾಗ ಇಲ್ಲಿಂದ ಅಟ್ಯಾಕ್ ಮಾಡಬಹುದು ಅಂತ. ನೆಕ್ಸ್ಟು 1993ನಲ್ಲಿ ಕಾಶ್ಮೀರದಲ್ಲಿ ಎಲೆಕ್ಷನ್ ಆಗುವಾಗ ಈ ಸೈನಿಕರನ್ನ 50% ಕರ್ಕೊಂಡ್ಬಿಟ್ವಿ. ಆಮೇಲೆ ಕಾಶ್ಮೀರದಲ್ಲಿ ಇನ್ಸರ್ಜೆನ್ಸಿ ಶುರುವಾದಾಗ ಉಳಿದ ಸೈನಿಕರನ್ನು ಕರ್ಕೊಂಡು ಲಡಾಖ್ನಲ್ಲಿ ತುಂಬ ಕಡಿಮೆ ಸೈನಿಕರನ್ನ ಇಡಿಸಿದ್ವಿ. ಹೀಗಾಗಿ ಪಾಕಿಸ್ತಾನಕ್ಕೆ ಅನಿಸಿತ್ತು ನಾವು ಗೆದ್ದುಬಿಡೋದು ಬಹಳ ಸುಲಭ ಅಂತ. ಅದಕ್ಕೆ ಅಟ್ಯಾಕ್ ಮಾಡಬೇಕು ಅಂತ ಅವರು ಡಿಸೈಡ್ ಮಾಡಿದರು. ಅಟ್ಯಾಕ್ ಮಾಡಿದ್ರೆ ನೆಕ್ಸ್ಟ್ ನೋಡಿ, ಇದು ಲೇ ಲಡಾಖ್ ಅಥವಾ ಶ್ರೀನಗರ್ ಲೇ ಹೈವೇ. ನಾವು ಯು ಕ್ಯಾನ್ ಇಮ್ಯಾಜಿನ್ ಹೆಂಗಿರ್ಬೋದು ಅಂತ. ಈ ಹೈವೇಯ ಈ ಗುಡ್ಡ, ಇಮ್ಯಾಜಿನ್ ದಿಸ್ ಇಸ್ ತೋಲೋಲಿಂಗ್, ಒಂದು ಇಂಪಾರ್ಟೆಂಟ್ ಆಗಿರುವಂಥ ಗುಡ್ಡ. ಈ ಗುಡ್ಡಕ್ಕೆ ಹೊಂದಿಕೊಂಡು ಈ ಹೈವೇ ಇದೆ. ಈ ಗುಡ್ಡ ನಮ್ಮ ಕೈಲಿರುವಂಥ ಗುಡ್ಡ. ಈ ಗುಡ್ಡದ ಮೇಲೆ ಪಾಕಿಸ್ತಾನಿಯರು ಬಂದು ಕೂತ್ಬಿಟ್ರೆ ಇಲ್ಲಿ ಓಡಾಡುವಂಥ ಪ್ರತಿಯೊಂದು ವೆಹಿಕಲ್ಲು ಅವ್ರಿಗೆ ಕಾಣುತ್ತೆ. ಮೇಲಿಂದ ಅಟ್ಯಾಕ್ ಮಾಡೋದು ಸುಲಭ. ಇದು 1A, ನಾವೇನು ಹೈವೇ ಲೆಕ್ಕ ಹಾಕ್ತೀವಲ್ಲ, NH21, NH22, NH34, ಇದು NH1. ಈ NH1 ಶ್ರೀನಗರ ಮತ್ತು ಲೇಹನ್ ಕನೆಕ್ಟ್ ಮಾಡೋದು. ಅದ್ರ ಮುಂದೆ ಇರುವಂಥದ್ದೇ ತೊಲೋಲಿಂಗ್ ಬೆಟ್ಟ. ಆ ತೊಲೋಲಿಂಗ್ ಬೆಟ್ಟದ ಮೇಲೆ ಅವ್ರು ಹತ್ತು ಕೂತು ಅಂತಂದರೆ ಈ ಇಡೀ ಭಾಗ ಅವರಿಗೆ ನೇರವಾಗಿ ಕಾಣುತ್ತೆ. ಅದಕ್ಕೆ ಅವ್ನು ಡಿಸೈಡ್ ಮಾಡ್ದ, ಹೇಗಾದರೂ ಮಾಡಿ ಈ ಬೆಟ್ಟವನ್ನು ಹತ್ತಿ ಕೂತ್ಕೋಬೇಕು ಅಂತ ಅವರೊಂದು ಪ್ಲ್ಯಾನ್ ಮಾಡಿದರು. ಯಾಕೆ ಈ ಪ್ಲ್ಯಾನ್ ಮಾಡಲಾಯಿತು ಅಂತಂದರೆ, ನಮಗೂ ಮತ್ತು ಪಾಕಿಸ್ತಾನಕ್ಕೂ ಒಂದು ಒಪ್ಪಂದ ಇತ್ತು. ಆ ಒಪ್ಪಂದವನ್ನು ಜೆಂಟಲ್ಮನ್ಸ್ ಒಪ್ಪಂದ ಅಂತ ಕರೀತಾರೆ. ಈ ಒಪ್ಪಂದದ ವಿಷಯ ಏನು ಗೊತ್ತೇನು, ಚಳಿಗಾಲ ಶುರುವಾಗಿ ಮಂಜು ಬೀಳಲಿಕ್ಕೆ ಶುರುವಾದರೆ ಪಾಕಿಸ್ತಾನಿಯರು ಅವ್ರ ಕಡೆಗೆ ಹೋಗಬೇಕು, ಭಾರತೀಯರು ತಮ್ಮ ಕಡೆ ವಾಪಸ್ ಬಂದುಬಿಡಬೇಕು. ಚಳಿಗಾಲ ಮುಗಿದ್ಮೇಲೆ ಇಬ್ಬರು ತಮ್ಮ ಗುಡ್ಡ ಏರ್ಬಿಟ್ಟು ಹತ್ತಬೇಕು ಅಂತ. ನಂಗೆ ಗೊತ್ತಿಲ್ಲ ಪಾಕಿಸ್ತಾನಿಯರನ್ನ ಅದು ಯಾವ ಕಾಲಕ್ಕೆ ಇವರು ಜೆಂಟಲ್ಮನ್ಸ್ಗಳಂತ ಒಪ್ಕೊಂಡ್ರು, ದೇವರೇ ಬಲ್ಲ. ಅವ್ರು ಒಪ್ಪಿಕೊಂಡು ಈ ಒಪ್ಪಂದವನ್ನು ಪಾಲಿಸ್ತಿದ್ವಿ. ಯಾವಾಗ ಅಟಲ್ ಬಿಹಾರಿ ವಾಜಪೇಯಿ ಹೋಗಿ ಅವನನ್ನು ತಬ್ಬಿಕೊಂಡ್ರು ನವಾಜ್ ಶರೀಫನ್ನು, ನಂಗನ್ಸುತ್ತೆ ಸೈನಿಕರು ಒಂದು ಕ್ಷಣ ಮೈ ಮರೆತುಬಿಟ್ರೆ, ಆ ಪಾಕಿಸ್ತಾನ ಒಳ್ಳೆಯದಾಗಿದೆ, ನಾವೇನು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ ಅಂತ ಸುಮ್ಮನಾದರು ಅಂತ ಅನಿಸುತ್ತೆ. ಅದರ ಪರಿಣಾಮ ಆ ವರ್ಷ ನಮಗಿಂತ ಮುಂಚೆ ಪಾಕಿಸ್ತಾನಿ ಸೈನಿಕರು ತಮ್ಮ ಗುಡ್ಡವನ್ನು ಹತ್ತಿ ಲೈನ್ ಆಫ್ ಕಂಟ್ರೋಲ್ನ ದಾಟಿ ನಮ್ಮ ಗುಡ್ಡವನ್ನು ಹತ್ತಿ ಕೂತ್ಬಿಟ್ರು. ಏನು ಮಹಾರಿ, ಗುಡ್ಡ ಹತ್ತಿರ್ತಾರೆ, ಹೋಗಿ 4 ಬಾರಿಸಿ ಕೆಳಗೆ ಇಳಿಸಿ ಕಳಿಸಿದ್ರೆ ಆಯ್ತು, ಅದರಲ್ಲೇನಿದೆ ಅಂತ ನಾವು ಅಂದ್ಕೊಂಡ್ರೆ ಇಟ್ ಈಸ್ ನಾಟ್ ದಟ್ ಈಸಿ ರೀ. ಈ ಟೆರೇನ್ ಹೆಂಗಿದೆ ಅಂತಂದರೆ ಇದರ ವೆದರೇ ಡೇಂಜರಸ್. ನೀವಲ್ಲಿ ಕೆಲಸ ಮಾಡಿರೋ ಸೈನಿಕರನ್ನು ಕೇಳಬೇಕು. ನಾನು ಸುದೀರ್ಘ ಕಾಲ ಭಾಳ ಬಾರಿ ಅಲ್ಲಿಗೆ ಹೋಗಿ ಬಂದಿರೋದ್ರಿಂದ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಈಗ ನಿಮಗೆ ಬಿಸಿಲು ಕಾಣ್ತಿರುತ್ತೆ,
ಮರುಕ್ಷಣವೇ ಯಾವಾಗ ಥಂಡಿ ಶುರುವಾಗುತ್ತೋ ಹೇಳಕ್ಕೆ ಬರಲ್ಲ. ಮಂಜು ಕಾಣ್ತಿರುತ್ತೆ, ಅದು ಏನಾಗುತ್ತೋ ಯಾವಾಗ ಬಿರು ಬಿಸಿಲು ಬರುತ್ತೋ ಗೊತ್ತಿಲ್ಲ. ಈ ಗುಡ್ಡಗಳು ಹೆಂಗೆ ಅಂತಂದರೆ, ಲದಾಖ್ನ ಬೆಟ್ಟಗಳು ಅತ್ಯಂತ ಡೇಂಜರಸ್ ಬೆಟ್ಟಗಳು. ಸ್ವಲ್ಪ ಗುಡ್ಡ, ಇನ್ನೊಂದು ಸ್ವಲ್ಪ ಮಂಜು, ಇನ್ನೆಲ್ಲೋ ಹುಲ್ಲು, ಇನ್ನೆಲ್ಲೋ ಕಾಡಿನ ಥರ, ಏನು ಅಂತ ಅರ್ಥ ಆಗದೆ ಇರುವಂಥ ವಿಚಿತ್ರವಾಗಿರುವಂಥ ಬೆಟ್ಟಗಳು. ಮತ್ತು ನಮ್ಮ ಸೈನಿಕ ಹೋಗಿದ ತಕ್ಷಣ ಗುಡ್ಡ ಹತ್ಬಿಟ್ಟು ಯುದ್ಧ ಮಾಡ್ಲಿಕ್ಕೆ ಶುರು ಮಾಡ್ಲಿಕ್ಕಾಗಲ್ಲ, ದಂದನ್ ಶುರು ಮಾಡ್ಲಿಕ್ಕಾಗಲ್ಲ. ಅವನಲ್ಲಿಗೆ ಹೋದಾಗ ಅಕ್ಲಮಟೈಸ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕು. ನಾನು ಮೊನ್ನೆ ಲೇಹ್ಗೆ ಹೋಗಿದ್ದೆ, ಅಲ್ಲಿಂದ ಧ್ವಜ ತರಬೇಕು ಅಂತ. ಡೋಂಟ್ ಬಿಲೀವ್, ಲೇಹನ ಏರ್ಪೋರ್ಟ್ನಲ್ಲಿ ಇಳಿದ ತಕ್ಷಣ ನನಗೆ ಹಿಂಗೆ ಅನ್ನಿಸ್ತಿತ್ತು. ಯಾಕೆಂತಂದರೆ ನಾನು 12,000 ಫೀಟ್ ಎತ್ತರದಲ್ಲಿರ್ತೀನಿ. ಅಲ್ಲಿ ನನಗೆ ಆಕ್ಸಿಜನ್ ತಗೊಳ್ಳೋದೇ ಭಾಳ ಕಷ್ಟ ಆಗ್ತಿರುತ್ತೆ. ನಾನು ಅಂದ್ಕೊಂಡೆ ನನಗೆ ಮಾತ್ರ ಹೀಗ ಅಂತ. ನನ್ನ ಜೊತೆ ಬಂದವನು ನನ್ನ ನೋಡ್ದ, ನಿಂಗೂ ಕಷ್ಟ ಆಗ್ತಿದ್ಯಾ ಅಂದ. ನಂಗೆ ಕಷ್ಟ ಆಗ್ತಿದ್ದು, ನನಗೂ ಕಷ್ಟ, ನಂಗೆ ಸಮಾಧಾನ ಆಯ್ತು, ಹಬ್ಬ ನನಗೆ ಒಬ್ಬನಿಗೆ ಅಲ್ಲ ಅಂತ. ಅಂದರೆ ನನಗೆ ಆ ಲೇಹನ ಸಮತಟ್ಟು ಪ್ರದೇಶದಲ್ಲಿ ಅಕ್ಲಮಟೈಸ್ ಆಗಲಿಕ್ಕೆ, ನಮಗೆ ಆ ಸಾಮಾನ್ಯ ಜಾಗದಲ್ಲಿ ಅಕ್ಲಮಟೈಸ್ ಆಗಲಿಕ್ಕೆ ಅರ್ಧ ಗಂಟೆ, 1 ಗಂಟೆ, ಕೆಲವರಿಗೆ ಅರ್ಧ ದಿನ, ಕೆಲವರಿಗೆ ಆಗದೆ ವಾಪಸ್ ಬರೋದು, ಇವೆಲ್ಲ ನಡೆಯುತ್ತೆ ಅಂತಾದರೆ ನನ್ನ ಸೈನಿಕ ಗುಡ್ಡ ಏರಬೇಕಲ್ಲ, ಅವನಿಗೆ ಅಕ್ಲಮಟೈಸ್ ಆಗೋದು ಬೇಡವೇನ್ರಿ? ಹೆಂಗಾಗ್ತಾನೆ? ಅದು ಎಲ್ಲಿ ಕೆಲಸ ಮಾಡ್ತಿರ್ತಾನೋ ಅವನು, ಪಂಜಾಬಿನ 50 ಡಿಗ್ರಿ ಟೆಂಪ್ರೇಚರ್ ಕೆಲಸ ಮಾಡ್ತಿರ್ತಾನೆ. ಯುದ್ಧ ಶುರುವಾಗಿದೆ, ಕಳಿಸ್ಬಿಡಿ ಅವ್ರನ್ನ ಅಂದರೆ ಒಂದು ಟ್ರೈನ್ ತೊಗೊಂಡು ಬಂದುಬಿಡುತ್ತೆ. 50 ಡಿಗ್ರಿ ಟೆಂಪ್ರೇಚರ್ನಿಂದ -15 ಡಿಗ್ರಿ ಟೆಂಪ್ರೇಚರಿಗೆ ಬಂದು ನಿಂತ್ಕೊಂಡ್ರೆ ಮೊದಲೇ ಜೀವ ಅರ್ಧ ಆಗತ್ತೆ. ಅಂಥದ್ರಲ್ಲಿ ಯುದ್ಧ ಮಾಡಲಿಕ್ಕೆ ಅವನಿಗೆ ಶಸ್ತ್ರಗಳನ್ನು ತೊಗೊಂಡು ಗುಡ್ಡ ಹತ್ತಬೇಕು ಅಂದರೆ ಹೇಗಿರ್ಬೋದು ಅಂತ ಇಮ್ಯಾಜಿನ್ ಮಾಡಿ. ಇನ್ನು ನೆಕ್ಸ್ಟ್ ಸ್ಲೈಡು, ನಾನಿದು ಸುಮ್ಮನೆ ಯಾಕೆ ತೋರಿಸಿದ್ದೀನಿ ಅಂತಂದರೆ, ಗುಡ್ಡವನ್ನು ಇಮ್ಯಾಜಿನ್ ಮಾಡಲಿ ಅಂತ. ನಮ್ಮ ಜನಕ್ಕೆ ಅರ್ಥ ಆಗೋದಿಲ್ಲ ಗುಡ್ಡ ಹೆಂಗಿರ್ಬೋದು ಅಂತ. ಈ ಗುಡ್ಡ ಪ್ರಾಬಬಲಿ ಟೈಗರ್ ಹಿಲ್ ಗುಡ್ಡ. ಇದು 5,500 ಮೀಟ್ರ್ ಎತ್ತರ. 5,500 ಮೀಟ್ರ್ ಅಂದರೆ ಎಷ್ಟು ಗೊತ್ತಾ? ಜಗತ್ತಿನ ಅತ್ಯಂತ ಎತ್ತರದ ಸ್ಟ್ಯಾಚ್ಯೂ ಸರ್ದಾರ್ ಪಟೇಲ್ರದು 182 ಮೀಟ್ರ್ ಎತ್ತರ ಅಲ್ಲಿ ಕಾಣ್ತಿದೆ ನೋಡಿ. ಇದನ್ನು ಡಿಸೈನ್ ಮಾಡುವಾಗ ಸ್ಕೇಲಿಗೆ ಸರಿಯಾಗಿ ಮಾಡಬೇಕು ಅಂತ ನಾನು ಅಂದಾಗ, ನನ್ನ ಜೊತೆ ಕೂತಿದ್ದ ಹುಡುಗ ಹೇಳ್ದ, ಸ್ಕೇಲಿಗೆ ಸರಿಯಾಗಿ ಮಾಡಿದ್ರೆ ಸರ್ದಾರ್ ಪಟೇಲ್ರ ಕಾಣೋದೇ ಇಲ್ಲ ಅಣ್ಣ. ಅವ್ರು ಕಾಣಬೇಕು ಅಂತ ತೋರಿಸ್ಬೇಕು ಅಂತ ಅಲ್ಲಿ ಹಾಕಬೇಕು ಅಂದರೆ ಇಷ್ಟು ಹಾಕಲೇಬೇಕು ಅಂತ, ಸ್ಕೇಲಿಗೆ ಇಲ್ಲ ಅದು. ಬಟ್ ಐ ಆಮ್ ಜಸ್ಟ್ ಇಮ್ಯಾಜಿನ್ ಮಾಡಿ ಅಂತ ಹೇಳ್ತಿರೋದು ನಾನು ನಿಮಗೆ. 182 ಮೀಟರ್ನ ಸರ್ದಾರ್ ಪಟೇಲ್ರು ಜಗತ್ತಿನ ಅತ್ಯಂತ ಎತ್ತರದ ಮೂರ್ತಿ ಅಂತ ಹಂಗೆ ನೋಡ್ತೀವಲ್ಲ, ಇದು 5,500 ಮೀಟರ್ ಎತ್ತರ. ಈ ಗುಡ್ಡದ ತುದಿಯಲ್ಲಿ ಅವರು ಕೂತಿರ್ತಾರೆ, ಅಥವಾ ಇಲ್ಲೆಲ್ಲೋ ಕೂತಿರ್ತಾರೆ, ಬಂಕರ್ಗಳನ್ನೋ ಸಂಗರಗಳನ್ನೋ ಮಾಡಿಕೊಂಡು. ಇವ್ರು ಇದನ್ನು ಹತ್ಕೊಂಡು ಹೋಗಬೇಕು. ಇಮ್ಯಾಜಿನ್ ಮಾಡಿ ಆ ಗುಡ್ಡ ಹೆಂಗಿದೆ. ಆ ಗುಡ್ಡ 60 ಡಿಗ್ರಿಯಲ್ಲಿಲ್ಲ, 45 ಡಿಗ್ರಿಯಲ್ಲಿಲ್ಲ. ಟೈಗರ್ ಹಿಲ್ ವಾಸ್ ದ ಟಫೆಸ್ಟ್ ಒನ್ ಬಿಕಾಸ್ 90 ಡಿಗ್ರಿ ಇತ್ತದು. ಆ್ಯಂಡ್ ಇವತ್ತು ಅವ್ರು ಮಾತನಾಡಿದವರು ಅವ್ರಿಗೆ ಹೇಳಿದರು, ಏನು ಹೇಳಿದ್ರು, ನಾವು ಕೂತಕ್ಕೆ ಕೇಳಿದೆ, ಎಲ್ಲಿ ಇದ್ರಿ ನೀವು ಆ ಟೈಮ್ನಲ್ಲಿ ಅಂತ. ನಾವು ಹಿಂದೆ ಇದ್ವಿ ಸರ್, ಟೈಗರ್ ಹಿಲ್ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ನಾವು ಹೋದಾಗ, ಅಂದರೆ ನಮ್ಮ ಸೈನಿಕರು ಹೋದಾಗ ಹತ್ಲಿಕ್ಕೆ ಬೇಕಾಗಿರುವಂಥ ರೋಡ್ ಮಾಡ್ಲಿಕ್ಕೆ ನಮ್ಮನ್ನು ಕಳಿಸ್ಕೊಟ್ಟಿದ್ರು ಅಂತ. ಯು ಹ್ಯಾವ್ ಸಮ್ವನ್ ಇನ್ ಶಿವಮೊಗ್ಗ, ಯಾರದನ್ನು ರೋಡ್ ಮಾಡ್ಲಿಕ್ಕೆ ಹೋಗಿದ್ರು ಅವ್ರು ಸಿಗ್ತಾರೆ. ಯಾಕೆ ರೋಡ್ ಮಾಡೋದು ಕಷ್ಟ ಅಂತಂದರೆ, ನನ್ನ ಸೈನಿಕನಿಗೆ ಬರೀ ಗುಡ್ಡ ಹತ್ತಕ್ಕಾಗಲ್ಲ, ಆ ಗುಡ್ಡ ಹತ್ತುವಾಗ ಅವನಿಗೆ ಓಡಾಡೋಷ್ಟು ಅದು ಜಾಗ ಬೇಕು ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಮಾಡಿದರು ಅಂತ. ಎರಡನೇದು, ನಾನು ಆ ತೊಲೋಲಿಂಗ್ನ ರೋಡ್ ತೋರಿಸಿದ್ನಲ್ಲ, ಈ ರೋಡಲ್ಲಿ ಹೋಗಬೇಕಾದಾಗ, ರೋಡ್ ಮಾಡೋದು ಸುಲಭ ಇಲ್ಲ ರೀ. ಆ ರೋಡ್ ಮಾಡಬೇಕಾದಾಗ ಅದಕ್ಕೆ ಬೇಕಾಗಿರೋ ವಸ್ತುಗಳನ್ನು ತೆಗೆದುಕೊಂಡು ಹೋಗ್ಬೇಕು. ಎಲ್ಲಿಂದ? ಹೈವೇಯಿಂದನೇ ತೊಗೊಂಡು ಹೋಗ್ಬೇಕು. ಮೇಲ್ ಕೂತವನು ಅಟ್ಯಾಕ್ ಮಾಡ್ತಾನೆ. ಅದಕ್ಕೆ ಏನು ಮಾಡಬೇಕು ಗೊತ್ತಾ? ರಾತ್ರಿ ಆಗೋವರೆಗೂ ಕಾಯಬೇಕು. ಕತ್ಲಲ್ಲಿ ಅವರು ಹೆಡ್ಲೈಟ್ಸ್ಗಳನ್ನು ಆಫ್ ಮಾಡ್ಕೋಬೇಕು. ಹೆಡ್ಲೈಟ್ಸನ್ನು ಆಫ್ ಮಾಡಿಕೊಂಡು ಒಂದು ಬ್ಯಾಟ್ರಿ ಹಿಡ್ಕೊಂಡು ಆ ಡ್ರೈವರ್ ಓಡಿಸ್ತಾ ಇದ್ರೆ ಇನ್ನೊಬ್ಬ ಬ್ಯಾಟ್ರಿಯಲ್ಲಿ ಎಡ್ಜನ್ನು ತೋರಿಸ್ತಾನೆ ರೋಡ್ದು. ಆ ಎಡ್ಜನ್ನು ನೋಡ್ಕೊಂಡು ಡ್ರೈವರ್ ಎಚ್ಚರಿಕೆಯಿಂದ ಡ್ರೈವ್ ಮಾಡ್ಕೊಂಡು ಹೋಗಿ ಜಾಗಕ್ಕೆ ನಿಲ್ಲಿಸಬೇಕು. ಆ ಬ್ಯಾಟ್ರಿ ಬದಲು ಏನಾದರೂ ಹೆಡ್ಲೈಟ್ ಹಾಕೊಂಡ್ರೆ ಮೇಲ್ನವ್ರಿಗೆ ಗೊತ್ತಾಗುತ್ತೆ ಒಂದು ಟ್ರಕ್ ಬರ್ತಾ ಇದೆ, ಹೊಡೆದಾಕಿ ಅದನ್ನು ಅಂತ. ಅಲ್ಲಿಂದ ಹಾರಿಸಿರುವಂಥ ಒಂದು ಗ್ರೆನೇಡು ಬಂದು ಪೂರ್ತಿ ಎಲ್ಲವನ್ನು ಹಾಳು ಮಾಡಿ ಹೋಗುತ್ತೆ ಅಂತ ಗೊತ್ತಿರುವಂಥ ಸಂದರ್ಭದಲ್ಲಿ ಸವಾಲನ್ನು ತಗೊಂಡು ಮಾಡಿದ್ರಲ್ಲ ಈ ದೇಶದ ಸೈನಿಕನಿಗೆ, ನಾವು ಎಷ್ಟು ಸೆಲ್ಯೂಟ್ ಹೊಡೆದ್ರು ಕಡಿಮೆ ಅಂತ ಆ ಕಾರಣಕ್ಕೆ ಹೇಳೋದು. ಮಿತ್ರೇ, ಐ ವಿಲ್ ಕಮ್ ಟು ದ, ಅಂದರೆ ನಾನು ಒಂದು ಪಿಕ್ಚರ್ ಕೊಡಬೇಕು ಅಂತಿದ್ದೆ ಅಷ್ಟೇ ನಿಮಗೆ. ಭಾರತ ಈ ಯುದ್ಧವನ್ನು ಗೆಲ್ಲೋದು ಯಾಕೆ ಕಷ್ಟ ಇತ್ತು, ಯಾಕೆ ಸವಾಲಿತ್ತು ಅಂತ ಒಂದು ಪಿಕ್ಚರ್ ನೋಡಲಿ ಅಂತ ಒಂದು ಯೋಚನೆ ಇತ್ತು. ಇದಾದ ನಂತರ ಶುರುವಾಯಿತು. ಪಾಕಿಸ್ತಾನ ಅಟ್ಯಾಕ್ ಮಾಡಲಿಕ್ಕೆ ಅಂತ ನುಗ್ಬಿಡ್ತು. ಅಟ್ಯಾಕ್ ಮಾಡಲಿಕ್ಕೆ ಅಂತ ಹೆಂಗೆ ಬಂತು ಅಂತಂದರೆ, ಅದು ಆ ಗುಡ್ಡದ ಮೇಲೆ ಹತ್ತಿ ಕೂತಿದೆ. ಕಕ್ಸಾರ್ ಪ್ರಾಂತದಲ್ಲಿ, ತೊಲೋಲಿಂಗ್ ಬೆಟ್ಟಕ್ಕಿಂತ ಒಂದು ಹಿಂದಿನ ಬೆಟ್ಟ, ಆ ಏರಿಯಾದಲ್ಲಿ ಅವ್ರು ಬಂದು ಕೂತಿದ್ದಾರೆ ಅಂತ ಅಲ್ಲಿ ಕುರಿ ಮೇಯಿಸ್ಲಿಕ್ಕೆ ಹೋಗಿದಂತ ಒಬ್ಬ ಬಂದ. ಅವನು ಬಂದು ಹೇಳ್ದ, ಆ ಭಾಗದಲ್ಲಿ ಪಾಕಿಸ್ತಾನದ ಸಿಗರೆಟ್ಗಳು ಬಿದ್ದಿವೆ, ನನಗನ್ಸುತ್ತೆ ಯಾರೋ ಪಾಕಿಸ್ತಾನದವ್ರು ಬಂದಿದ್ದಾರೆ ಅಂತ. ಪಾಕಿಸ್ತಾನದವ್ರು ಬಂದಿದ್ದಾರೆ ಅಂದ ತಕ್ಷಣ ನಮ್ಮೂರು ಝೂಮಲ್ಲಿ ಇದ್ರಲ್ಲ, ಹಿಂದೂ ಪಾಕಿಸ್ತಾನಿ ಭಾಯಿ ಅಂತ, ಇವರೇನು ಅಂದ್ಕೊಂಡ್ರು, ಭಯೋತ್ಪಾದಕರು ಬಂದಿರ್ಬೋದು, ಒಂದು 15-20 ಜನ ಕೂತ್ಕೊಂಡು ಸಿಗರೇಟ್ ಸೇದಿ ಎಣ್ಣೆಗೆಣ್ಣೆ ಹೊಡೆದು ಹೋಗಿರ್ಬೇಕು, ಮುಗಿಸೋಣ ಇವ್ರ ಕಥೆನ ಅಂಥೇಳಿ ತಕ್ಷಣ ಸುದ್ದಿ ಆಗಿದ ತಕ್ಷಣ ನಮ್ಮ ರಕ್ಷಣಾ ಸಚಿವರು ಹೇಳಿದ್ರು 48 hours
ನೋಡ್ತಾ ಇರಿ ಅಂತ. ಬಟ್ ಅವ್ರಿಗೆ ಗೊತ್ತೇ ಇರಲಿಲ್ಲ ಬಂದಿದ್ದು ಪಾಕಿಸ್ತಾನಿ ಸೈನಿಕರೇ ಅಂತ. ಅವರೆಲ್ಲರೂ ಕಪ್ಪು ಗೌನ್ ಹಾಕ್ಕೊಂಡಿದ್ರು, ಹಿಂಗಾಗಿ ಭಯೋತ್ಪಾದಕರು ಅಂತ ಗುರುತಾಗಿತ್ತು. ಯಾರು ಬಂದಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ ನೋಡ್ಕೊಂಡು ಬನ್ನಿ ಅಂತ ಸೌರಭ್ ಕಾಲಿಯಾನ್ ಕಳಿಸ್ಕೊಟ್ರು. ಈತನೇ ಸೌರಭ್ ಕಾಲಿಯಾ. ನೋಡಲಿ ಅನ್ನೋ ಕಾರಣಕ್ಕೆ ಫೋಟೋ ಹಾಕಿದ್ದೀನಿ. ಆ ಕೆಂಪು ಭಾಗದಲ್ಲಿ ಕಾಣ್ತಾ ಇರೋದು ಕಕ್ಸಾರ್ ಪ್ರಾಂತ. ನಮಗೇನು ಎಲ್ಲ ಪ್ರಾಂತ ಒಂದೇ, ಏನು ಹೇಳಿದ್ರೆ ಆಯಿತು ಅಂತ, ಬಟ್ ಸುಮ್ಮನೆ ಗೊತ್ತಿರಲಿ ಅಂತ. ಅದ್ರ ತೀರಾ ಮುಂದಿರೋದು ಆ ರೌಂಡ್ ಮಾರ್ಕ್ ಕಾಣ್ತಿದೆಯಲ್ಲ, ಅದು ತೋಲೋಲಿಂಗ್, ಅದು ಅಲ್ಲಿ ವಾರ್ ಮೆಮೋರಿಯಲ್ ಇದೆ. ಈಗ ಈ ಕಕ್ಸಾರ್ ಭಾಗದಲ್ಲಿ ಬಜರಂಗ್ ಪೋಸ್ಟ್ ಅಂತ ಅವರದ್ದು, ಆ ಪೋಸ್ಟ್ ನೋಡ್ಕೊಂಡು ಬಾ ಅಂತ ಅವನನ್ನು ಕಳಿಸಿದ್ರು. ತನ್ನ 5 ಮಿತ್ರರೊಂದಿಗೆ ಅಲ್ಲಿಗೆ ಹೋದಾಗ ಒಂದಷ್ಟು ಜನ ಪಾಕಿಸ್ತಾನಿಯರು ಕಂಡಂಗಾಯಿತು, ಇವ್ರನ್ನ ಈಗ ಮುಗಿಸ್ಬೋದು ಅಂತ, ಇವ್ರು ಅಟ್ಯಾಕ್ ಮಾಡಲಿಕ್ಕೆ, ಬಿಕಾಸ್ ದೆರ್ ವಾಸ್ ನೋ ಇಂಟೆಲಿಜೆನ್ಸ್ ಇನ್ಫಾರ್ಮೇಷನ್, ಅಟ್ಯಾಕ್ ಮಾಡಲಿಕ್ಕೆ ಅಂತ ನಿಂತರು. ತಕ್ಷಣ ಅವ್ರ ಸೈನ್ಯ ತುಂಬ ದೊಡ್ಡದಿದೆ ಅಂತ ಗೊತ್ತಾಯಿತು, ಮತ್ತು ವೆಲ್ ಟ್ರೈನ್ಡ್ ಪಾಕಿಸ್ತಾನಿ ಆರ್ಮ್ಡ್ ಫೋರ್ಸಸ್ ಅಲ್ಲಿ ಬಂದಿದೆ ಅಂತ ಗೊತ್ತಾಯಿತು. ಇವರೆಲ್ಲರನ್ನೂ ಕರ್ಕೊಂಡು ಹೋದರು. ಮಿತ್ರ, ಪ್ರಾಬಬ್ಲಿ 28-29 ದಿನಗಳ ಕಾಲ, ಐ ರಿಪೀಟ್ 28ರಿಂದ 29 ದಿನಗಳ ಕಾಲ ಇವರನ್ನು ಇಟ್ಕೊಂಡ್ರು. ಆಫ್ಟರ್ 29 ಡೇಸ್ ಇವನು ಫೋನಲ್ಲಿ ಹೇಳಿ ಹೋಗಿದ್ದ ಅಷ್ಟೇ, ಇಲ್ಲಿ ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ, ದೊಡ್ಡ ಪಡೆ ಇಲ್ಲಿ ಬಂದಿದೆ, ಅದು ಭಯೋತ್ಪಾದಕರು ಇವರು ಅಂತ ನಂಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಹೋದ. ಆಮೇಲೆ ಇವನ ಜೊತೆ ಸಂಪರ್ಕ ಕಡಿತವಾಯಿತು, ಕರ್ಕೊಂಡು ಹೋದರು. 28-29 ದಿನಗಳ ನಂತರ ಬಾಡಿಯನ್ನು ಭಾರತಕ್ಕೆ ಹಸ್ತಾಂತರಿಸಲಾಯಿತು. ಅವನ ಬಾಡಿ ಮನೆಗೆ ಬಂತು. ನಂಬಲಿಕ್ಕಾಗಲ್ಲ. ಆ ಟೈಮಲ್ಲಿ ಹೆಂಗಿತ್ತು ಪರಿಸ್ಥಿತಿ ಅಂದರೆ ನಾವು ಯಾರೂ ನಂಬೋ ಸ್ಥಿತಿಯಲ್ಲಿರಲಿಲ್ಲ. ಅವನಿಗೆ ಸಿಗರೆಟ್ನಿಂದ ಸುಟ್ಟಿದ್ರು. ಎಷ್ಟು ಹೊಡೆದಿದ್ರು ಅಂತಂದರೆ ಕೈ ಕಾಲಿನ ಯಾವ ಮೂಳೆಗಳು ಉಳಿದಿರಲಿಲ್ಲ. ಬದುಕಿರುವ ಕಣ್ಣು ಕಿತ್ತಿದ್ರು, ನಾಲ್ಗೆ ಕತ್ತರಿಸಿದ್ರು, ಅಂಗಾಂಗಗಳನ್ನೆಲ್ಲ ತುಂಡರಿಸಿದ್ರು. ಕೊನೆಗೆ ಇನ್ನೂ ಸತ್ತಿಲ್ಲ ಅಂತ ಫೈನಲಿ ಶೂಟ್ ಮಾಡಿ ಕೊಂದಿದ್ರು. ಆ ಬಾಡಿಯನ್ನು ಕಳಿಸ್ಕೊಟ್ಟಿದ್ರು. ಇವತ್ತಿಗೂ ಅವರ ತಂದೆ ತಾಯಿ ಓಡಾಡ್ತಾರೆ. ನಾಟ್ ಶೋರ್ ಈಗ ಹೆಂಗಿದ್ದಾರೆ ಗೊತ್ತಿಲ್ಲ ನನಗೆ. ಕಳೆದ 4-5 ವರ್ಷಗಳ ಹಿಂದಿನವರೆಗೂ ರಿಪೋರ್ಟ್ ನಾನು ನೋಡಿದ್ದೆ. ಎಲ್ಲ ಸರ್ಕಾರ ಬಂದಾಗಲೂ ಒಂದು ಮನವಿ ಇಡ್ತಾರೆ, ನನ್ನ ಮಗನನ್ನು ಬರ್ಬರವಾಗಿ ಕೊಂದರು, ಅವನೊಬ್ಬ ಪ್ರಿಸನರ್ ಆಫ್ ವಾರ್ ಅಂತ ಗೊತ್ತಾದರೆ ಅದೇ ರೀತಿ ಅವನನ್ನು ಕಾಪಾಡ್ಕೋಬೇಕು. ಜಿನೆವಾ ಕನ್ವೆನ್ಷನ್ ಪ್ರಕಾರ ಅದನ್ನು ಮಾಡಲಿಲ್ಲ ಅಂತಂದರೆ ಅಪರಾಧ ಆಗುತ್ತೆ. ನನ್ನ ಮಗನ ಇಶ್ಯೂನ ಜಾಗತಿಕ ಮಟ್ಟದಲ್ಲಿ ರೈಸ್ ಮಾಡಬೇಕು ಅಂತ ಅವ್ರ ಅಪ್ಪ ಅಮ್ಮ ತಿರುಗಾಡ್ತಾರೆ. ಯಾವ ಗೌರ್ಮೆಂಟು ಇದುವರೆಗೂ ರೈಸ್ ಮಾಡಲಿಲ್ಲ. ಅದಾದ ನಂತರ ಇಡೀ ದೇಶ ಗಾಬರಿಯಾಗುವಂಥ ಸ್ಥಿತಿ ಬಂತು. ಅಟಲ್ ಬಿಹಾರಿ ವಾಜಪೇಯಿ ಅವರು ಒಂದು ಪತ್ರಿಕಾಗೋಷ್ಠಿ ಕರೆದ್ರು. ಪತ್ರಿಕಾಗೋಷ್ಠಿಗಿಂತ ಮುಂಚೆ ಒಂದು ಹೇಳಿಕೆ ಕೊಟ್ಬಿಟ್ಟಿದ್ರು ಅಟಲ್ಜಿ. ಏನು ಹೇಳಿಕೆ ಕೊಟ್ಟಿದ್ರು ಗೊತ್ತಾ? ಬಂದಿರೋರ್ನೆಲ್ಲ ಹೊರಗೆ ದಬ್ತೀವಿ, ಆದರೆ ನಾವು ಲೈನ್ ಆಫ್ ಕಂಟ್ರೋಲ್ ಕ್ರಾಸ್ ಮಾಡಲ್ಲ. ಏನು ಸಂತ ಸದೃಶರು. ಸೈನ್ಯಕ್ಕೆ ಕೋಪ ಬಂದ್ಬಿಡ್ತು. ನೀವು ಹಂಗೆ ಹೇಳಂಗೇ ಇಲ್ಲ, ಅಗತ್ಯ ಬಿದ್ದರೆ ನಾವು ಮಾಡೇ ಮಾಡ್ತೀವಿ ಅಂತ ಗೊತ್ತಾಯ್ತು ಅಟಲ್ಜಿಗೆ, ನಾನು ತಪ್ಪು ಮಾಡಿದ್ದೀನಿ ಅಂತ. ಪ್ರೆಸ್ ಮೀಟ್ ಕರೆದ್ರು. ಪ್ರೆಸ್ ಮೀಟಲ್ಲಿ ಎಲ್ಲರನ್ನೂ ಕೂರಿಸಿ ಪ್ರಾಪಗಂಡ ಹೆಂಗೆ ನಡೆಯುತ್ತೆ ನೋಡಿ. ಯಾರೋ ಒಬ್ಬ ಪ್ರಶ್ನೆ ಕೇಳುವಂತೆ ಮಾಡಿದರು. ಪ್ರಶ್ನೆ ಏನು? ಲೈನ್ ಆಫ್ ಕಂಟ್ರೋಲ್ ದಾಟ್ತೀರಾ? ಅಟಲ್ಜಿ ಉತ್ತರ ಏನಿತ್ತು ಗೊತ್ತಾ? ಮಾನಸಿಕವಾಗಿ ದಾಟಬಾರ್ದು ಅಂದ್ಕೊಂಡಿದ್ದೀವಿ, ಆದರೆ ಅಗತ್ಯ ಬಿದ್ದರೆ ಭಾರತೀಯ ಸೇನೆ ಯಾವುದಕ್ಕಾದರೂ ರೆಡಿ ಅನ್ನುವಂಥ ಒಂದು ಎಚ್ಚರಿಕೆಯ ಸಂದೇಶವನ್ನು ಪಾಕಿಸ್ತಾನಕ್ಕೂ ಕೊಟ್ಟರು, ಜಗತ್ತಿಗೂ ಕೊಟ್ಟರು. ಅದು ಹೆಚ್ಚು ಕಡಿಮೆ ಯುದ್ಧದ ಘೋಷಣೆ. ಆದರೆ ಅಲ್ಲಿವರೆಗೂ ನಮಗೆ ಇದು ಲೈನ್ ಆಫ್ ಕಂಟ್ರೋಲ್ ದಾಟಬೇಕಾಗಿರುವ ಯುದ್ಧವೋ ಏನೋ ಗೊತ್ತಿರಲಿಲ್ಲ. ಬಟ್ ಸೈನ್ಯಕ್ಕೆ ಗೊತ್ತಿತ್ತು. ನೆಕ್ಸ್ಟ್ ಸ್ಲೈಡ್. ಸೈನ್ಯದಲ್ಲಿ 3 ಜನ. ಇವರು ಚೀಫ್ ಆಫ್ ಆರ್ಮಿ ಸ್ಟಾಫ್ ಆಗಿದ್ದಂಥ ಜನರಲ್ VP ಮಲಿಕ್, ಲೆಫ್ಟ್ ಸೈಡಲ್ಲಿರೋರು, ಟ್ಯಾಂಕ್ ಅವ್ರ ಮುಂದೆ ನಿಂತಿದೆ. 2ನೇವರು ಚೀಫ್ ಆಫ್ ನೇವಲ್ ಸ್ಟಾಫ್ ಆಗಿದ್ದಂಥ ಅಡ್ಮಿರಲ್ ಸುಶೀಲ್ ಕುಮಾರ್ ಅವರು. 3ನೇದು ನಮ್ಮ AY ಟಿಪ್ನಿಸ್ ಅವರು ಚೀಫ್ ಆಫ್ ಏರ್ ಸ್ಟಾಫ್ ಆಗಿದ್ದಂಥವ್ರು. ಈ 3 ಜೊತೆಯಲ್ಲಿ ಸೇರಿ ಮಾಡಬೇಕು. ಹೆಂಗಿದೆ ನೋಡಿ ಯುದ್ಧ ಅಂತಂದರೆ ಬರೀ ಆರ್ಮಿನವರಲ್ಲಿ ಹೋಗ್ಬಿಡ್ತಾರೆ ಅಂತ ಆಗೋದಿಲ್ಲ. ಈಗ ಗುಡ್ಡದ ಮೇಲೆ ಪಾಕಿಸ್ತಾನಿಯರು ಕೂತಿದ್ದಾರೆ. ಇವ್ರನ್ನ ಅಟ್ಯಾಕ್ ಮಾಡಬೇಕು ಅಂದರೆ ನಮ್ಮವ್ರು ಗುಡ್ಡ ಹತ್ತಬೇಕು ಅಂತಂದರೆ ಮೇಲಿಂದ ವಿಮಾನದಿಂದ ಅವ್ರ ಮೇಲೆ ಬಾಂಬ್ ದಾಳಿ ಆಗ್ತಾ ಇದ್ದರೆ ಅವ್ರು ಅದನ್ನು ಕಂಟ್ರೋಲ್ ಮಾಡಲಿಕ್ಕಾಗದೆ ಬಂಕರಲ್ಲಿ ಅಡಗಿರ್ತಾರೆ. ಆ ಟೈಮ್ ನೋಡ್ಕೊಂಡು ನಮ್ಮವ್ರ ಮೇಲೆ ಹತ್ತೋಗಿ ಯುದ್ಧ ಮಾಡಬೇಕು. ನಾವೇನಾದರೂ ಮೇಲಿಂದ ಅಟ್ಯಾಕ್ ಮಾಡಲಿಲ್ಲ ಅಂತಂದರೆ ನಮ್ಮವ್ರು ಹತ್ತಬೇಕಾದಾಗ ಅವ್ರು ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಲಿಕ್ಕೆ ಗುಂಡು ಬೇಕಾಗಿಲ್ಲ, ಮೇಲಿಂದ ಒಂದು ಕಲ್ಲು ತಳ್ಳಿದ್ರು ಸಾಕು ನಮ್ಮವ್ರು ಅಪ್ಪಚ್ಚಿಯಾಗಿ ಹೋಗ್ತಾರೆ. ಆ ಥರದ ಸ್ಥಿತಿ ಇದೆ. ಹೀಗಾಗಿ ನಮಗೆ ಏನೂ ಗೊತ್ತಿಲ್ಲದೆ ಹೋದಾಗ ಅಟ್ಯಾಕ್ ಮಾಡಲಿಕ್ಕೆ ಏರ್ಫೋರ್ಸ್ ಬೇಕು. ಆಮೇಲೆ ಪಾಕಿಸ್ತಾನಕ್ಕೊಂದು ಪಾಠ ಕಲಿಸ್ಲಿಕ್ಕೆ ಏನು ಮಾಡಬೇಕು ಅಂದರೆ ನಮ್ಮ ನೇವಲ್ ಶಿಪ್ಪನ್ನು ರೆಡಿ ಮಾಡಿಟ್ಕೊಂಡು ನೀವು ತಂಟೆ ಮಾಡಿದರೆ ಈ ಕಡೆ ಯುದ್ಧ ಶುರು ಮಾಡ್ತೀನಿ ಅಂತ ನೇವಲ್ ಶಿಪ್ಗಳು ರೆಡಿ ಆಗಬೇಕು. ಆಗ ಪಾಕಿಸ್ತಾನ ಈ ಕಡೆ ಇನ್ನೇನು ತಂಟೆ ಮಾಡಲಿಕ್ಕೆ ಹೋಗಲ್ಲ, ತನ್ನ ಎಲ್ಲ ಗಮನವನ್ನು ಆ ಕಡೆ ಕೇಂದ್ರೀಕರಿಸುತ್ತೆ. 3 ಒಟ್ಟಾಗಬೇಕು. ನಮ್ಮ ನೇವಿ ಹೂ ಅಂತು. ಬಟ್ AY ಟಿಪ್ನಿಸರಿಗೆ ಮತ್ತು VP ಮಲಿಕರಿಗೆ ಸ್ವಲ್ಪ ತಿಕ್ಕಾಟ ಇತ್ತು. AY ಟಿಪ್ನಿಸ್ ಹೇಳಿದ್ರೆ ಇವೆಲ್ಲ ಆಗಲ್ಲ ಹೋಗ್ರಿ, ಆ ಹೈಟಲ್ಲಿ ಅವ್ರದ್ದು ತಪ್ಪಿಲ್ಲ ಪಾಪ, ನಾನು ಅವ್ರ ತಪ್ಪು ಅಂತ ಹೇಳಲ್ಲ. ಆದರೆ ಪ್ರಾಬ್ಲಮ್ ಎಲ್ಲಿತ್ತು ಅಂತಂದರೆ 16-18 ಸಾವಿರ ಅಡಿ ಎತ್ತರದಲ್ಲಿ ವಿಮಾನಗಳನ್ನು ಹಾರಾಡಿಸುವಂಥ ಆ ವಿಮಾನಗಳ ಕೆಪಾಸಿಟಿ ಇದೆಯಾ ಅಂತ ನಾವು ಯಾವತ್ತೂ ಟೆಸ್ಟೇ ಮಾಡಿರಲಿಲ್ಲ. ನಂಬರ್ 1. 2ನೇದೇನು ಅಂತಂದರೆ ಈ ಹೆಲಿಕಾಪ್ಟರ್ಗಳನ್ನು Mi-17 ಹೆಲಿಕಾಪ್ಟರ್ನ ಅದರ ಚಿತ್ರ ತೋರಿಸ್ತೀನಿ ನಿಮಗೆ. ಅದು ಫುಲ್ಲಿ ಲೋಡೆಡ್ ಆಗಿ ಅಷ್ಟು ಹೈಟಿಗೆ ಹೋಗಬಲ್ಲದ ಅನ್ನೋ ಟೆಸ್ಟ್ ಆಗಿರಲಿಲ್ಲ. ಈಗ ಏಕಾಏಕಿ ಯುದ್ಧ ಮಾಡು ಅಂದರೆ ಬಟ್ ಸಂಹವ್
ಭಾರತದ ರಕ್ಷಣೆ ವಿಚಾರ ಬಂದಾಗ ಎಲ್ಲರ ಮನಸ್ಸುಗಳು ಏಕಮುಖಿಯಾಗಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಅವ್ರು ಮೂವರೇ ಸಾಕ್ಷಿ. ಸುಶೀಲ್ ಕುಮಾರ್ ಹೇಳಿದರು, ಈಗ ನಾನು ನೇವಲ್ ಶಿಪ್ಪನ್ನು ರೆಡಿ ಮಾಡಿಡ್ತೀನಿ ಅಂತ ರೆಡಿ ಮಾಡಿಟ್ಟು ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟರು. ಎಲ್ಲ ಕಡೆಯ ಶಿಪ್ಪನ್ನು ತರಿಸಿ ಪಾಕಿಸ್ತಾನದ ಕಡೆ ನಿಲ್ಸ್ಕೊಂಡು ಹೇಳಿದರು, ಸ್ವಲ್ಪ ತಂಟೆ ಜಾಸ್ತಿ ಮಾಡಿದ್ರೆ ಉಡಾಯಿಸ್ಬಿಡ್ತೀನಿ ಅಂತ ನೇವಲ್ ಶಿಪ್ನವ್ರು ಹೇಳಿದರು. ಈ ಏರ್ಫೋರ್ಸ್ನವ್ರು ಹೇಳಿದರು, ನಾವು ರೆಡಿ, ಆರ್ಮಿನವ್ರು ರೆಡಿ ಮಾಡ್ಕೊಳ್ಳಿ ಅಂತ ಮೂವರು ರೆಡಿ ಆದರು. ಅದಾದ ನಂತರವೇ ಕಾರ್ಗಿಲ್ ಯುದ್ಧ ಮುಗಿದ ನಂತರ ಒಂದು ರಿಪೋರ್ಟ್ ಬಂತು. ಆ ರಿಪೋರ್ಟಲ್ಲಿ ಏನು ಬಂತು ಗೊತ್ತಾ? 3 ನಮ್ಮ ಫೋರ್ಸ್ಗಳನ್ನು, ಆರ್ಮಿ, ಏರ್ಫೋರ್ಸ್ ಮತ್ತು ನೇವಿ, ಈ 3 ಫೋರ್ಸ್ಗಳನ್ನು ಅದರ ಮೇಲೆ 3ರ ಸಮನ್ವಯಕ್ಕೆ ಒಬ್ಬರು ಬೇಕು ಅಂತ ಹೇಳಿ ಅವರು CDS ಆವಾಗ ಹೇಳಿದರು, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಂತ ಬೇಕು ಅಂತ ಆವಾಗ ಹೇಳಿದರು. ಆದರೆ ಅದನ್ನು ಮಾಡಲಿಕ್ಕೆ ಸಾಧ್ಯವಾಗಿದ್ದು ನರೇಂದ್ರ ಮೋದಿ ಬಂದ ನಂತರ. ನೆಕ್ಸ್ಟ್ ಸ್ಲೈಡ್. ನರೇಂದ್ರ ಮೋದಿಯವರು ಜನರಲ್ ಬಿಪಿನ್ ರಾವತ್ರನ್ನ CDS ಆಗಿ ಆಯ್ಕೆ ಮಾಡಿದರು. ನಮ್ಮ ದುರದೃಷ್ಟ, ಬಿಪಿನ್ ರಾವತ್ರು ಅಕಾಲ ಮೃತ್ಯುವಿಗೆ ತೀರ್ಕೊಂಡ ನಂತರ ಈಗ ಜನರಲ್ ಚೌಹಾನ್ರು CDS ಆಗಿದ್ದಾರೆ. ಆ್ಯಂಡ್ ಆ CDS ಅನ್ನುವಂಥ ಪೋಸ್ಟ್ ಎಂಥ ಇಂಪಾರ್ಟೆಂಟ್ ಅಂತಂದರೆ, ರಾವತ್ರು ತೀರಿಕೊಂಡ ನಂತರ 9 ತಿಂಗಳವರೆಗೆ ಮತ್ತೊಬ್ಬ CDS ತರಲಿಕ್ಕಾಗಿರಲಿಲ್ಲ ನಮಗೆ. ಯಾಕೆ ಇಂಪಾರ್ಟೆಂಟ್ ಪೋಸ್ಟ್ ಅಂದರೆ, 3 ಫೋರ್ಸ್ನವರು ಅವರನ್ನು ಗೌರವಿಸಬೇಕು, ಅವ್ರ ಮಾತನ್ನು ಒಪ್ಪಿಕೊಳ್ಬೇಕು. ಅವ್ರ ಜವಾಬ್ದಾರಿ ಅಷ್ಟು ವಿಸ್ತಾರವಾಗಿರುವಂಥ ಜವಾಬ್ದಾರಿ ಆಗಿರುತ್ತೆ. ಅಂಥ ಕೆಲಸಕ್ಕೋಸ್ಕರ ಅವರನ್ನು ಜೋಡಿಸ್ಕೊಳ್ಳಾಯಿತು. ಇದು ಸುಮ್ಮನೆ ನಾನು ನಿಮ್ಮ ಮಾಹಿತಿ ಇರಲಿ ಅನ್ನೋ ಕಾರಣಕ್ಕೆ ಹೇಳ್ತಿದ್ದೀನಿ. ಈಗಿನ CDS ಚೌಹಾನ್ರಿದ್ದಾರೆ. ಇನ್ನು ಕಾರ್ಗಿಲ್ ಯುದ್ಧ ಆಗ್ತಾ ಇದೆ ಅಂತ ಗೊತ್ತಾದಾಗ ಏನು ಮಾಡಿದರು? ನೆಕ್ಸ್ಟ್ ಸ್ಲೈಡ್. ಫ್ಲೈಟ್ ಲೆಫ್ಟಿನೆಂಟ್ ನಚಿಕೇತ ಈ MiG-21 ವಿಮಾನಗಳನ್ನು ತೆಗೆದುಕೊಂಡು ಈ ಏರಿಯಲ್ ವ್ಯೂ ನೋಡ್ಕೊಂಬರ್ಲಿಕ್ಕೆ ಹೋದ. ಎಲ್ಲೆಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂತ ನೋಡ್ಕೊಂಡು ಬರಬೇಕು ಅಂತ ಹೇಳಿ ಏರ್ಫೋರ್ಸ್ ಅವನನ್ನು ಕಳಿಸ್ಕೊಡ್ತು. ಅವ್ರಿಗೆ ಗೊತ್ತೇ ಇರಲಿಲ್ಲ ಪಾಕಿಸ್ತಾನಿ ಸೇನೆ ಬಂದಿದೆ ಅಂತ. ಆ ಸೇನೆ ಹತ್ರ ಎಂಥ ಶಸ್ತ್ರಾಸ್ತ್ರಗಳಿದ್ವು ಅಂತಂದರೆ ರಾಕೆಟ್ ಲಾಂಚರ್ಗಳಿದ್ವು. ಅದರ ಮೂಲಕ ಅವರು ಈ ವಿಮಾನಕ್ಕೆ ಗುಂಡು ಹಾರಿಸಿದ್ರು. ವಿಮಾನದ ಹಿಂಭಾಗ ಪೂರ್ತಿ ಜಖಮ್ಮಾಯಿತು. ಅವನ ಮೇಲಿಂದ ಜಂಪ್ ಮಾಡ್ದ, ಪಾಕಿಸ್ತಾನಕ್ಕೆ ಹೋಗಿಬಿದ್ದ. ಪಾಕಿಸ್ತಾನವನ್ನು ತೊಗೊಂಡು ಹೋಯಿತು. ಆದರೆ ಪಾಕಿಸ್ತಾನ ಎಷ್ಟು ಎಚ್ಚರಿಕೆ ವಹಿಸ್ಬಿಟ್ಟಿತ್ತು ಅಂತಂದರೆ, ಜಗತ್ತಿನ ಮುಂದೆ ಈಗ ತಾನು ತನ್ನ ಗೌರವ ಉಳಿಸ್ಕೊಳ್ಬೇಕು ಅಂತ ಅವನನ್ನು ಪ್ರಿಸನರ್ ಆಫ್ ವಾರ್ ಥರ ನೋಡ್ಕೊಳ್ತು. ಅತ್ಯಂತ ಗೌರವದಿಂದ ಹೇಗೊಬ್ಬ ಪ್ರಿಸನರ್ ಆಫ್ ವಾರ್ ನೋಡ್ಕೋಬೇಕೋ, ಅಭಿನಂದನ್ಗಾದರೂ ಹೊಡೆದಿದ್ದಾರೆ ಅವರು. ಬಟ್ ನಚಿಕೇತನಿಗೆ ಏನೂ ಮುಟ್ಟಲಿಲ್ಲ, ಭಾಳ ಗೌರವದಿಂದ ನೋಡಿಕೊಂಡ್ರು. ಆದರೆ ನಚಿಕೇತ ಮಿಸ್ ಆಗಿರೋದು ನಮ್ಗೆ ಗೊತ್ತಾಗಿದ್ದು 2 ದಿನಗಳ ನಂತರ. ಅಷ್ಟರ ವೇಳೆಗೆ ಸ್ಕ್ವಾಡ್ರನ್ ಲೀಡರ್ ಅಜಯ್ ಅಹೂಜಾ ನೋಡಬೇಕು ಅಂತ ತಮ್ಮ ವಿಮಾನ ತೆಗೆದುಕೊಂಡು ಹೋದರು. ಅವ್ರಿಗೂ ಹಿಂಗೆ ಆಯಿತು, ಅಟ್ಯಾಕ್ ಆಯಿತು. ಅವರು ಎಜೆಕ್ಟ್ ಆಗಿ ಕೆಳಗೆ ಬಿದ್ದರು. ಸರಿಯಾಗಿ ಹೊಡೆದು ಅತ್ಯಂತ ಕೆಟ್ಟದ್ದಾಗಿ ಅವರನ್ನು ಸಾಯಿಸಿದರು. ಅವತ್ತಿನ ದಿನದಲ್ಲಿ ನಮ್ಮ ಕಣ್ಣೆದುರಿಗೆ ಕಂಡು ಬಂದಂಥ ಮೊದಲನೇ ಸೈನಿಕನ ಸಾವದು. ಐ ಕ್ಯಾನ್ ನೆವರ್ ಫರ್ಗೆಟ್. ಅವರ ಮಗ ಅವರ ಶವಕ್ಕೆ ಕೊಳ್ಳಿ ಇಡ್ತಾನೆ. 6 ವರ್ಷದ ಮಗ ಕೊಳ್ಳಿ ಇಡ್ತಾನೆ. ಅದು ಇವತ್ತಿಗೂ ಕಣ್ಮುಂದೆ ಇದೆ ನನಗೆ. ಮೊದಲನೇ ಚಿತ್ರ ನಾವು ಹಂಗೆ ನೋಡ್ತಾ ಇದ್ದಿದ್ದು, ಅಯ್ಯೋ ಹಿಂಗೆ ಆಗ್ಬಿಡ್ತಲ್ಲ ಅಂತ. ಅವರ ಶವಕ್ಕೆ ಅವರ ಮಗ ಅಂಕುಶ್ ಕೊಳ್ಳಿ ಇಡೋ ದೃಶ್ಯ. ಸೊ ಅಲ್ಲಿಗೆ ಕಾರ್ಗಿಲ್ ಒಂದು ಸ್ವಲ್ಪ ತೀವ್ರಗೊಳ್ತು. ನಮ್ಮ ಸರ್ಕಾರಕ್ಕೆ ಅನ್ನಿಸ್ತು 48 ಅವರ್ಸಲ್ಲಿ ಮುಗಿಯುವಂಥದ್ದಲ್ಲ, ಇದು ಸ್ವಲ್ಪ ಸುದೀರ್ಘವಾಗುತ್ತೆ ಅಂತ. ವಿ ಪ್ರಿಪೇರ್ಡ್ ಫಾರ್ ವಾರ್ ನಾವು. ಆದರೆ ವಾರ್ ಅಂತ ಹೆಸರು ಕೊಡಲಿಲ್ಲ, ಅದಕ್ಕೆ ಆಪರೇಷನ್ ವಿಜಯ್ ಅಂತ ಕೊಟ್ವಿ. ಯಾಕೆ ಅಂತಂದರೆ, ಒಳಗಿರೋರನ್ನ ಹೊರದಬ್ಬೋದಷ್ಟೇ ನಮ್ಮ ಕೆಲಸ, ನಾವು ಅಟ್ಯಾಕ್ ಮಾಡಲ್ಲ ಅಂತ ನಮಗೆ ನಾವೇ ಲಕ್ಷ್ಮಣ್ ರೇಖೆಯನ್ನು ಹಾಕ್ಕೊಂಡು ಇದನ್ನು ವಾರ್ ಅಂತ ಕರೆಯುವಂಥ ಪ್ರಯತ್ನ ಮಾಡಲಿಲ್ಲ. ನೆಕ್ಸ್ಟ್ ಸ್ಲೈಡ್. ನಾನು ಈ ಸ್ಲೈಡ್ ಒಂದ್ಸಲ ತೋರಿಸ್ತೀನಿ, ಇದನ್ನು ಸುಮ್ಮನೆ ನೆನಪಲ್ಲಿ ಇಟ್ಕೊಳ್ಳಿ ಹೆಂಗಿರುತ್ತೆ ಅಂತ. ಇದು ಡ್ರಾಸ್ ಟೌನ್, ಇಲ್ಲೇ ತೊಲೋಲಿಂಗ್ ಬರೋದು. ಇದು ಮುಷ್ಕೋ ವ್ಯಾಲಿ, ಅಲ್ಲೂ ಕೂಡ ಆಗಿತ್ತು. ಆ ತೊಲೋಲಿಂಗ್ ಬೆಟ್ಟ ಪೂರ್ತಿ ಆ ಏರಿಯಾ ಕಾಣುತ್ತಲ್ಲ, ತೊಲೋಲಿಂಗ್ ಅಲ್ಲಿ ದೂರದಲ್ಲಿ ತೊಲೋಲಿಂಗ್ ಅಂತಿದೆ ನೋಡಿ, ಆ ಎಂಡಲ್ಲಿ ಅದ್ರ ಪಕ್ಕದಲ್ಲಿ ಪಾಯಿಂಟ್ಸ್ ಇರುತ್ತೆ. ಆ ಪಾಯಿಂಟ್ ನಂಬರ್ ಏನು ಅಂತಂದರೆ, ಅದು ಎಷ್ಟು ಮೀಟ್ರ್ ಹೈಟ್ ಇದೆ ಅಂತ. 0.5100, 0.5240, ಮಾರ್ಪೋಲಾ, ಸುಂದೋ ಟಾಪ್, ಟೈಗರ್ ಹಿಲ್, ಆ ಎತ್ತರದಲ್ಲಿ ಇಡೀ ಬೆಟ್ಟದಲ್ಲಿ ಹೈಯೆಸ್ಟ್ ಎತ್ತರ ಅದರದ್ದೇ. ರೀನೋ ಹಾರ್ನ್, ಇದನ್ನೀಗ ಬಾತ್ರಾ ಟಾಪ್ ಅಂತ ಕರೀತಾರೆ. 0.5140 ಅದು, ಅದನ್ನು ಬಾತ್ರಾ ಟಾಪ್ ಅಂತ ಕರೀತಾರೆ. ಸೊ ಇವಿಷ್ಟು ಟಾಪ್ಗಳು. ಇದು ಬಿಟ್ಟು ಬಟಾಲಿಕ್ ಸೆಕ್ಟರ್ ಇದರಿಂದ ಆಚೆಗಿರುವಂಥದ್ದು. ನಮಗೆ ತೊಲೋಲಿಂಗ್ ಸೆಕ್ಟರ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಯಾಕೆ ಅಂತಂದರೆ, ಇದು ಹೈವೇಗೆ ಪಕ್ಕದಲ್ಲಿದ್ದರಿಂದ ಎಲ್ಲ ರಿಪೋರ್ಟರ್ಗಳು ಇಲ್ಲೇ ಇರ್ತಿದ್ರು. ಏನು ನ್ಯೂಸ್ ಬಂದರೂ ತಕ್ಷಣಕ್ಕೆ ಸಿಗ್ತಾ ಇತ್ತು. ಹೀಗಾಗಿ ಈ ಏರಿಯಾ ತುಂಬ ಚೆನ್ನಾಗಿ ಈ ದೇಶದ ಜನರಿಗೆ ಆನಂತರ ಗೊತ್ತಾಗುವಂಥ ಸ್ಥಿತಿ ಬಂತು. ನೆಕ್ಸ್ಟ್ ಸ್ಲೈಡ್. ನೆಕ್ಸ್ಟ್ ಹಿಂದಕ್ಕೆ ಬಾ. ಇದು ಸುಮ್ಮನೆ ನಿಮ್ಗೆ ಗೊತ್ತಿರಲಿ ಅಂತ, ಆ ಬೆಟ್ಟದ ಕೆಳಗೆ ಈ ರೋಡ್ ಮಧ್ಯದಲ್ಲಿ ಕಾಣುತ್ತೆ. ಅದ್ರ ಕೆಳಗೆ ಒಂದು 2000 ಅಡಿ ಕೆಳಗಡೆ ನದಿ ಹರಿಯುತ್ತೆ. ಬಸ್ ಏನಾದರೂ ಸರಿಯಾಗಿ ದಾರಿ ಕಾಣದೆ ಬಿತ್ತು ಅಂತಂದರೆ ನೀವೇನು ಜನರನ್ನು ಎತ್ತೋದೆಲ್ಲ ಮರ್ತೇ ಹೋಗ್ಬಿಡಿ. ಆ ಬಿದ್ದ ಬಸ್ಸಿನ ಸಮೇತ ಅವ್ರು ಹೋಗೇ ಬಿಟ್ರು ಅಂತ ಅರ್ಥ. ಆ ಥರದ ಪರಿಸ್ಥಿತಿ ಅದು. ಮೇಲೆ ಇಷ್ಟು ಎತ್ತರದ ಬೆಟ್ಟ, ಸ್ವಲ್ಪ ಎಡವಿ ಬಿದ್ದರೆ ಅಥವಾ ರಸ್ತೆ ಕಾಣದೆ ಬಿದ್ದರೆ ಕೆಳಗಡೆ ಪ್ರಪಾತವೇ, ಮುಗಿತು ಕತೆ ಅಂತ. ನನ್ನ ಸೈನಿಕ ಹೋರಾಟದ ಶೈಲಿ ಹಿಂಗಿತ್ತು ಅಂತ. ನೆಕ್ಸ್ಟ್, 18 ಗ್ರೆನೇಡಿಯರ್ನ ತೊಲೋಲಿಂಗ್ ಅಟ್ಯಾಕ್ ಮಾಡಲಿಕ್ಕೆ ಅಂತ ಕಳಿಸಿದ್ರು.
LMG ಟೀಮನ್ನು ತೆಗೆದುಕೊಂಡು ಹೋದವರು ಮೇಜರ್ ರಾಜೇಶ್ ಅಧಿಕಾರಿ ಅಂತ. ಮೇಜರ್ ರಾಜೇಶ್ ಅಧಿಕಾರಿಗೆ ನಮ್ಮ ಹತ್ರ ಯಾವ ಇನ್ಫಾರ್ಮೇಷನು ಇರಲ್ಲ, ತೊಗೊಂಡು ಹೋದರೂ ಗುಡ್ಡ ಅಟ್ಯಾಕ್ ಮಾಡಬೇಕು ಅಂತ 2 ಬಂಕರ್ಗಳ ಮೇಲೆ ತೀವ್ರ ಥರದ ಅಟ್ಯಾಕ್ ಮಾಡಿ ಆ ಗುಡ್ಡವನ್ನು ಪೊಸಿಷನ್ನಿಗೆ ಹೋಗಿ ಅಲ್ಲಿಂದ ಅಟ್ಯಾಕ್ ಮಾಡಿ ಆ ಬಂಕರ್ಗಳನ್ನು ಧ್ವಂಸಗೊಳಿಸಿದರು. ಖುಷಿ ಪಡುವಷ್ಟು ಹೊತ್ತಿಗೆ 3ನೇ ಬಂಕರಿಂದ ಬಂದ ಗುಂಡು ಮೇಜರ್ ರಾಜೇಶ್ ಅಧಿಕಾರಿಯ ದೇಹವನ್ನು ಛಿದ್ರಗೊಳಿಸ್ತು. ಮೇಜರ್ ರಾಜೇಶ್ ಅಧಿಕಾರಿ ಯಾಕೆ ತುಂಬ ಆ ಸಂದರ್ಭದಲ್ಲಿ ಇದಾಯಿತು ಅಂತಂದರೆ, ಮೇಜರ್ ರಾಜೇಶ್ ಅಧಿಕಾರಿ ಯುದ್ಧಕ್ಕೆ ಹೋಗಬೇಕಾದ್ರೆ ಪೋಸ್ಟ್ಮನ್ ಒಂದು ಲೆಟ್ರ್ ಕೊಟ್ಟ ಅವ್ರಿಗೆ. ಅಡ್ರೆಸ್ಸಲ್ಲಿ ಹೆಂಡ್ತಿ ಹೆಸರಿತ್ತು. ಲೆಟ್ರ್ ಓದಲಿಲ್ಲ ಪುಣ್ಯಾತ್ಮ. ಕೇಳ್ದ ಪಕ್ಕದಲ್ಲಿದ್ದವನು, ಯಾಕೆ ಓದ್ತಾ ಇಲ್ಲ ಅಂತ. ಓದ್ಬಿಡು ಅಂತ ಹೇಳ್ದ. ಈ ಯುದ್ಧಕ್ಕೆ ಹೋಗ್ತಾ ಇದ್ದೀನಿ, ಗಲಾಟೆ ನಡುವೆ ಹೆಂಡತಿ ಲೆಟ್ರ್ ಓದಬಾರ್ದು, ಬಹಳ ಬೇಗ ಶಾಂತಿ ಸಿಗುತ್ತಲ್ಲ, ಅದಾದಮೇಲೆ ಓದ್ತೀನಿ ಅಂತ ಜೇಬಲ್ಲಿ ಇಟ್ಕೊಂಡು ಹೋದವನು ಶಾಂತಿಯ ಸ್ಥಿತಿಯಲ್ಲಿ ಓದೋ ಪ್ರಮೇಯವೇ ಬರಲಿಲ್ಲ. ಅವನ ದೇಹ ಛಿದ್ರ ಆಗೋಯ್ತು. ಜೊತೆಲಿದ್ದವ್ರಿಗೆ ತುಂಬ ಗಾಬರಿ ಆಯಿತು. ಆ ದೇಹವನ್ನು ಅಲ್ಲಿಂದ ಮುಟ್ಲಿಕ್ಕೂ ಪಾಕಿಸ್ತಾನಿಯರು ಬಿಡಲಿಲ್ಲ. ಇದು ಮಾನಸಿಕವಾದ ಅಟ್ಯಾಕ್. ಇದು ಸೈನ್ಯದಲ್ಲಿ ಸುಲಭ ಇಲ್ಲ ರೀ, ಬರೀ ಗುಂಡಿನ ದಾಳಿ ಅಷ್ಟೇ ನಡೆಯಲ್ಲ. ಹೆಂಗೆ ದಾಳಿ ಮಾಡ್ತಾರೆ ಗೊತ್ತಾ? ವಿ ಹ್ಯಾಡ್ ಪ್ರೊಡ್ಯೂಸ್ ಇನ್ಸಾಸ್ ರೈಫಲ್ಸ್ ಏನು ಮಾಡುತ್ತೆ ಗೊತ್ತಾ? ಕೊಲ್ಲಲ್ಲ, ಅರ್ಧ ಸಾಯಿಸುತ್ತೆ. ಯಾಕೆ ಅರ್ಧ ಸಾಯಿಸೋದು ಅಂತಂದರೆ, ಅರ್ಧ ಸತ್ತಾಗ ಸೈನಿಕ ಚೀರಾಡ್ತಿರ್ತಾನಲ್ಲ, ಅದು ಉಳಿದ ಸೈನಿಕರ ಮನೋಬಲವನ್ನು ಕಸಿಯುತ್ತೆ. ಹೇಗಾದರೂ ಮಾಡಿ ಅವನಲ್ಲಿ ಕರ್ಕೊಂಡು ಬಂದು ಅವನಿಗೇನಾದರೂ ಕೊಡಬೇಕು ಅಂತ ಒದ್ದಾಡ್ತಿರ್ತಾನೆ. ಅವ್ರು ಬರಲಿ ಅಂತ ಎದುರುಗಳ ಶತ್ರು ಕಾಯ್ಕೊಂಡು ಕೂತಿರ್ತಾನೆ, ಬಂದರೆ ಇವನು ನೋಡಿಯೋಣ ಅಂತ. ಆ ಕೂಗಾಟ ಅರಚಾಟ ಕೇಳಲಿಕ್ಕಾಗಲ್ಲ ಅಂತ. ಪಾಕಿಸ್ತಾನಿಯರು ಹಾಗೆ. ಈ ಬಾಡಿಯನ್ನು ಅಲ್ಲಿ ಬಿದ್ದಿತ್ತಲ್ಲ, ನಮ್ಮ ದೇಶ ಸೈನಿಕನಿಗೆ ಅದೊಂದಿದೆ. ಒಬ್ಬ ಸೈನಿಕನಿಗೆ ಏಟ್ ಬಿದ್ದರೆ ಮೊದಲ ಪ್ರಯಾರಿಟಿ ಅವನನ್ನು ಇವ್ಯಾಕ್ಯುಯೇಟ್ ಮಾಡಿ ತಂದು ಅವನನ್ನು ಡೈರೆಕ್ಟ್ ತಲುಪಿಸಬೇಕು. ಆದರೆ ಅವ್ರ ಬಾಡಿಯನ್ನು, ತಮ್ಮ ಲೀಡರ್ನ ಬಾಡಿಯನ್ನು ತರಲಿಕ್ಕಾಗದೆ ಸೈನಿಕರು ಅನೇಕ ದಿನಗಳ ಕಾಲ ಒದ್ದಾಡಿದರು. ಅವ್ರ ಬಗ್ಗೆ ಹೇಳ್ತಾರಲ್ಲ, ವಾಪಸ್ ಡೆಡ್ ಬಾಡಿ ಬಂದಾಗ ಹೆಂಡತಿ ಲೆಟರ್ ಸಮೇತ ಬಂದಿತ್ತಂಥದ್ದು. ಅವನ ಹೆಂಡತಿ ಮನೆಯಲ್ಲಿ ಗಂಡನ ಶವವನ್ನು ನೋಡಿ, ನನ್ನ ಪತ್ರವನ್ನು ಓದದೆ ಹೋಗ್ಬಿಟ್ರಲ್ಲ ಅವರು, ನನ್ನ ಪತ್ರವನ್ನು ಓದಿದರೆ ಇನ್ನೂ ಸ್ವಲ್ಪ ಖುಷಿಯಾಗಿ ಹೋಗಿರ್ತಿದ್ರು. ಯಾಕೆ ಅಂತಂದರೆ, ನಾನು ಆ ಪತ್ರದಲ್ಲಿ ಗೋಳು ಹೊಯ್ಕೊಂಡಿರಲಿಲ್ಲ. ನೀವು ಅಕಸ್ಮಾತ್ ಯುದ್ಧದಲ್ಲಿ ತೀರ್ಕೊಂಡ್ರೆ ನಾನು ನಿಮ್ಮ ಮಗುನ ಕಾರ್ಗಿಲ್ ಭೂಮಿನ ತೋರಿಸಿ ನಿಮ್ಮಪ್ಪ ಇಲ್ಲೇ ತೀರ್ಕೊಂಡಿದ್ದು ಅಂತ ತೋರಿಸ್ತೀನಿ ಅಂತ ಬರೆದಿದ್ದೆ. ಅವ್ರು ಆ ಲೆಟ್ರ್ ಓದಲೇ ಇಲ್ಲ, ನನ್ನ ಮೇಲೆ ಅನುಮಾನ ಇದ್ದಿರಬೇಕು ಅವರಿಗೆ ಅಂತ ಅವಳು ಹೇಳ್ತಾಳಲ್ಲ. ಅದು ಬಹಳ ವಿಶೇಷವಾಗಿರುವಂಥ ಘಟನೆ ಆ ಕಾಲದಲ್ಲಿ. ಬಟ್ ಮಿತ್ರ, ಎಂಥ ಆಶ್ಚರ್ಯ ಅಂತಂದರೆ, ವಿ ಹ್ಯಾವ್ ರಾ ವಿತ್ ಅಸ್ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗ್. ನಮ್ಮ ಹತ್ರ IB ಇದೆ, ಇಂಟೆಲಿಜೆನ್ಸ್ ಬ್ಯೂರೋ ಇದೆ. ಮಿಲಿಟ್ರಿಗೆ ಅದರದೇ ಆದ ಮಿಲಿಟ್ರಿ ಇಂಟೆಲಿಜೆನ್ಸ್ ಇದೆ. ಮಿಲಿಟ್ರಿ ಇಂಟೆಲಿಜೆನ್ಸ್ ಭೂಸೇನೆಗಾದರೆ ಅದರದ್ದೇ, ಏರ್ಫೋರ್ಸ್ಗೂ ಇದೆ, ನೇವಿಗೂ ಅವರವ್ರದ್ದೇ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇದೆ. ಯಾವ ಡಿಪಾರ್ಟ್ಮೆಂಟ್ ಅವ್ರಿಗೂ ಪಾಕಿಸ್ತಾನಿಯರು ಬಂದಿದ್ದಾರೆ ಅಂತ ಗೊತ್ತೇ ಆಗಲಿಲ್ಲ ರೀ. ಐ ವಂಡರ್, ನನಗೆ ಈಗಲೂ ಅದು ಅರ್ಥ ಆಗಲ್ಲ, ಹೆಂಗೆ ಸಾಧ್ಯ ಆಯ್ತಿದ್ದು ಅಂತ. ಬರೀ ಬಂದಿರೋದಷ್ಟೇ ಅಲ್ಲ, ಬರೀ ಕೂತಿರೋದಷ್ಟೇ ಅಲ್ಲ. ನೆಕ್ಸ್ಟ್ ಸ್ಲೈಡ್. ಇದನ್ನು ಬಂಕರ್ಸ್ ಅಂತ ಕರೀತಾರೆ, ಅದನ್ನು ಸಂಗರ್ ಅಂತ ಕರೀತಾರೆ. ಸಂಗರ್ ಅಂದರೆ ಬರೀ ಕಲ್ಲುಗಳನ್ನು ಒಂದು ಸಣ್ಣ ಕೋಟೆ ಥರ ಜೋಡಿಸ್ಕೊಂಡು ಬಿಡ್ತಾರೆ. ಬಂಕರ್ ಹಂಗಲ್ಲ, ಕಾಂಕ್ರೀಟ್ ಕಟ್ಟಡ ಅದ. ಅವರು ಗುಡ್ಡ ಹತ್ತಿ ಬಂಕರ್ಗಳನ್ನು ನಿರ್ಮಾಣ ಮಾಡ್ಕೊಂಡಿದ್ರು. ಸಂಗರ್ಗಳನ್ನು ಫೈನ್, ಐ ಅಗ್ರಿ, ಮಾಡ್ಕೊಂಡ್ಬಿಡ್ಬೋದು. ಬಟ್ ಅದು ಇದು ನಮ್ಮ ಪ್ಯಾಂಗಾಂಗ್ ಲೇಕಿನ ಪಕ್ಕದ ಸಂಗರ್, ಅದು ಅದರದೇ ಸಂಗರ್ ಅಲ್ಲ. ಬಟ್ ಸ್ಟಿಲ್ ಸಂಗರ್ಗಳನ್ನು ಹೆಂಗೆ ಬೇಕಿದ್ರು ನಿರ್ಮಾಣ ಮಾಡ್ಕೋಬೋದು. ಬಟ್ ಬಂಕರ್ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೋಬೇಕು. ಈ ಬಂಕರ್ ಮೇಲೆ ನೀವು ಯಾವ ಥರದ ಅಟ್ಯಾಕ್ ಮಾಡಿದ್ರು ಒಳಗಿರೋರಿಗೆ ಏನೂ ಆಗಲ್ಲ. ಏರ್ ಸ್ಟ್ರೈಕ್ ಮಾಡಿತ್ತಲ್ಲ ಭಾರತ, ಅದು ಇದೇ ಥರದ ಸ್ಟ್ರಕ್ಚರ್ಗಳನ್ನು ನಾಶ ಮಾಡಿದ್ದು. ಅದಕ್ಕೆ ಯೂಸ್ ಮಾಡಿದ ಬಾಂಬ್ ಯಾವ್ದು ಗೊತ್ತಾ? ಸ್ಪೈಸ್ 2000 ಅಂತ ಇಸ್ರೇಲಿನ ಬಾಂಬನ್ನು ಯೂಸ್ ಮಾಡಿದ್ದು. ಈ ಬಾಂಬನ್ನು ಏನು ಮಾಡ್ತಿತ್ತು ಅದು ಅಂತಂದರೆ, ಅದು ಕಾಂಕ್ರೀಟ್ ಮೇಲೆ ಬಿದ್ದು ಕಾಂಕ್ರೀಟನ್ನು ಮೊದಲು ಕೊರಿತಿತ್ತು, ಗೊತ್ತಾಗ್ತಿರಲಿಲ್ಲ ಯಾರಿಗೂ. ಕೊರೆದ ನಂತರ ಒಳಗೋಗಿ ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು, ಒಳಗಿದ್ದವ್ರು ಸಾಯ್ತಿದ್ರು. ಬರೀ ಮೇಲೆ ಬ್ಲಾಸ್ಟ್ ಆದರೆ ಒಳಗಿದ್ದವ್ರಿಗೆ ಬಹುತೇಕ ಅಪಾಯ ಆಗೋದಿಲ್ಲ. ಈ ಬಂಕರ್ಗಳು ಹಾಗೆ. ಅವ್ರು ಅಂಥ ಬಂಕರ್ಗಳನ್ನು ರೆಡಿ ಮಾಡಿಕೊಂಡು ಅವರು ಕೂತಾಗಿತ್ತು. ಅಂಥ ಸಂದರ್ಭದಲ್ಲಿ ಭಾರತ ಡಿಸೈಡ್ ಮಾಡಿ ಅಟ್ಯಾಕ್ ಮಾಡಬೇಕು ಅಂತ. ಇವ್ರಿಗೆ ಅಟ್ಯಾಕ್ ಮಾಡಲಿಕ್ಕೆ ಕೆಳಗಡೆಯಿಂದ ಮಾಡಿದ್ರೆ ಆಗೋದಿಲ್ಲ ಅಂತ ವಾಯುಸೇನೆಯನ್ನು ಬಳಸಿದರು. 2 ಅತ್ಯಂತ ಪ್ರಮುಖ ವಿಮಾನಗಳನ್ನು ನೆನಪಿಟ್ಕೊಳ್ಬೇಕಾಗಿರೋದು, ಅದನ್ನು ಕ್ಯಾನ್ಬೆರ್ರಾ ಅಂತ ಕರೀತಾರೆ. ಕ್ಯಾನ್ಬೆರ್ರಾ ವಿಮಾನದ ಕೆಲಸ ಏನು ಗೊತ್ತಾ? ಅದು ಬಾಂಬಿಂಗ್ ಮಾಡೋದಿಲ್ಲ, ಅದು ಸರ್ವೇಲೆನ್ಸ್ ವಿಮಾನಗಳು. ಸರ್ವೇಲೆನ್ಸ್ ಅಂದರೆ ಏನು ಮಾಡ್ತದೆ? ಕ್ಯಾಮ್ರಾ ಇರುತ್ತೆ, ಅದು 20-22,000 ಅಡಿ ಎತ್ತರದಲ್ಲಿ ಹಾರಾಡ್ತಾ ತನ್ನ ಹತ್ರ ಇರುವ ಕ್ಯಾಮ್ರಾದಿಂದ ಟೋಟಲ್ ಪಿಕ್ಚರ್ನ ತಂದುಕೊಡುತ್ತೆ. ಯಾರಿದ್ದಾರೆ, ಎಲ್ಲಿ ಬಂಕರು, ಎಲ್ಲಿ ಸಂಗರು, ಎಷ್ಟು ಜನ ಇದ್ದಿರ್ಬೋದು ಅನ್ನೋ ಅಂದಾಜನ್ನು ಮಾಡ್ಕೊಳ್ಳಿಕ್ಕೆ ಕ್ಯಾನ್ಬೆರಾ ಆಗುತ್ತೆ. ಥ್ಯಾಂಕ್ಸ್ ಟು ಕ್ಯಾನ್ಬೆರಾ, ಅದರ ಇಮೇಜಸ್ ಬಂದ ಮೇಲೆ ನಮ್ಗೆ ಗೊತ್ತಾಗಿದ್ದು ಪಾಕಿಸ್ತಾನ ಇಸ್ ವೆಲ್ ಪ್ರಿಪೇರ್ಡ್ ಅಂತ. ಅಲ್ಲಿವರೆಗೂ ನಮ್ಗೆ ಗೊತ್ತಿರಲಿಲ್ಲ. ಈ ಕ್ಯಾನ್ಬೆರಾದ ಕಥೆಯು ಭಾಳ ರೋಚಕವಾದ್ದು. ಕ್ಯಾನ್ಬೆರಾಕ್ಕೆ ಇದು ಹೋಗಬೇಕಾದಾಗ ಒಂದು ಬಾಂಬ್ ಬಂದು ಬಡಿತು. ಅದಕ್ಕೆ ಒಂದು ರಾಕೆಟ್ ಲಾಂಚರ್ನಿಂದ ಹಾರಿಸಿದ ಬಾಂಬ್ ಬಂದು ಬಡಿತು. ಇದರ ರೈಟ್ ಬಾಡಿಗೆ ಬಡಿತು. ಜೊತೆಯಲ್ಲಿದ್ದವ್ರಿಗೆ ತಕ್ಷಣ ಇನ್ಫಾರ್ಮೇಷನ್ ಬಂತು, ತಕ್ಷಣ ಇವ್ಯಾಕ್ಯುಯೇಟ್ ಮಾಡಿ ನೀವು ಎಜೆಕ್ಟ್ ಮಾಡಿ ಜಂಪ್ ಮಾಡಿಬಿಡಿ ಅಂತ. ಅವರೇನೋ ಬಂಡ ಧೈರ್ಯದ ಮೇಲೆ ಏನೂ ಆಗಿಲ್ಲ ಅಂತ ಎಡಭಾಗಕ್ಕೆ ನೋಡಿದರು. ಎಡಭಾಗದಲ್ಲಿ ಏನೂ ಆಗಿರಲಿಲ್ಲ. ಸುಮ್ಮನೆ ಜಂಪ್ ಮಾಡ್ತಿದ್ವಲ್ಲ ಅಂಥೇಳಿ
ಒಂದು ಭಾಗ ಪೂರ್ತಿ ಭಸ್ಮವಾಗಿದ್ದ ಆ ಇಂಜಿನಲ್ಲಿ ಗೊತ್ತೇ ಆಗಲಿಲ್ಲ ಅವ್ರಿಗೆ. ಎಳಿತಾಯ್ತು ಒಂದು ಕಡೆ ವಿಮಾನ, ಅದನ್ನು ಹಾಗೆ ತಂದು ಕೆಳಗೆ ಇಳಿಸಿದ ಮೇಲೆ ಕೆಳಗೆ ಇಳಿದು ನೋಡ್ತಾ ರೈಟ್ ಸೈಡೇ ಇಲ್ಲ. ನಮ್ಮ ಸೈನಿಕರನ್ನ ನಾನು ಯಾಕೆ ಹ್ಯಾಟ್ಸ್ ಆಫ್ ಅಂತ ಕರಿತೀನಿ ಅಂದರೆ ಈ ಕಾರಣಕ್ಕೋಸ್ಕರ. ಮಿತ್ರ, ಈ ದೇಶದ ಸೈನಿಕ ಬಳಿ ಒಬ್ಬ ಸಾಮಾನ್ಯ ಇಂಜಿನಿಯರ್, ಸೈನ್ಯದಲ್ಲಿರುವ ಇಂಜಿನಿಯರು ಕೂಡ ಸಾಮಾನ್ಯನಲ್ಲ. ಸಿಯಾಚಿನ್ ಮೇಲೆ ಹೆಲಿಕಾಪ್ಟರ್ ತೊಗೊಂಡೋಗಿ ಇಳಿಸ್ತಾರಲ್ಲ, ನಮ್ಮ ಮನೆಯಲ್ಲಿ ಈಗ ಬೈಕ್ ನಿಲ್ಲಿಸಿರ್ತೀವಲ್ಲ, ಈ ಚಳಿಯಲ್ಲಿ ನಾಳೆ ಬೆಳಗ್ಗೆ ಸ್ಟಾರ್ಟ್ ಆಗಲ್ಲ. ಅಂಥದ್ರಲ್ಲಿ -50°C ಹೆಲಿಕಾಪ್ಟರ್ ಇಳಿಸ್ತಾರಲ್ಲ, ಅದು ಆಫ್ ಮಾಡಿದ್ರೆ ಮತ್ತೆ ಆನ್ ಆಗಲ್ಲ. ಬಟ್ ನಮ್ಮ ಇಂಜಿನಿಯರ್ಸು ಅಲ್ಲಿ ಹಾಳಾಗಿರುವಂಥ ಹೆಲಿಕಾಪ್ಟರ್ನ ರಿಪೇರಿ ಮಾಡಿ ವಾಪಸ್ ಕಳಿಸ್ಕೊಡ್ತಾರೆ. ಈ ದೇಶದ ಇಂಜಿನಿಯರ್ಸ್ ಕೂಡ, ಸೈನ್ಯದಲ್ಲಿರುವ ಇಂಜಿನಿಯರ್ಸು ಕೂಡ ಅಷ್ಟು ಅದ್ಭುತ. ಅದಕ್ಕೆ ಅವ್ರು ಹೇಳಿದ್ರಲ್ಲ, ಒಬ್ಬ ಅಗ್ನಿವೀರಾಗಿ ಒಂದು ಯೋಜನೆಯಲ್ಲಿ ಜಾಯಿನ್ ಆಗ್ತಾನೆ ಅಂತಂದರೆ ಹೆಮ್ಮೆ ಪಡಬೇಕು. ಯಾಕೆ ಅಂತಂದರೆ, ಯಾವುದನ್ನು ನನ್ನ ದೇಶದ ಯಾವ ಇಂಜಿನಿಯರಿಂಗ್ ಕಾಲೇಜು ಕಲಿಸೋದಿಲ್ವೋ 4 ವರ್ಷದಲ್ಲಿ ಭಾರತೀಯ ಸೇನೆ ಅದಕ್ಕೆ ಪ್ರಿಪೇರ್ ಮಾಡುತ್ತೆ ಅವನನ್ನು. ಅದು ಖುಷಿ ಪಡಬೇಕಾಗಿರುವಂಥ ಸಂಗತಿ. ಆದರೆ ದುರದೃಷ್ಟ ನಮ್ಮ ಜನ ಎಂತೆಂಥವರಿದ್ದಾರೆ, ಏನೇನು ಹೇಳೋದು. MI-17 ನಾನು ಆಗಲೇ ಹೇಳಿದಂತೆ ಇದು ಮೊದಲ ಬಲಿಯಾಗಿದ್ದು. ಇದರ ಮೇಲೆ ಅಟ್ಯಾಕ್ ಆಗಿ ಇದು ಮೊದಲು ತಿರುಗಿ ಬಿದ್ದಂಥ MI-17 ಇದು ಫುಲ್ಲಿ ಲೋಡೆಡ್ ಆದಾಗ ಹಿಂಬದಿಯಿಂದ ಅಟ್ಯಾಕ್ ಮಾಡುತ್ತಿದ್ದು. ಹೀಗಾಗಿ ಕಷ್ಟ ಇದರಿಂದ ಅಟ್ಯಾಕ್ ಮಾಡಿಸೋದು. ಬಟ್ ಸ್ಟಿಲ್ ಫುಲ್ಲಿ ಲೋಡೆಡ್ ಆದಾಗ ಅಷ್ಟು ಎತ್ತರಕ್ಕೆ ಹೋಗುತ್ತಾ ಅಂತ ಡೌಟ್ ಇತ್ತು. ಬಟ್ MI-17 ಅತ್ಯಂತ ಸಮರ್ಥವಾಗಿ ಈ ಯುದ್ಧದಲ್ಲಿ ನಾವು ಬಳಸಲಿಕ್ಕೆ ಸಾಧ್ಯ ಆಯಿತು. ನೆಕ್ಸ್ಟ್ ಚಿತ್ರದಲ್ಲಿ ಮೊದಲನೇ MI-17 ಬಿತ್ತಲ್ಲ, ಅದು ಡ್ರಾಸ್ ಸೆಕ್ಟ್ರಲ್ಲಿ ಬಿತ್ತು. ಇವರು ಫಸ್ಟ್ ಹೋದಾಗಲೇ ಅಟ್ಯಾಕ್ ಆಯಿತು, ಅಲ್ಲಿಂದ ಹೋಗಿ ಬಿದ್ದರು. ಅದರಲ್ಲಿ ಇದ್ದಿದ್ದು ಕ್ಯಾಪ್ಟನ್ ಮುಹಿಲನ್ ಅಂತ. ಕ್ಯಾಪ್ಟನ್ ಮುಹಿಲನ್ ಯಾಕೆ ನಿಮ್ಗೆ ಪರಿಚಯಿಸ್ತಿದ್ದೀನಿ ನಾನು ಅಂತಂದರೆ, ಅವರು ಕರ್ನಾಟಕದವರು. ಕ್ಯಾಪ್ಟನ್ ಮುಹಿಲನ್ ಹೆಂಡತಿ ಪ್ರಾಬಬಲಿ ಬಾಗಲಕೋಟೆ ಭಾಗದವರು. ಈಗ ಹೊಸಕೋಟೆಯಲ್ಲಿದ್ದಾರೆ, ಬೆಂಗಳೂರಿನ ಹತ್ತಿರದ ಹೊಸಕೋಟೆಯಲ್ಲಿದ್ದಾರೆ. ಬೀನಾ ಅಂತ ಆಕೆ ಹೆಸರು. ಈ ಕ್ಯಾಪ್ಟನ್ ಮುಹಿಲನ್ನು ಯುದ್ಧಕ್ಕೆ ಅಂತ ಹೋಗಬೇಕಾದ್ರೆ ಉತ್ತರ ಪ್ರದೇಶದಲ್ಲಿ ಯಾವುದೋ ಒಂದು ಇದರಲ್ಲಿದ್ದರು. ಅವರಮ್ಮ ಅವನಿಗೆ ಇಷ್ಟ ಅಂತ ಕೇಸರಿಬಾತ್ ಮಾಡಿದರು. ಕೇಸರಿಬಾತ್ ತಿಂತಾ ಇದ್ದಂಥ ಮುಹಿಲನ್ಗೆ ತಕ್ಷಣ ಕಾಲ್ ಬಂತು. ಗಡಿಬಿಡಿಯಲ್ಲಿ ಒಂದು ತುತ್ತು ತಿಂದಂತೆ ಮಾಡಿ, ಅಮ್ಮ ಅರ್ಜೆಂಟ್ ಹೋಗಬೇಕು ಅಂತ ಬಂದರು. ಬಂದ ತಕ್ಷಣ MI-17 ಹಾರಾಡಿಸ್ಬೇಕು, ನೀನು ಅಲ್ಲಿ ಏರಿಯಲ್ ಸರ್ವೆ ಮಾಡಬೇಕು ಅಂತ ಕಳಿಸ್ಕೊಟ್ರು. ಏರಿಯಲ್ ಸರ್ವೆ ಮಾಡಬೇಕು ಅಂತ ಹೋದಾಗ ಅಂದಾಜಿರಲಿಲ್ವಲ್ಲ ಯಾರಿಗೂ ಯಾರಿದ್ದಾರೆ ಅಂತ. ಪಾಕಿಸ್ತಾನ ಅವ್ರ ಮೇಲೆ ಅಟ್ಯಾಕ್ ಲಾಂಚ್ ಮಾಡ್ತು. ಪರಿಣಾಮ ಆ ಇಡೀ ವಿಮಾನ, ಆ ಇಡೀ ಹೆಲಿಕಾಪ್ಟರು ಗಿರ ತಿರುಗಿ ತೊಲೋಲಿಂಗಲ್ಲಿ ಕೆಳಗೆ ಬಿದ್ದೋಯ್ತು. ಅದು ಪೂರ್ತಿ ಒಳಗಿದ್ದವರೆಲ್ಲ ಧ್ವಂಸವಾಗೋದ್ರು. ಅದರಲ್ಲಿ ಇವರು ಕೂಡ ಇದ್ದರು. ನಾನು ಯಾವಾಗಲೂ ನೆನಪಿಸ್ಕೊಳ್ತೀನಿ ಅದನ್ನು. ನಾನು ತುಂಬ ಬಾರಿ ಜಾಗೋ ಭಾರತದಲ್ಲಿ ಹೇಳುವಾಗ ಕಣ್ಣಲ್ಲಿ ನೀರು ಬರ್ತಿತ್ತು ನನಗೆ. ಒಂದೇ ತುತ್ತು ಕೇಸರಿಬಾತ್ ತಿಂದು ಹೋದ ಮಗ ಇನ್ನು ಜೀವಮಾನದಲ್ಲಿ ತಾಯಿ ಕೇಸರಿಬಾತ್ ಮಾಡಿರ್ಬೋದಾ ಮನೆಯಲ್ಲಿ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಯಾವತ್ತಾದರೂ ಮಾಡಿರ್ಬೋದೇನ್ರಿ? ಆ ಕೇಸರಿಬಾತ್ ನೋಡಿದಾಗ ಆ ತಾಯಿಗೆ ತನ್ನ ಮಗ ಅಂತ ಅನಿಸಲ್ವಾ ಅಂತ. ಬೀನಾ ಮೇಡಮ್ ಇದ್ದಾರೆ ಹೊಸಕೋಟೆಯಲ್ಲಿ, ಯಾವಾಗಲಾದರೂ ಸಿಗ್ತಾರೆ. ಬೀನಾ ಮೇಡಮ್ ಅವತ್ತಿನ ಸ್ಟೇಟ್ಮೆಂಟ್ ಎಂಥ ರೋಚಕವಾಗಿತ್ತು ಅಂತಂದರೆ, ನನ್ನ ಗಂಡ ಹೋಗಿದ್ದಕ್ಕೆ ದುಃಖ ಇದೆ, ಆದರೆ ನನ್ನ ಗಂಡ ಮಹತ್ವದ ಕಾರ್ಯಕ್ಕೋಸ್ಕರ ಪ್ರಾಣ ಕೊಟ್ಟ ಅನ್ನುವಂಥ ಹೆಮ್ಮೆ ಇದೆ ಅಂತ ಬೀನಾ ಮೇಡಮ್ ಹೇಳಿದರು ಅವತ್ತು. ಶಿ ಈಸ್ ಸ್ಟಿಲ್ ದೇರ್. ಭಾಳ ಸಂತೋಷದ ಸಂಗತಿ. ಈಗ ನಿಜವಾದ ಅಟ್ಯಾಕ್ ಶುರುವಾಯಿತು. ಈ ಕಡೆ ಏರ್ಫೋರ್ಸ್ಗೂ ಕೋಪ ಬಂದಿತ್ತು. ದೇ ಹ್ಯಾಡ್ ಲಾಸ್ ದೇರ್ MI-17. ಅವ್ರದ್ದು ಕ್ಯಾನ್ಬೆರಾ ಹೋಗಿತ್ತು, ಸಿಕ್ಕಾಪಟ್ಟೆ ಕೋಪ ಬಂದಿತ್ತು. ಅಕ್ಷರಶಃ ಯುದ್ಧ ಶುರುವಾಯಿತು. ಯುದ್ಧ ಶುರುವಾದಾಗ ಈಗ ನಾವು ಕಳಿಸಿದ್ದು ಕರ್ನಲ್ ವಿಶ್ವನಾಥರನ್ನು, ಅವ್ರ ಟೀಮನ್ನು. ಕರ್ನಲ್ ವಿಶ್ವನಾಥ್ ಮತ್ತು ಅವ್ರ ಟೀಮು .4590 ವಶಪಡಿಸ್ಕೊಳ್ಬೇಕು ಅಂತ ಹೋಯಿತು. ಕರ್ನಲ್ ವಿಶ್ವನಾಥರ ಆ ಟೀಮ್ ಹೋದಾಗ ಮೊದಲ 2 ಬಂಕರ್ಗಳನ್ನು ವಶಪಡಿಸ್ಕೊಂಡ್ರು. ಸೇಮ್ ಕೇಸ್ 3ನೇ ಬಂಕರನ್ನು ವಶಪಡಿಸ್ಕೊಂಡು ಅಲ್ಲಿರೋಂಥವ್ರನ್ನ ಇವ್ಯಾಕ್ಯುಯೇಟ್ ಮಾಡಬೇಕು ಅಂತಾದಾಗ ಕರ್ನಲ್ ವಿಶ್ವನಾಥರ ದೇಹ ಪೂರ್ತಿ ಜರ್ಜರಿತವಾಯಿತು. ಅವ್ರ ಬಾಡಿ ಮನೆಗೆ ಬಂತು. ಮನೆಗೆ ಬಂದಾಗ ಅವ್ರ ತಂದೆ ರಾಮಕೃಷ್ಣನ್ ಪತ್ರಕರ್ತರು ಬಂದರೆ ಆ ಪತ್ರಕರ್ತರ ಮುಂದೆ ಮಗನಿಗೆ ಸೆಲ್ಯೂಟ್ ಹೊಡಿತಾ ಹೇಳ್ತಿದ್ರಂತೆ, ನನ್ನ ಮಗ ಬರೀ ಕಾರ್ಗಿಲ್ ಮಾತ್ರ ಅಲ್ಲ ರೀ, ನನ್ನ ಮಗ ಅಂಗೋಲಾ ಅಲ್ಲಿಗೆಲ್ಲ ಸೈನಿಕ ಕಾರ್ಯಾಚರಣೆಗೆ ಅಂತ ಹೋಗಿದ್ದಾನೆ, ಅವನು ಆರ್ಡಿನರಿ ಹುಡುಗ ಅಲ್ಲ, ನಂಗೆ ಭಾಳ ಹೆಮ್ಮೆ ಇದೆ ಅಂತ ಹೇಳಿ ಪತ್ರಕರ್ತರು ಇನ್ನು ಸ್ವಲ್ಪ ಜಾಸ್ತಿ ಕೂತ್ರೆ ಏನು ಹೇಳ್ತಿದ್ರಂತೆ ಗೊತ್ತಾ? ಹೆಂಡ್ತಿಗೆ ಹೇಳಿ, ನನ್ನ ಮಗಂದು ಆ ಬಟ್ಟೆ ತಂದು ತೋರಿಸು. ಅವನ ಬಟ್ಟೆ ತೊಗೊಂಬಂದರೆ ಅವ್ರು ಹೇಳ್ತಿದ್ರಂತೆ, ಇದೆಲ್ಲ ಕಣೆ ಸಾಯುವಾಗ ಹಾಕ್ಕೊಂಡಿದ್ನಲ್ಲ ಬಟ್ಟೆ, ಅದು ತೊಗೊಂಬ, ಅದಕ್ಕೆಲ್ಲ ಹೋಲ್ಸ್ ಆಗಿದೆ, ತೂತಾಗೋಗಿದೆ, ಅವನಿಗೆ ಎಷ್ಟು ಗುಂಡು ಬಿದ್ದಿತ್ತು ಅಂತ ಗೊತ್ತಾಗತ್ತೆ, ತೊಗೊಂಬ ಆ ಬಟ್ಟೆನ ಅಂತ. ಮಿತ್ರ, ಈ ಥರದ ಎಷ್ಟು ಕಥೆಗಳು ಗೊತ್ತಾ? ಪ್ರತಿಯೊಬ್ಬ ಸೈನಿಕನ ಫ್ಯಾಮಿಲಿ ಕೂಡ ಈ ಥರದ ಎಷ್ಟು ದುಃಖಗಳನ್ನು ಆ ಸಂದರ್ಭದಲ್ಲಿ ಅನುಭವಿಸಿತ್ತು ಅಂತಂದರೆ, ಆದರೆ ಆ ದುಃಖವನ್ನು ಅವ್ರು ಯಾರೂ ತೋರಿಸ್ಕೊಳ್ಳಿಲ್ಲ. ಇಡೀ ದೇಶವನ್ನು ಅವರು ಕಟ್ಟಲಿಕ್ಕೋಸ್ಕರ ಬೇಕಾಗಿರುವಂಥ ವ್ಯವಸ್ಥಿತವಾಗಿರುವಂಥ ಯೋಚನೆಯನ್ನು ಮಾಡಿದರು. ಅಲ್ಲಿಯವರೆಗೂ ವಿ ನೆವರ್ ಥಾಟ್ ಆಫ್ ದೀಸ್ ಬೋಫರ್ಸ್. ಇದು LMG ಮೆಷಿನ್ ಗನ್ಗಳು. ಬೋಫೋರ್ಸ್ ಬಗ್ಗೆ ಯೋಚನೆ ಮಾಡಿರಲಿಲ್ಲ. ನನ್ನ ಸೈನ್ಯ ಹೇಳ್ತು, ಇದು ಪಾಕಿಸ್ತಾನಿ ಸೈನಿಕರು, ನಾವು ಸುಮ್ಮನೆ ಹೋಗಿ ಅಲ್ಲಿ ನಿಂತ್ಕೊಂಡು ಅಟ್ಯಾಕ್ ಮಾಡಿದ್ರೆ ಆಗಲಿಲ್ಲ, ನಮಗೆ ಕವರಿಂಗ್ ಫೈರ್ ಆಗಿ ಬೋಫೋರ್ಸ್ ಬೇಕು ಅಂತ ನೆಕ್ಸ್ಟ್ ಬೋಫೋರ್ಸ್ ಗನ್ಗಳನ್ನು ತರಿಸಲಾಯಿತು. ಬೋಫೋರ್ಸ್ ಗನ್ಗಳನ್ನು ಅಲ್ಲಿ ಇಳಿಸಿ ಅದರ ಮೇಲೆ ಅಟ್ಯಾಕ್ ಮಾಡಬೇಕು. ಈ ಅಟ್ಯಾಕ್ ಪೊಸಿಷನ್, ನಾನು ಸುಮ್ಮನೆ ಸೈನ್ಯದ ಕೆಲವೊಂದು ಪರಿಭಾಷೆ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ನೋಡಿ, 65 ಡಿಗ್ರಿಗಿಂತ ಮೇಲಿದೆ.
ಅದು 45 ಡಿಗ್ರಿಲಿದೆ. 45 ಡಿಗ್ರಿಲಿದ್ದಾಗ ದೂರದಲ್ಲಿ ನಿಲ್ಸಿ ಅಟ್ಯಾಕ್ ಮಾಡ್ತಾರೆ. ದೂರದಲ್ಲಿ ನಿಲ್ಸಿ ಅಟ್ಯಾಕ್ ಮಾಡಿದ್ರೆ ಸ್ವಲ್ಪ ದೂರಕ್ಕೆ ಹೋಗುತ್ತೆ. ಮತ್ತು ಫ್ಲೈಟ್ ಹೆಂಗಿರುತ್ತೆ ಅಂತಂದರೆ ಈ ಗುಡ್ಡ ಬಿಟ್ಟು ಆ ಗುಡ್ಡಕ್ಕೂ ಹೋಗಿ ಬಡಿಬೋದು. ಇದು ಬುಡದಲ್ಲೇ ಇರುವಂಥದ್ದು. ನಾವು ಇಂಡೈರೆಕ್ಟ್ ಅಟ್ಯಾಕ್ ಮಾಡುವಾಗ ಪಾಕಿಸ್ತಾನಿಗೇನು ಸಮಸ್ಯೆ ಆಗ್ತಿರಲಿಲ್ಲ, ಎಲ್ಲೋ ಬಂದು ಹೋಗಿ ಬೀಳ್ತಿತ್ತು, ಅವ್ರಿಗೇನು ಪ್ರಾಬ್ಲಮ್ ಆಗ್ತಿರಲಿಲ್ಲ. ಆಗ ನಮ್ಮ ಸೇನೆ ಡಿಸೈಡ್ ಮಾಡ್ತು, ಪಾಕಿಸ್ತಾನಕ್ಕೆ ಇಂಡೈರೆಕ್ಟ್ ಅಟ್ಯಾಕ್ ಅಲ್ಲ, ಡೈರೆಕ್ಟ್ ಅಟ್ಯಾಕೇ ಆಗಬೇಕು. ಬೆಟ್ಟದ ಬುಡದಲ್ಲಿ ತೊಗೊಂಡೋಗಿ ಬೋಫೋರ್ಸ್ ನಿಲ್ಲಿಸ್ಕೊಳ್ಳೋಣ, ಇವರನ್ನು ಡೈರೆಕ್ಟಾಗಿ ಅಟ್ಯಾಕ್ ಮಾಡಬೇಕು ಅಂತ ಗುರಿ ಇಟ್ಟು ಹೊಡೆಯೋದಕ್ಕೆ ಬೇಕಾಗಿರುವ ವ್ಯವಸ್ಥೆನವ್ರು ಮಾಡಿಕೊಂಡ್ರು. ಈ ಬೋಫೋರ್ಸ್ನ ಹೆಂಗೆ ವರ್ಕ್ ಮಾಡುತ್ತೆ ಗೊತ್ತಾ? ಈ ದಾಳಿ ನಡೀತಾ ಇರುವಾಗ ಪಾಕಿಸ್ತಾನಿಯರು ಬಂಕರ್ಗಳಲ್ಲಿ ಅಡಕ್ಕೆ ಕೂತ್ಬಿಟ್ಟಿರ್ತಾರೆ. ನಮಗೆ ಮಾತ್ರ ಗೊತ್ತಿರುತ್ತೆ ಯಾವ ಕಡೆಯಿಂದ ಅಟ್ಯಾಕ್ ಮಾಡಬೇಕು ಅಂತ. ಸೊ ಅಟ್ಯಾಕ್ ಮಾಡೋರಿಗೆ ತೊಂದರೆ ಆಗದೆ ಇರೋ ಥರ ಇವರು ಪಾಕಿಸ್ತಾನಿ ಸೈನಿಕರು ಹೊರಗೆ ಬರದೇ ಇರೋ ಥರ ನಿರಂತರವಾಗಿ ಅಟ್ಯಾಕ್ ಮಾಡ್ತಿದ್ರೆ, ನಮ್ಮವ್ರ ಹತ್ತಿ ಗುಡ್ಡವನ್ನು ಹತ್ತು ಕೂತ್ಕೊಂಡು ನಮ್ಮವ್ರ ಅಟ್ಯಾಕ್ ಶುರು ಮಾಡುವಾಗ ಬೋಫೋರ್ಸ್ ಸೈಲೆಂಟ್ ಆಗುತ್ತೆ. ಐಡಿಯಾ ಇಸ್ ಗುಡ್. ಆದರೆ ಪಾಕಿಸ್ತಾನದವ್ರಿಗೇನು ಐಡಿಯಾ ಗೊತ್ತಿಲ್ಲ ಅಂತಲ್ಲ, ಇದು ಅವ್ರಿಗೂ ಈ ಐಡಿಯಾ ಗೊತ್ತು. ಬೋಫೋರ್ಸ್ ದಾಳಿ ಮಾಡ್ತಿದೆ ಅಂತಂದರೆ ಎಲ್ಲಿಂದಲೋ ಭಾರತೀಯ ಸೈನಿಕರು ಹತ್ತುತ್ತಾ ಇದ್ದಾರೆ, ನಮಗೊಂದು ಸರ್ಪ್ರೈಸ್ ಅಟ್ಯಾಕ್ ಬಂದೇ ಬರುತ್ತೆ ಅಂತ ಅವರು ರೆಡಿಯಾಗಿರ್ತಾರಲ್ಲ. ಸೊ ನಮ್ಮ ಸೈನಿಕರಿಗೆ ಸುಲಭವಾದ ಕೆಲಸ ಏನೂ ಆಗಿರಲಿಲ್ಲ. ಇಂಥ ಸಂದರ್ಭದಲ್ಲಿ 0.4590 ನೆಕ್ಸ್ಟ್ ವಶಪಡಿಸ್ಕೊಳ್ಬೇಕು ಅಂತ 3 ಜನರಿಗೆ ಜವಾಬ್ದಾರಿ ಕೊಡಲಾಯಿತು. ಇದರ ನಮ್ಮ ಕರ್ನಲ್ ರವೀಂದ್ರನಾಥರು ಇದರ ನೇತೃತ್ವವನ್ನು ವಹಿಸಿದ್ದವರು. ಅವರು ಅದಕ್ಕೆ ಬೇಕಾಗಿರುವಂಥ ಯೋಜನೆಯನ್ನು ರೂಪಿಸಿದರು. 3 ಜನ. ಮೊದಲನೇದು ಮೇಜರ್ ವಿವೇಕ್ ಗುಪ್ತಾ, ಮೇಜರ್ ಮೋಹಿತ್ ಸಕ್ಸೇನಾ, ನೆಕ್ಸ್ಟು ಇದು ಯಶ್ವೀರ್ ಸಿಂಗ್ ತೋಮರ್ ಅಂತ. ಈ 3 ಜನರಿಗೆ ಹೆಂಗಿರುತ್ತೆ ಅಂತಂದರೆ, ಒಬ್ಬರು ಫ್ರಂಟಿಂದ ಹೋಗ್ತಾರೆ, ಇನ್ನೊಬ್ಬರು ಲೆಫ್ಟಿಂದ ಹೋಗ್ತಾರೆ, ಮತ್ತೊಬ್ಬರು ರೈಟಿಂದ ಹೋಗ್ತಾರೆ. ಲೆಫ್ಟಿಂದ ಹೋಗೋರು ರೈಟಿಂದ ಹೋಗೋರು ಡಿವೈಡ್ ಮಾಡ್ಕೊಂಡು ಹಿಂಭಾಗದಿಂದ ಬರ್ತಾರೆ, ಸೊ ದಟ್ ವಾಪಸ್ ಓಡೋರ್ನು ಮುಗಿಸ್ಬೇಕು ಅಂತ. ವಾಪಸ್ ಓಡೋರನ್ನ ಯಾಕೆ ಮುಗಿಸ್ಬೇಕು ಅಂದರೆ, ಅವ್ರು ಪಕ್ಕದ ಗುಡ್ಡ ಹತ್ತು ಕೂತ್ಕೊಂಡು ಈ ಗುಡ್ಡದ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ಅವ್ರನ್ನೂ ಸಾಯಿಸಬೇಕು ಅಂತ ಅದನ್ನು ಡಿವೈಡ್ ಮಾಡ್ಕೊಂಡು ಹೋಗ್ತಾರೆ. ಲೆಫ್ಟ್ ಸೈಡಿಂದ ಹೋಗಿದ್ದರಲ್ಲಿ ಮೇಜರ್ ವಿವೇಕ್ ಗುಪ್ತಾ ಇದ್ದರು, ಬ್ಯಾಕ್ ಸ್ಲೈಡು ವಿವೇಕ್ ಗುಪ್ತಾ ಇದ್ದರು. ಮೋಹಿತ್ ಸಕ್ಸೇನಾ ಮತ್ತೊಂದು ಕಡೆಯಿಂದ ಬಂದರು. ಫ್ರಂಟ್ ಸೈಡಿಂದ ಯಶ್ವೀರ್ ಸಿಂಗ್ ತೋಮರ್. ಮಿತ್ರ, ವಿವೇಕ್ ಗುಪ್ತಾ ಡೆಹ್ರಾಡೂನಲ್ಲಿ ಓದ್ದವರು, ಡೂನ್ ಡೆವಿಲ್ ಅಂತ ಕರಿತಿದ್ರು ಅವರನ್ನು. ವಿವೇಕ್ ಗುಪ್ತಾ ಯಾವಾಗಲೂ ಹೇಳ್ತಿದ್ರಂತೆ, ನೀವು ಶಾಂತಿಯಲ್ಲಿರುವಾಗ ಹೆಚ್ಚು ಬೆವರು ಸುರಿಸಿದರೆ ಯುದ್ಧದ ಸಂದರ್ಭದಲ್ಲಿ ರಕ್ತ ಕಡಿಮೆ ಹರಿಯುತ್ತೆ ನಿಮ್ಮದು ಅಂತ. ಒಬ್ಬ ಸೈನಿಕನಿಗೂ ಕೂತ್ಕೊಳ್ಳೋಕೆ ಬಿಡ್ತಿರ್ಲವಂತವ್ರು. ಖಾಲಿ ನೋಡಿದ್ರೆ ಓಡು ರನ್ ಮಾಡು ಅಂತಿದ್ರಂತೆ, ಏನಾದರೂ ತೊಗೊಂಡು ಕೆಲಸ ಮಾಡು ಅಂತ ಹೇಳ್ತಿದ್ರಂತೆ. ಹಂಗೆ ಮಾಡಿ ಮಾಡಿ ಅವ್ರನ್ನ ಕಂಡ್ರೆ ಆಗ್ತಿರಲಿಲ್ಲ ಯಾರಿಗೂ. ಆದರೆ ಯುದ್ಧ ಶುರುವಾದಾಗ ಹೇಳಿದ್ರಂತೆ, ಇಷ್ಟು ದಿನ ನಾನು ಲೀಡರ್ ಅಂತ ನಿಮ್ಮ ಹತ್ರ ಕೆಲಸ ಮಾಡಿಸ್ತಿದ್ದೆ, ಈಗ ನಾನು ಲೀಡರ್ ಯಾಕೆ ಅಂತ ತೋರಿಸ್ತೀನಿ ಅಂತ ಮುಂದೆ ನಿಂತ್ಕೊಂಡು ಮುಂದೆ ನುಗ್ಲಿಕ್ಕೆ ಶುರು ಮಾಡಿದ ಪುಣ್ಯಾತ್ಮ ಏಕಾಂಗಿಯಾಗಿ 5-6 ಜನ ಪಾಕಿಸ್ತಾನಿಯರನ್ನು ಕೊಂದು ಅಲ್ಲೇ ಹೆಣವಾಗಿ ಬಿದ್ದ. ಡೂನ್ ಡೆವಿಲ್. ಅವನ ತಂದೆ ಆರ್ಮಿಯಲ್ಲಿ ಆಫೀಸರ್ ಆಗಿದ್ದವರು, ರಿಟೈರ್ ಆಗಿದ್ದರು ಅವರು. ಯುದ್ಧ ಶುರುವಾಯಿತು ಅಂತ ಗೊತ್ತಾದ ತಕ್ಷಣ ಇನ್ಫ್ಲೂಯೆನ್ಸ್ ಬಳಸಿ ಏನು ಮಾಡಿದ್ರಂತೆ ಗೊತ್ತಾ? ತನ್ನ ಮಗನನ್ನು ಫ್ರಂಟಲ್ಲಿ ಯುದ್ಧಕ್ಕೆ ಹೋಗದೆ ಬ್ಯಾಕ್ ಎಂಡಲ್ಲಿ ಏನಾದರೂ ಕೆಲಸ ಕೊಡಿಸಿ ಅಂತ ಕೆಲಸಕ್ಕೆ ಹಾಕ್ಸ್ಬಿಟ್ಟಿದ್ರಂತೆ. ನನ್ನ ಅಪ್ಪಂಗೆ ಹೇಳಿದ್ನಂತೆ, ಅಕಸ್ಮಾತ್ ನನಗೇನಾದರೂ ನೀನು ಇನ್ಫ್ಲೂಯೆನ್ಸ್ ಬಳಸಿ ಹಿಂದಕ್ಕೆ ಹಾಕ್ಸಿದ್ರೆ ಮನೆಗೆ ಜೀವಮಾನದಲ್ಲಿ ನಾನು ವಾಪಸ್ ಬರಲ್ಲ, ಹುಷಾರು ಅಂತ. ಅಪ್ಪ ಸೈಲೆಂಟ್ ಆಗಿಬಿಟ್ರು. ಆದರೂ ಮನೆಗೆ ವಾಪಸ್ ಬರಲಿಲ್ಲ ಪುಣ್ಯಾತ್ಮ. ಮೇಜರ್ ವಿವೇಕ್ ಗುಪ್ತಾ ಹೋದರು. ಬಹಳ ದುಃಖಕಾರಿ ಸಂಗತಿ ಯಾವುದು ಅಂತಂದರೆ, ಇಟ್ಸ್ ಅವೈಲಬಲ್, ನೀವೆಲ್ಲ ಗೂಗಲ್ ಸರ್ಚ್ ಮಾಡ್ಬೋದು. ರಾಜಶ್ರೀ ಗುಪ್ತಾ ಅಂತ ಅವನ ಹೆಂಡತಿ, ಅವಳು ಡಾಕ್ಟರ್ ಆಗಿದ್ಲು ಆರ್ಮಿಯಲ್ಲಿ. ಆಕೆ ಇವನ್ ಬಾಡಿ ಬಂದಾಗ ಅದರ ಅಂತ್ಯ ಸಂಸ್ಕಾರಕ್ಕೆ, ಅಲ್ಲೇ ಅವ್ರ ತಂದೆನೂ ಬಂದರು, ಎಲ್ಲ ಬಂದರು. ಅಂತ್ಯ ಸಂಸ್ಕಾರಕ್ಕೆ ಬರ್ತಾಳೆ, ಒಂದು ಸೆಲ್ಯೂಟ್ ಕೊಡ್ತಾಳೆ, ಕಣ್ಣು ತುಂಬ ನೀರು ತುಂಬಿಕೊಂಡಿರತ್ತೆ. ಆದರೆ ತುಂಬ ಹೊತ್ತು ಅಲ್ಲಿರಲ್ಲ. ಯಾಕೆ ಅಂತಂದರೆ, ನಾನಿಲ್ಲಿ ಜಾಸ್ತಿ ಹೊತ್ತಿದ್ದರೆ ನಾನು ಟ್ರೀಟ್ ಮಾಡಬೇಕಾಗಿರುವ ಅನೇಕ ಸೈನಿಕರು ಹಾಗೆ ಉಳ್ಕೊಂಡು ಬಿಡ್ತಾರೆ ಅಂತ ಗಂಡನ ಶವದ ಬಳಿ ಜಾಸ್ತಿ ಸಮಯನೂ ಕಳ್ಳೀರ್ಕಾಗದೆ ವಾಪಸ್ ಹೋಗಿಬಿಡ್ತಾಳೆ. ನೆಕ್ಸ್ಟು ಯಶ್ವೀರ್ ಸಿಂಗ್ ತೋಮರ್ದು ಇನ್ನೊಂದು ಅದ್ಭುತವಾಗಿರುವಂಥ ಕತೆ. ಯಶ್ವೀರ್ ಸಿಂಗ್ ತೋಮರ್ ಏನು ಮಾಡ್ತಾನೆ, ಕರ್ನಲ್ ರವೀಂದ್ರನಾಥರ ಟೀಮ್ ಅದು, 17 ಜನ ಹುಡುಗರು ಇವರು. 17 ಜನರನ್ನು ರವೀಂದ್ರನಾಥರು ಕೇಳ್ತಾರೆ, ಕೊನೆ ಕ್ಷಣದಲ್ಲಿ ಒಂದು ಪ್ರೇರಣೆ ತುಂಬೋದಿದೆಯಲ್ಲ, ಸೈನ್ಯದ ವಿಶಿಷ್ಟವಾಗಿರುವಂಥ ಶಕ್ತಿ. ಅವ್ರೇನು ಕೇಳ್ತಾರೆ ಅಂತಂದರೆ, ಇಷ್ಟು ದಿನ ನೀವು ಕೇಳಿದ್ದೆಲ್ಲ ಕೊಟ್ಟಿದ್ದೀನಿ, ಇವತ್ತು ನನಗೇನು ಕೊಡ್ತೀರಾ ನೀವು ಅಂತ. ಮಿತ್ರ, ಯಶ್ವೀರ್ ಸಿಂಗ್ ತೋಮರ್ ಹೇಳ್ತಾನೆ, ತೋಮರ್ ಅನ್ನೋದು ಸರ್ನೇಮ ಒಂದು, ಅಲ್ಲಿದ್ದ 17 ಜನರದ್ದು ತೋಮರ್ ಸರ್ನೇಮ. ಅಷ್ಟು ಜನ ತೋಮರ್ ಗ್ರೂಪ್ನವ್ರವರು. ಏನು ಹೇಳಿದಂತೆ ಗೊತ್ತಾ ಅವನು? ಸರ್, हम 11 तोमर जाएंगे, 11 ಜನ, हम 11 तोमर जाएंगे, 11 जीत कर वापस आएंगे. ನಾವು ಗೆಲ್ತೀವಲ್ಲ, ನಿಮ್ಮನ್ನು ಅಲ್ಲಿ ಭೇಟಿ ಮಾಡ್ತೀವಿ, ಏನು ಕೊಡ್ತೀನಿ ಅಂತ ಕೇಳ್ತಿದ್ದೀರಲ್ಲ, ಈ ಗುಡ್ಡ ನಿಮ್ಗೆ ಕೊಡ್ತೀವಿ ತಗೊಳ್ಳಿ ಅಂತಂದ. ಅದರ ಅರ್ಥ ಬಹಳ ವಿಶೇಷವಾಗಿದೆ ರೀ. ಹಮ್ 11 ತೋಮರ್ ಜಾಯೆಂಗೆ, 11 ಜೀತ್ ಕರ್ ಆಯೆಂಗೆ, ಹಮ್ 11 ತೋ ಮರ್ ಜಾಯೆಂಗೆ,
ಲೇಕಿನ್ ಜೀತ್ಕರ ಹೆಂಗೆ ಅಂತ ಅರ್ಥ ಹೆಂಗಿದೆ ನೋಡಿ. ಅದ್ರ ಪ್ರಾಣ ಬೇಕಿದ್ರೂ ಕೊಡ್ತೀವಿ, ಈ ಗುಡ್ಡ ಮಾತ್ರ ಪಾಕಿಸ್ತಾನಿರ ಕೈಲಿ ಇರ್ಲಿಕ್ಕೆ ಬಿಡಲ್ಲ ಅಂತ ಅಟ್ಯಾಕ್ ಮಾಡಿದರು. ಮಿತ್ರ 0.4590ನ ಈ ಮೂರೂ ಟೀಮ್ ಸೇರಿ ವಶಪಡಿಸ್ಕೊಳ್ತು. ಅದನ್ನು ವಶಪಡಿಸ್ಕೊಂಡ ನಂತರ ನಮಗೆ ತೊಲೋಲಿಂಗನ್ ವಶಪಡಿಸ್ಕೊಳ್ಳಿಕ್ಕೆ ಬೇಕಾಗಿರುವಂಥ ಬೇಸ್ ಸಮರ್ಥವಾಗಿ ಸಿಕ್ತು. ಹೀಗಾಗಿ ಆ ಮೂವರನ್ನು ಕೂಡ ಈ ಸಂದರ್ಭದಲ್ಲಿ ನೆನಿಬೇಕು ಅಂತ. ಇಡೀ ಕಾರ್ಗಿಲ್ ಯುದ್ಧದ ಫೇಮಸ್ ಹೀರೋ ವಿಕ್ರಮ್ ಬಾತ್ರಾ. ಮೆನಿ ಆಫ್ ಅಸ್ ನೋ ಹಿಮ್. ಅವನದೊಂದು ಇಂಟರ್ವ್ಯೂ ಹೋಗಿತ್ತು. 0.5140 ಅಟ್ಯಾಕ್ ಮಾಡಬೇಕು ಅಂತ ಅವ್ನ ಟೀಮನ್ನು ಕಳಿಸಲಾಗಿತ್ತು. ರಾಜ್ರಿಫ್ ಅನ್ಸುತ್ತೆ ಅವರು ಸೇರ್ಕೊಂಡಿದ್ದು, ಜಾಟ್ ರೆಜಿಮೆಂಟು. 0.5140 ಹತ್ತಬೇಕು. ಹತ್ತುವಾಗ LMG ಜೊತೆಗೆ ಅವ್ರ ಟೀಮನ್ನು ಕರ್ಕೊಂಡು ಹೋದರು. ಹತ್ತಿ ಶೇರ್ ಶಾ ಅಂತ ಹೆಸರಿತ್ತು ಅವರಿಗೆ. ಶೇರ್ ಶಾ ಅಲ್ಲಿಗೆ ಹೋದ ತಕ್ಷಣ ಆ ಕಡೆಯಿಂದ ಶೇರ್ ಶಾ ಬಂದ್ಯಾ ಅಂತೆಲ್ಲ ಕೇಳಿದ್ರು, ಮಾತುಕತೆ ನಡೀತು. ಇಡೀ ಆ ಗುಡ್ಡವನ್ನು ಖಾಲಿ ಮಾಡಿಸಿ ಶೇರ್ ಶಾ ಕೆಳಗೆ ಬಂದರು. ಇಂಟರ್ವ್ಯೂ ಆಯಿತು ಶೇರ್ ಶಾದು, ಅಂದರೆ ವಿಕ್ರಮ್ ಬಾತ್ರಾದ್ದು. ವಿಕ್ರಮ್ ಬಾತ್ರಾ, ಆರ್ ಯು ಹ್ಯಾಪಿ? ಬರ್ಖಾದತ್ ಇಂಟರ್ವ್ಯೂ, ಆರ್ ಯು ಹ್ಯಾಪಿ? ವಿಕ್ರಮ್ ಬಾತ್ರಾ ಏನು ಹೇಳ್ತಾನೆ ಗೊತ್ತಾ? ನೋ, ಐ ಆಮ್ ನಾಟ್ ಹ್ಯಾಪಿ. ಎ ದಿಲ್ ಮಾಂಗೆ ಮೋರ್ ಅಂದ. ಒಂದು ಗುಡ್ಡ ಸಾಕಾಗಲ್ಲ. ಎ ದಿಲ್ ಮಾಂಗೆ ಮೋರ್ ನನ್ನ ಕಾಲದ ಹುಡುಗರಿಗೆ ಗೊತ್ತಿರ್ಬೋದು. ಪೆಪ್ಸಿ ಕಂಪನಿಯ ಆ್ಯಡ್ ಅದ ಅವಾಗ, ಎ ದಿಲ್ ಮಾಂಗೆ ಮೋರ್ ಅಂತ. ಅವನು ಹೇಳಿದ ಎ ದಿಲ್ ಮಾಂಗೆ ಮೋರ್ ಅಂತ. ಅವನ ಗೆಲುವಿನ ಲೈನ್ ಆಗಿತ್ತದು. ನಾನು ಗೆದ್ದಿದ ತಕ್ಷಣ ಎ ದಿಲ್ ಮಾಂಗೆ ಮೋರ್ ಅಂತ ಹೇಳ್ತೀನಿ ಅಂತ. ಅವ್ನ ಮೇಲಿಂದ ಕೊಟ್ಟಿದ್ದ ಸಂದೇಶವೂ ಅದೇ, ಇಲ್ಲಿಂದಲೂ ಅದೇ ಸಂದೇಶ ಕೊಟ್ಟ. ಅವ್ರಿಗೊಂದು 8 ದಿನದ ರೆಸ್ಟ್ ಇರುತ್ತೆ. ಒಂದು ಗುಡ್ಡ ಗೆದ್ದು ಬಂದಮೇಲೆ ರೆಸ್ಟ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಮತ್ತೆ ಹೋಗಿ ಅಂತ. ಬಟ್ ರೆಸ್ಟ್ ತೊಗೊಳ್ಳಿಕ್ಕೆ ಒಪ್ಕೊಳ್ಳಿಲ್ಲ. ನೆಕ್ಸ್ಟ್ ಗುಡ್ಡ ಕ್ಯಾಪ್ಚರಿಂಗ್ಗೆ ಅಂತ ಹೋದಂಥ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಆ ಗುಡ್ಡದ ಮೇಲೆ ಪ್ರಾಣ ಕೊಡುವಂಥ ಪರಿಸ್ಥಿತಿ ಬಂತು. ಅವರು ಪ್ರಾಣ ಕೊಟ್ಟು ಆ ಗುಡ್ಡವನ್ನು ಗೆದ್ದಿದ್ರು. ಗೆದ್ದ ಗುಡ್ಡದ ಖುಷಿಯನ್ನು ಸೈನಿಕರು ಅನುಭವಿಸಲಿಲ್ಲ. ಯಾಕೆ ಅಂದರೆ ಅವರನ್ನು ಲೀಡ್ ಮಾಡಿದಂಥ ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಇರಲಿಲ್ಲ ಅಂತ. ಮಿತ್ರ, ಅನೇಕ ಕಡೆಗಳಲ್ಲಿ ಧ್ವಜ ಹಿಡ್ಕೊಂಡು ಸೈನಿಕರು ನಿಂತಿರೋದು ಕಾಣುತ್ತೆ. ಗುಡ್ಡ ಗೆದ್ದಿರ್ತಾರೆ. ಆದರೆ ಆ ಗುಡ್ಡಕ್ಕೋಸ್ಕರ ಹರಿಸಿದ ರಕ್ತ ಇದೆಯಲ್ಲ, ಅನ್ಇಮ್ಯಾಜಿನಬಲ್ ರೀ. ಕಾರ್ಗಿಲ್ ಯುದ್ಧ ನಾವು ಅಂದ್ಕೊಂಡಿದ್ದಂಥ ಗೆಲುವು ಕೊಡಲಿಲ್ಲ ರೀ. ನನಗೆ ಆ ಯುದ್ಧದ ಬಗ್ಗೆ ಬೇಜಾರಿದೆ. ನಾವು 545 ಯಂಗ್ ಆಫೀಸರ್ಗಳನ್ನು, ಯಂಗ್ ಸೈನಿಕರನ್ನ ಕಳ್ಕೊಂಡ್ವಿ. 545 ಜನ. ಈ ದೇಶವನ್ನು ಬೆಳಗಬೇಕಾಗಿದ್ದ 545 ಜನ. ನಾನು ಮೊನ್ನೆ ಲೇಹ್ಗೆ ಹೋಗಿದ್ದಾಗ ಲೇಹ್ನಲ್ಲಿ ಒಬ್ಬ ಸೈನಿಕ ನನ್ನ ಜೊತೆ ಕೊಟ್ಟಿದ್ರು. ಇವ್ರು ನಿಮ್ಮ ಜೊತೆ ಇರ್ತಾರೆ ಸರ್, ಆ ಧ್ವಜವನ್ನು ನಾವೆಲ್ಲ ಅರೇಂಜ್ ಮಾಡ್ಕೊಂಡು ತೊಗೊಂಬರೋಗಿ ಇವ್ರ ಜೊತೆ ತಿರುಗಾಡ್ತಾ ಇರಿ ಅಂತ. ಅವನ ಜೊತೆ ಹೋಗುವಾಗ ನಾನು ಸುಮ್ಮನೆ ಕೇಳಿದೆ, ಅಕಸ್ಮಾತ್ ಇವಾಗ ಕಾರ್ಗಿಲ್ ಆಗಿದ್ದರೆ ಹೆಂಗಿರ್ತಿತ್ತು ಅಂತ ಕೇಳಿದೆ, ಆ ಯುದ್ಧ ಆಗಿದ್ದರೆ. ಅವನಂದ ಯುದ್ಧನೇ ಮಾಡ್ತಿರಲಿಲ್ಲ ಸರ್, ನಾವು ಪಾಕಿಸ್ತಾನ ಹಾಗೆ ಬಡಿಬೋದಿತ್ತು ನಾವು ಇವಾಗ ಅಂತ. ಯಾಕೆ ಅಂತ ಕೇಳಿದಾಗ ಅವನಂದ, ಅವತ್ತು ನಮ್ಮ ಹತ್ರ ಏನೂ ಇರಲಿಲ್ಲ ಸರ್. ಮದ್ದುಗುಂಡು ಟೆಸ್ಟ್ ಮಾಡಿರಲಿಲ್ಲ, ವಿಮಾನಗಳು ಟೆಸ್ಟ್ ಮಾಡಿರಲಿಲ್ಲ, ನಮ್ಮ ಹತ್ರ ಇರೋ ಗನ್ನುಗಳು ವರ್ಕ್ ಮಾಡುತ್ತೋ ಇಲ್ಲೋ ಗೊತ್ತಿರಲಿಲ್ಲ. ಆ ಥರದ ಪರಿಸ್ಥಿತಿಯಲ್ಲಿದ್ವಿ. ಹಂಗಂದು ಏನಂದ ಗೊತ್ತಾ ಅವನು? ಸರ್, ನಮ್ಮ ಸೀನಿಯರ್ಸ್ ಎಲ್ಲ ಗ್ರೇಟು ಸರ್, ಏನೂ ಇಲ್ಲದೆ ಈ ಗುಡ್ಡ ಹತ್ಬಿಟ್ಟು ಗುಡ್ಡ ಗೆದ್ದುಬಿಟ್ರಲ್ಲ ಸರ್. ಅವ್ರ ಜಾಗದಲ್ಲಿ ನಾವಿದ್ದಿದ್ರೆ ಆಗ್ತಾ ಇತ್ತೋ ಇಲ್ವೋ ಗ್ಯಾರಂಟಿ ಇರಲಿಲ್ಲ ಸರ್. ಆದರೆ ಅವ್ರದ್ದು ಎಂಥ ಸಾಹಸ ಅಂತ ನಂಗೆ ಅವ್ನು ಹೇಳಿದಾಗ ಅನ್ನಿಸ್ತು, ಹೌದಲ್ಲ, ಅದು ಈ ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಟೆಸ್ಟ್ ಮಾಡಲಾಯಿತು. ನಮ್ಮ ಹತ್ರ ಇರುವಂಥ ಮದ್ದುಗುಂಡುಗಳು ಸಿಡಿಯುತ್ತೋ ಇಲ್ವೋ ನೋಡಿದರೆ. ಇಫ್ ಐ ಆಮ್ ನಾಟ್ ರಾಂಗ್, ಮೋರ್ ದೆನ್ 60% ಸಿಡಿಲಿಲ್ಲ. ಇಮ್ಯಾಜಿನ್ ಮಾಡಿ, ಗ್ರೆನೇಡ್ ಇರುತ್ತೆ, ನಾನು ಎಸಿತೀನಿ ಅಂತ ಧೈರ್ಯವಾಗಿ ಹೋಗ್ತೀನಿ, ಎಸೆದು ಗ್ರೆನೇಡ್ ಸಿಡಿಲಿಲ್ಲ ಅಂದರೆ ಏನಾಗಬೇಕು? ಅವ್ನು ಹೆಣ ಬೀಳ್ಬೇಕಲ್ಲಿ, ಏನು ಮಾಡಿ ಸಾಯಬೇಕು? ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ನಮ್ಮ ಜೊತೆ ಬಂದಾಗ ಹೇಳ್ತಿದ್ರು. ಅವ್ರು ಹೇಳಿದರು, ಸೈನ್ಯದ ಟೈಗರ್ ಹಿಲ್ ಗೆಲ್ಲಬೇಕು ಅಂತ ಹೋದಾಗ ಅವ್ರ ಕಂಪಾರ್ಟ್ಮೆಂಟ್ 24-25 kg ವೆಯ್ಟ್ ಇರುತ್ತಂಥದ್ದು. ಅದನ್ನು ತೊಗೊಂಡು ಗುಡ್ಡ ಹತ್ತಬೇಕು. ಹತ್ತುವಾಗ ಕಂಪಾರ್ಟ್ಮೆಂಟಲ್ಲಿ ಗ್ರೆನೇಡ್ ಇಡಲಿಕ್ಕೆ ಎಲ್ಲ ಇಡ್ಲಿಕ್ಕೆ ಇಟ್ಟು, ಬಿಸ್ಕೆಟ್ಟು ಮತ್ತು ತಿಂಡಿ ಇಡಲಿಕ್ಕೆ ಒಂದು ಸಣ್ಣ ಕಂಪಾರ್ಟ್ಮೆಂಟ್ ಇರುತ್ತಂತೆ. ಈ ಸೈನಿಕರೆಲ್ಲ ಹೇಳೋದಂತೆ, ಸರ್ ಆ ಬಿಸ್ಕೆಟೆಲ್ಲ ತೆಗೆದುಬಿಡಿ ಸರ್, 1-2 ಗ್ರೆನೇಡ್ ಜಾಸ್ತಿ ಇಡಿ, ಊಟ ಇಲ್ಲದೆ ಬೇಕಿದ್ರೆ ಬದುಕ್ಬಿಡ್ತೀವಿ, ಗ್ರೆನೇಡ್ ಇಲ್ಲದೆ ಮೇಲೆ ಬದುಕಲಿಕ್ಕಾಗೋದಿಲ್ಲ, ಗ್ರೆನೇಡ್ ಇಡಿಯಲ್ಲಿ ಅಂತ ನಾವು ಹೇಳಿದ್ವಿ ಅಂತ ಯೋಗೇಂದ್ರ ಸಿಂಗ್ ಯಾದವ್ ಹೇಳಿದ್ರು ನಮ್ಮ ಹತ್ರ. ಮಿತ್ರ, ಈ ಸೈನಿಕರೆಲ್ಲ ಅಂಥವರು. ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಆ ಜಾಗದಲ್ಲಿ ತೀರ್ಕೊಂಡ್ರು. ನಾನು ನೆಕ್ಸ್ಟ್ ಒಬ್ಬ ವ್ಯಕ್ತಿನ ತೋರಿಸ್ಬೇಕು. ಕ್ಯಾಪ್ಟನ್ ವಿಜಯನ್ ಥಾಪರ್ ಅಂತಿದ್ದ. ನಾಲ್ ಅನ್ನುವಂಥ ಜಾಗದಲ್ಲಿ ಹೋರಾಟ ಮಾಡಿ ತನ್ನ ಪ್ರಾಣವನ್ನು ಕೊಟ್ಟ. ಅದು ಹೆಂಗಿತ್ತು ಅಂದರೆ, 1.5 ಗಂಟೆಗಳ ಕಾಲ ಪಾಕಿಸ್ತಾನದ ಕಡೆಯಿಂದ ದಾಳಿ ಅವ್ಯಾಹತವಾಗಿ ನಡೀತಿತ್ತು. ಹಿ ಕುಡ್ ನಾಟ್ ಕಂಟ್ರೋಲ್. ಎಷ್ಟೊತ್ತು ಅಂತ ದಾಳಿ ಮಾಡ್ತಿರೋದ ಅಂಥೇಳಿ ಪಕ್ಕದವ್ರಿಗೆ ಹೇಳ್ದ, ನಾನು ನುಗ್ತೀನಿ ಕಂಡ್ರೋ, ನಾನು ನುಗ್ಗಿ ಒಂದಷ್ಟು ಜನ ಅಟ್ಯಾಕ್ ಮಾಡ್ತೀನಲ್ಲ, ಸರ್ಪ್ರೈಸ್ ಅಟ್ಯಾಕ್ ಕೊಡ್ತೀನಲ್ಲ, ತಕ್ಷಣ ನೀವು ದಾಳಿ ಮಾಡಿ ಅಂತ ನುಗ್ಗಿ ದಾಳಿ ಮಾಡ್ತಾ ನುಗ್ದ. ಪಾಕಿಸ್ತಾನಿಯರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅನೇಕರು ಅಲ್ಲಿ ಹತವಾಗಿ ಬಿದ್ದರು. ಆದರೆ ಆ ಕಡೆಯಿಂದ ಬಂದ ದಾಳಿಗೆ ಕ್ಯಾಪ್ಟನ್ ವಿಜಯನ್ ಥಾಪರ್ ತೀರಿಕೊಂಡ್ರು. ಕ್ಯಾಪ್ಟನ್ ವಿಜಯನ್ ಥಾಪರ್ ಹೆಣ ಬಿತ್ತು. ಅವ್ರ ಹೆಣ ಬಿದ್ದ ನಂತರ ಅವ್ರ ಲೆಟ್ರ್ ಮನೆಗೆ ಬಂತು. ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಲೆಟ್ರ್ ಬರೀಲಿಕ್ಕೆ ಒಂದು ಅವಕಾಶ ಕೊಟ್ಟಿರ್ತಾರೆ. ಅಕಸ್ಮಾತ್ ನೀವು ಸತ್ತೋದ್ರೆ ಈ ಲೆಟ್ರನ್ನು ತಲುಪಿಸ್ತೀವಿ ಅಂತ. ಆ ಲೆಟ್ರಲ್ಲಿ ಏನು ಬರ್ದಿಯಾನೆ ಗೊತ್ತಾ? ಅಪ್ಪ, ಈ ಲೆಟ್ರನ್ನ ಹಿಂಗೆ ಸಿಗಬೇಕಾದ್ರೆ ನಿಮ್ಗೆ ಯಾರ ಕೈಗೂ ಸಿಗದೆ ಅಪ್ಸರಿಯರ ಜೊತೆಗೆ ನಾನು ಆಟ ಆಡ್ತಿರ್ತೀನಿ. ಈ ಸೈಸ್
ಉದ್ದಕ್ಕೂ ಹೇಳಿಕೊಂಡು ಕೊನೆಯಲ್ಲಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಮಾಡೋದು ಬಿಡಬೇಡ, ಯಾರಿಗಾದರೂ ಒಳ್ಳೆ ಕೆಲಸ ಮಾಡ್ತಾಯಿರೋ, ಮತ್ತು ನಿಂಗೆ ಸಾಧ್ಯ ಆಯಿತು ಅಂದರೆ. ನಾನೊಂದು ಟೆರರಿಸ್ಟ್ ಅಟ್ಯಾಕಿಗೆ ಅಂತ ಹೋಗಿದ್ದಾಗ, ಟೆರರಿಸ್ಟ್ಗಳ ಮೇಲೆ ಅಟ್ಯಾಕಿಗೆ ಅಂತ ಹೋಗಿದ್ದಾಗ, ಒಂದು ಮನೇಲಿ ಒಂದು ಹೆಣ್ಮಗಳಿದ್ಲು ರುಕ್ಸಾನಾ ಅಂತ. ಆ ಹೆಣ್ಮಗಳಿಗೆ ಓದಲಿಕ್ಕೆ ನಾನು ಪ್ರತಿ ತಿಂಗಳು 50 ರೂಪಾಯಿ ಕಳಿಸ್ತಾ ಇದ್ದೀನಿ, ನನ್ನ ನೆನಪಲ್ಲಿ ಸ್ಟಾಪ್ ಮಾಡಬೇಡಪ್ಪ ಅದನ್ನು ಅಂತ. ಆ ಲೆಟ್ರಲ್ಲಿ ಅದು. ಒಂದು 4-5 ವರ್ಷಗಳ ಹಿಂದೆ ಅವ್ರ ತಂದೆ, ಭಾಳ ಗ್ರೇಟ್ ಮನುಷ್ಯ ಅವರು, ಕ್ಯಾಪ್ಟನ್ ವಿಜಯನ್ ಥಾಪರ್, ಅವ್ರದ್ದು ವೆಬ್ಸೈಟ್ ಕೂಡ ಇದೆ, ಪ್ರಾಬಬ್ಲಿ vijayanthapar.com ಅಂತಿರ್ಬೋದು, ನೀವೆಲ್ಲ ನೋಡ್ಬೋದು. ಅವ್ರ ತಂದೆ ಏನು ಮಾಡ್ತಾರೆ, ಆ ರುಕ್ಸಾನಾಗೆ ಪ್ರತಿ ತಿಂಗಳು ದುಡ್ಡು ಕಳಿಸೋದಲ್ಲ, ಮಗನ ನೆನಪಿನಲ್ಲಿ ಓದಿಸ್ತಾರೆ. ಕೆಲವು ವರ್ಷಗಳ ಹಿಂದೆ ಅವಳು ಮದುವೆನೂ ಮಾಡಿ, ಇವತ್ತು ನನ್ನ ಮಗನ ಆಸೆಯನ್ನು ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ತಂದೆ ಹೇಳ್ತಾರಲ್ಲ, ಏನು ಭಾರತೀಯ ಸೇನೆ ರೀ. ಎಲ್ಲಾದರೂ ಒಂದು ಕಡೆ ಮುಸಲ್ಮಾನರು ನಾವು ಹೋಗುವಂಥ ಯಾತ್ರೆಯಲ್ಲಿ ಪಾನಕ ಕೊಟ್ಬಿಟ್ರೆ ದೊಡ್ಡ ಸುದ್ದಿ ಮಾಡೋ ಪತ್ರಿಕೆಗಳು, ಇದನ್ನು ಯಾವತ್ತೂ ನೋಡಲೇ ಇಲ್ಲ. ಆ ರುಕ್ಸಾನ ಮದುವೆ ಮಾಡಿದ್ದು ವಿಜಯನ್ ಥಾಪರ್ ತಂದೆ, ಫೈನ್. ನೆಕ್ಸ್ಟು ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್, ನಮ್ಮ ಪ್ರೋಗ್ರಾಮ್ ಬಂದಾಗಿನ ಫೋಟೋ ಅದು. ಅವ್ರಿಗೆ ಟೈಗರ್ ಹಿಲ್ ಕ್ಯಾಪ್ಚರ್ ಮಾಡುವಂಥ ಜವಾಬ್ದಾರಿ ಕೊಟ್ಟಿದ್ದರು. ಟೈಗರ್ ಹಿಲ್ ವಾಸ್ ದ ಟಫೆಸ್ಟ್ ಒನ್, ಬಿಕಾಸ್ 90 ಡಿಗ್ರಿ ಸ್ಲೋಪ್ ಅದರದ್ದು ಅತ್ಯಂತ ಎತ್ತರದ ಟಾಪ್ ಆಗಿತ್ತು. 18 ಗ್ರೆನೇಡಿಯರ್ನ ಹೆಲಿಕಾಪ್ಟರ್ನಲ್ಲಿ ಒಂದು ಕಡೆ ಡಂಪ್ ಮಾಡಲಾಯಿತು. ಆ ಸ್ಟೋರಿ ಹೆಂಗೆ ಅಂತಂದರೆ, ಡಂಪ್ ಮಾಡಿದ ನಂತರ ಅವ್ರ ಟೀಮು ಒಂದು ಕ್ಲಿಫ್ನ ಕೆಳಗಿತ್ತು. ಇಂಟ್ರೆಸ್ಟಿಂಗ್ ಸಂಗತಿ ನೋಡಿ, ಈ ಕ್ಲಿಫಿನ ಮೇಲೆ ಪಾಕಿಸ್ತಾನದ ಬಂಕರ್ ಇದೆ. ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿಲ್ಲ ಇವರಿಗೆ. ಇವ್ರು ಕೆಳಗಡೆ ಕೂತಿದ್ದಾರೆ, ಪಾಕಿಸ್ತಾನಿಯರಿಗೆ ಇವ್ರು ಬಂದಿದ್ದಾರೆ ಅಂತ ಗೊತ್ತಿಲ್ಲ. ಈಗ ಏನು ಮಾಡಿದ್ರು, ಆ ಕ್ಲಿಫಿಗೆ ಒಂದು ಹಗ್ಗ ಹಾಕಿದ್ರು, ಒಂದಿಬ್ಬರು ಮೇಲಕ್ಕೆ ಹೋದರು. ಈ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಮೇಲಕ್ಕೆ ಹೋದರು. ಒಂದು 4 ಜನ ಹೋಗಿರ್ಬೋದು. ಅಷ್ಟೊತ್ತಿಗೆ ಅಲ್ಲಿ ಕಲ್ಲು ಸ್ವಲ್ಪ ಅಲಗಾಡಿರೋ ಸದ್ದು ಕೇಳಿ ಪಾಕಿಸ್ತಾನಿಯರು ಏನು ಮಾಡಿದರು, ಧನ 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 ದಾಳಿ ಮಾಡಿದ್ರು. ಯಾರೋ ಬಂದಿರಬೇಕು ಭಾರತೀಯರು ಅಂತ. ಇವರು ಸೈಲೆಂಟಾಗಿ ಒಂದು ಇದ್ರ ಹಿಂದೆ ಮುಚ್ಚಿಟ್ಕೊಂಡು ಇವರು ಅಟ್ಯಾಕ್ ಮಾಡದೆ ಸೈಲೆಂಟಾಗಿ ಕೂತಿದ್ರು, ಏನೂ ಆಗೋದು ಬೇಡ ಅಂತ. ಈಗ ಮಜಾ ನೋಡಿ, ಅಲ್ಲಿ ಅಟ್ಯಾಕ್ ಆಗಿದೆ, ಕೆಳಗಡೆ ಒಂದಷ್ಟು ಜನ ಇದ್ದಾರಲ್ಲ, ಅವ್ರಿಗೆ ಅಟ್ಯಾಕಲ್ಲಿ ಏನಾಯಿತು ಅಂತ ಗೊತ್ತಿಲ್ಲ. ನಮ್ಮವ್ರು ಇದ್ದಾರೋ ಸತ್ತಿದಾರೋ ಗೊತ್ತಿಲ್ಲ, ಪಾಕಿಸ್ತಾನಿಯರು ಇದ್ದಾರಾ ನಮ್ಮವ್ರು ಕೊಂದಿದ್ದಾರೋ ಗೊತ್ತಿಲ್ಲ, ಏನೂ ಇನ್ಫಾರ್ಮೇಷನ್ ಇಲ್ಲ. ಇವರು ಸೈಲೆಂಟಾಗಿ ಒಂದು 2 hours ಅಲ್ಲೇ ವೆಯ್ಟ್ ಮಾಡಿ, ತಾಳ್ಮೆ ಅದ್ಭುತ ಸೈನಿಕನಿಗೆ ಇರಬೇಕಾಗಿರೋ ಮತ್ತೊಂದು ಮಹತ್ವದ ಗುಣ. ಅಲ್ಲೇ ವೆಯ್ಟ್ ಮಾಡಿ ಒಂದು ಸಲ ಸರ್ಪ್ರೈಸ್ ಅಟ್ಯಾಕ್ ಮಾಡಿ ಆ ಬಂಕರ್ ಮೇಲೆ ದಾಳಿ ಮಾಡಿ ಇಡೀ ಬಂಕರಲ್ಲಿದ್ದ ಎಲ್ಲ ಪಾಕಿಸ್ತಾನಿಯರನ್ನು ಧ್ವಂಸಗೊಳಿಸಿದ್ರು, ಬಂಕರ್ನ ಕ್ಯಾಪ್ಚರ್ ಮಾಡಿದರು. ಈಗ ಇವ್ರು ಏನು ಮಾಡಬೇಕಿತ್ತು, ಈ ಕಡೆ ಬಂದು ಒಬ್ಬೊಬ್ಬರನ್ನೇ ಮೇಲಕ್ಕೆ ಕರ್ಕೊಂಡು ಇಡೀ ಬಂಕರ್ ನಮ್ದಾಗಿದೆ ಅಂತ ಹೇಳಬೇಕಿತ್ತು. ಅಷ್ಟೊತ್ತಿಗೆ ಏನಾಯಿತು, ಇವರು ದಾಳಿ ಮಾಡಿದ್ದು ಅಲ್ಲಿಂದ ಮೇಲಿರುವಂಥ ಮತ್ತೊಂದು ಪಾಕಿಸ್ತಾನಿ ಬಂಕರಿಗೆ ಗೊತ್ತಾಯಿತು. ಅವ್ರದ್ದೊಂದು ದೊಡ್ಡ ಸೇನೆ ತೊಗೊಂಬಂದು ಅಟ್ಯಾಕ್ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ರು. ಮತ್ತು ಯೋಗೇಂದ್ರ ಸಿಂಗ್ ಯಾದವ್ ಹತ್ರ ಈ ಕತೆ ಕೇಳಬೇಕು, ಹೊಟ್ಟೆಲಿ ಬೆಂಕಿ ಬಿದ್ದಂಗೆ ಆಗುತ್ತೆ. ಆ ಅಟ್ಯಾಕ್ನಲ್ಲಿ ಏನಾಯಿತು, ನಿರಂತರವಾದ ದಾಳಿ ಆಗ್ತಾ ಇರಬೇಕಾದಾಗ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ ಹೇಳ್ತಾರೆ, ನಾನು ಅಟ್ಯಾಕ್ ಮಾಡ್ತಾ ಇದ್ದೆ, ಇದ್ದಕ್ಕಿದ್ದಂತೆ ನಮ್ಮ ಕಡೆದು ಸ್ಟ್ರೆಂತ್ ಕಡಿಮೆ ಆಯ್ತಲ್ಲ ಅಂತ ಪಕ್ಕಕ್ಕೆ ನೋಡಿದ್ರೆ ಜೊತೆಲಿದ್ದವರೆಲ್ಲ ಸತ್ತೋಗಿದ್ರು ಅಂತ. He was the only man alive. ಅಷ್ಟೊತ್ತಿಗೆ ಅಲ್ಲಿಂದ ಆ ಸೇನೆ ಬಂದ್ಬಿಡ್ತು. ನನಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ನಾನು ದಾಳಿಯನ್ನು ನಿಲ್ಲಿಸಿ ಸತ್ತವನ ಥರ ಬಿದ್ದುಕೊಂಡೆ ಅಂತ. ಸೈನ್ಯದಲ್ಲಿ ಸತ್ತವನು ಬಿಡಲ್ಲ, ಯಾಕೆಂದರೆ ಅವನು ಬದುಕಿದ್ರೆ ಹೋಗುವಾಗ ಏನಾದರೂ ಮಾಡಬಾರದು ಮಾಡ್ತಾನೆ ಅಂತ. ಅದಕ್ಕೆ ಏನು ಮಾಡಿದರು, ಸತ್ತವ್ರ ಮೇಲೆಲ್ಲ ಪಾಕಿಸ್ತಾನ ಇನ್ನೊಂದ್ಸಲ ದಾಳಿ ಮಾಡಿದರು. ಬದುಕಿದ್ದಾಯ್ತಾ, ಜರ್ಜರಿತವಾಗೋಯ್ತು ದೇಹ, ಫುಲ್ ಗುಂಡುಗಳು ಬಿತ್ತು, ಸತ್ತವನ ಥರನೇ ಇದ್ದರು. ಇವ್ರ ಪಕ್ಕದಲ್ಲಿದ್ದ ಎಲ್ಲ ಗನ್ನುಗಳನ್ನು ತೆಗೆದುಕೊಂಡು ಅವ್ರು ಹೊರಟರು. ಈ ಬಂಕರಲ್ಲಿ ಏನು ತಲೆ ಕೆಡಿಸ್ಕೊಳ್ಳೋಂಥದ್ದೇನಿಲ್ಲ, ಎಲ್ಲ ಭಾರತೀಯರ ಸತ್ರು ಅಂತ ಹೋಗುವಾಗ ಇವ್ರಿಗೆ ನೆನಪಾಯಿತು, ನಾನು ಲೆಫ್ಟ್ ಸೈಡ್ ಪಾಕೆಟಲ್ಲಿ ಒಂದು ಗ್ರೆನೇಡ್ ಇಟ್ಟಿದ್ನಲ್ಲ ಅಂತ ಕಷ್ಟಪಟ್ಟು ಎದ್ದು ಆ ಗ್ರೆನೇಡನ್ನು ತೊಗೊಂಡ್ರು. ಲಾಕ್ ಓಪನ್ ಮಾಡಿದರು. ಲಾಕ್ ಓಪನ್ ಮಾಡಿದ ಮೇಲೆ ಹಾರ್ಡ್ಲಿ 4 seconds ಯು ವಿಲ್ ಹ್ಯಾವ್. ಆ ಓಪನ್ ಮಾಡಿದ ಗ್ರೆನೇಡ್ನ ಎಸೆದ್ರು. ಅದೇನಾಗೋಯ್ತು, ಪಾಕಿಸ್ತಾನದ ಒಬ್ಬ ಸೈನಿಕನ ಟೋಪಿ ಒಳಗೆ ಹೋಗಿ ಬಿದ್ದುಬಿಡ್ತಂತೆ. ಅಲ್ಲಿ ಬ್ಲಾಸ್ಟ್ ಆಯಿತು. ಆ ಬ್ಲಾಸ್ಟ್ ಆಗಿದ್ದಕ್ಕೆ ಒಂದು 8-10 ಜನ ಸ್ಥಳದಲ್ಲೇ ಸತ್ತೋದ್ರು. ಅದನ್ನು ನೋಡಿ ಪಾಕಿಸ್ತಾನಿಯರಿಗೆ ಅನ್ನಿಸ್ತು, ಭಾರತೀಯರಿಗೆ ರೇನ್ಫೋರ್ಸ್ಮೆಂಟ್ ಬಂದಿದೆ, ದೊಡ್ಡ ಸೇನೆ ಕೆಳಗಿಂದ ಮೇಲಕ್ಕೆ ಬಂದುಬಿಟ್ಟಿದೆ, ಓಡ್ ಹೋಗ್ರೋ ಅಂತ ಎಲ್ಲರೂ ನೆಕ್ಸ್ಟ್ ಗುಡ್ಡಕ್ಕೆ ಓಡಿದರು. ಇಂಟ್ರೆಸ್ಟಿಂಗ್ ಪಾಯಿಂಟ್, ಇಡೀ ಗುಡ್ಡದಲ್ಲಿ ಯಾರೂ ಇಲ್ಲ ಈಗ ಎಕ್ಸೆಪ್ಟ್ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್. ಕೆಳಗಿನವರಿಗೆ ಗುಂಡಿನ ಸದ್ದು ಕೇಳ್ತಿದೆ, ಏನಾಗ್ತಿದೆ ಗೊತ್ತಿಲ್ಲ. ಪಾಕಿಸ್ತಾನಿಯರಿಗೆ ಭಾರತದ ಫೋರ್ಸ್ ಇಲ್ಲಿಗೆ ಬಂದ್ಬಿಟ್ಟಿದೆ ಅಂತ ಅನಿಸಿದೆ, ಬಂದಿದ್ದಾರೋ ಇಲ್ವೋ ಗೊತ್ತಿಲ್ಲ, ಅವ್ರ ಪಾಡಿಗೆ ಅವ್ರು ಹೋಗಿದ್ದಾರೆ. ಈಗ ಏನು ಮಾಡಬೇಕು, ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ಗೆ ಮೊದಲನೇ ಚಾಲೆಂಜ್ ಇರೋದು ತಕ್ಷಣ ಭಾರತೀಯರನ್ನ ಮೇಲೆ ಕರ್ಕೊಂಡು ಬರಬೇಕು. ಹೇಳಲಿಕ್ಕೆ ಆಗ್ತಿಲ್ಲ ಈ ಮನುಷ್ಯನಿಗೆ.
ಅವ್ರು ಹೇಳಿದ್ರು ನನಗೆ, ನಮ್ಮ ಒಬ್ಬ ಹುಡುಗ ಕೇಳ್ದ, ಸರ್ ನಾವು ಸೈನಿಕರಲ್ಲ, ಸೈನಿಕರಿಗೋಸ್ಕರ ಏನು ಮಾಡ್ಬೋದು ಅಂತ ಹೇಳ್ತೀರಾ ಸರ್? ಏನಂದ್ರೆ ಗೊತ್ತಾ ಯೋಗೇಂದ್ರ ಸಿಂಗ್ ಯಾದವ್, ಏನಿಲ್ಲಪ್ಪ, ಪ್ರತಿದಿನ ಪ್ರೇಯರ್ ಮಾಡಬೇಕಾದಾಗ ನಮ್ಮ ದೇಶದ ಸೈನಿಕನಿಗೆ ಶಕ್ತಿ ಕೊಡು, ಅವನಿಗೆ ಒಳ್ಳೇದು ಮಾಡುವಂಥ ದೇವರಲ್ಲಿ ಕೇಳ್ಕೊಂಡು ಬಿಡಪ್ಪ ಅಂತಂದರು. ನಾನು ಕೇಳಿದೆ, ಈಸ್ ಇಟ್ ನಾಟ್ ಸೂಪರ್ಫಿಷಿಯಲ್? ಇದು ಸಾಧ್ಯ ಆಗುತ್ತಾ ಇದರಿಂದ ಏನಾದರೂ ಅಂದಾಗ ಏನಂದ್ರೆ ಗೊತ್ತಾ, ಚಕ್ರವರ್ತಿ ಭಾಯಿ ನಾನು ಸತ್ತೋಗ್ಬಿಡ್ಬೇಕಿತ್ತು, ನಿಮ್ಮ ಎದುರುಗಡೆ ಇರೋಕ್ಕೆ ಸಾಧ್ಯ ಇರಲಿಲ್ಲ, ನನ್ನ ಎದೆಗೆ ಒಂದು ಗುಂಡು ಬಿದ್ದಿತ್ತಲ್ಲ, ಆ ಗುಂಡು ಫೇಟಲ್ ಆಗಿರ್ತಿತ್ತು, ಅಲ್ಲಿ ಪರ್ಸ್ ಇಟ್ಟಿದ್ದೆ ನಾನು, ಆ ಪರ್ಸಿಗೆ ಬಂದಿತ್ತು, ಒಳಗೊಂದು ₹5 ಕಾಯಿನಿಗೆ ಹೋಗಿ ನನ್ನ ಎದೆವರೆಗೂ ಬಂತು, ಒಳಗೆ ಪಿಯರ್ಸ್ ಮಾಡಲಿಲ್ಲ, ನಾನು ಬಚಾವಾಗ್ಬಿಟ್ಟೆ. ಯಾವ ತಾಯಿ ಪ್ರಾರ್ಥನೆ ಏನೋ ನನ್ನನ್ನು ಉಳಿಸ್ಬಿಡ್ತದೋ, ಅದಕ್ಕೆ ಪ್ರಾರ್ಥನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಕೂತ್ಕೊಂಡವ್ರು ಅಷ್ಟು ಕೆಲಸ ಮಾಡಿ ಸಾಕು ಅಂತ. ಏನು ಚಂದದ ಮಾತದು. ಈಗ ಎದ್ದು ಬರಬೇಕು, ಏನು ಮಾಡಬೇಕು, ಹೋಗೋದು ಹೆಂಗೆ ಅಂತ ಗೊತ್ತಿಲ್ಲ ಅವ್ರಿಗೆ. ಅವ್ರು ಹೇಳ್ತಾರೆ, ಒಂದು ನಾಲ ಕಾಣಿಸ್ತು ನನಗೆ, ಆ ನಾಲಾದಲ್ಲಿ ನಾನು ಬಿದ್ದರೆ ಎದುರಿಗೆ ಹೋಗ್ಬೋದೇನೋ ಅಂತ ಅಂದ್ಕೊಂಡೆ, ಗ್ಯಾರಂಟಿ ಇಲ್ಲ, ಬಟ್ ದಟ್ ವಾಸ್ ದ ಓನ್ಲಿ ವೇ ಪಾಸಿಬಲ್. ತಕ್ಷಣ ಆ ನಾಲಾದಲ್ಲಿ ಬಿದ್ದರೂ ಆ ಹರಿತಾ ಇರುವ ನೀರು ಎಳ್ಕೊಂಡು ಹೋಯ್ತು ಅವರನ್ನು. ಅವ್ರು ಹೇಳ್ತಾರೆ, ಈ ಕಡೆ ಭಾರತೀಯರಿದ್ದರು, ಈ ಕಡೆ ಪಾಕಿಸ್ತಾನಿಯರಿದ್ದರು, ನಾನು ಅಪ್ಪಿತಪ್ಪಿ ಅಲ್ಲಿ ಬಿದ್ದಿದ್ರೆ ಶವವಾಗಿರ್ತಿದ್ದೆ. ನನ್ನ ಪುಣ್ಯಕ್ಕೆ ಹಿಂಗೆ ಹೋಗಿ ಆ ನಾಲ ಎಲ್ಲಿಗೆ ಹೋಯ್ತು ಅಂತಂದರೆ ಡೈರೆಕ್ಟ್ ಭಾರತೀಯ ಸೈನಿಕರಿರೋ ಜಾಗ ಹೋಗಿ ಬಿತ್ತಂತ. ಅವ್ರು ಎದುರಿಗೆ ಬಿದ್ದು ಎದ್ದು ನಿಂತ್ಕೊಂಡು, ಸಾಬ್ ಇಡೀ ಗುಡ್ಡ ಖಾಲಿಯಾಗಿದೆ, ಬೇಗ ನಾವು ಕ್ಯಾಪ್ಚರ್ ಮಾಡ್ಕೋಬೇಕು, ಇಲ್ಲಾಂದರೆ ಅವ್ರು ಬಂದುಬಿಡ್ತಾರೆ ಅಂತ ಹೇಳಿದೆ. ತಕ್ಷಣ ಅವ್ರ ಶರ್ಟನ್ನು ಹರಿದ್ರಂತೆ, ಇಷ್ಟು ಗುಂಡಾಗಿತ್ತಂತೆ. ನೀನೇನು ಮಾಡ್ತೀಯಾ ಅಂತ ಕೇಳಿದರೆ, ನಾನು ಬರ್ತೀನಿ ಸಾಬ್ ನಿಮ್ಮ ಜೊತೆ ಅಂದ್ರಂತೆ ಯೋಗೇಂದ್ರ ಸಿಂಗ್ ಯಾದವ್. ನೈ ತುಮ್ ವಾಪಸ್ ಜಾओगे और हम वहाँ जाएंगे ಅಂತ ಹೇಳಿ ಅವ್ರ ಟೀಮ್ ಕರ್ಕೊಂಡು ಹೋದ್ರಂತೆ, ಇವ್ರನ್ನ ವಾಪಸ್ ಕಳಿಸಿದ್ರಂತೆ. ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಗೊತ್ತಾ, ಅವ್ರ ಹಾಸ್ಪಿಟಲ್ ಪ್ರಾಬಬಲಿ 1-1.5 ತಿಂಗಳ ಕಾಲ ಇದ್ದರು, ಏನಾಯಿತು ಅಂತ ಗೊತ್ತಾಗ್ತಿರಲಿಲ್ಲ ಅವರಿಗೆ. ಒಂದಿನ ಇದ್ದಕ್ಕಿದ್ದಂತೆ ಟಿ ವಿಯಲ್ಲಿ ಬಂತು, ಈ ಗ್ರೆನೇಡಿಯರ್ ಯೋಗೇಂದ್ರ ಸಿಂಗ್ ಯಾದವ್ಗೆ ಪರಮವೀರ್ ಚಕ್ರ, ಮರಣೋತ್ತರ ಅಂತ ಬ್ರ್ಯಾಕೆಟಲ್ಲಿ. ಆಯಿತು, ನಮ್ಮ ಜೊತೆ ಅವ್ರ ಜೊತೆ ಇನ್ನೊಬ್ಬ ಯೋಗೇಂದ್ರ ಸಿಂಗ್ ಯಾದವ್ ಇದ್ದ, ಅವ್ರಿಗೆ ಸಿಕ್ಕಿರ್ಬೋದು ಅಂತ ಅವ್ರು ಖುಷಿಪಟ್ಟರು, ನಮಗೊಂದು ಬಂತಲ್ಲ ಅಂತ. ಅವ್ರದ್ದು ಮಜಾ ಅದೇ. ನಮ್ದ್ರಲ್ಲಾದರೆ ಜಾತಿ ಹೆಂಗಿರುತ್ತೆ ಗೊತ್ತಾ, ನಮ್ಮವ್ರು ಮಿನಿಸ್ಟರ್ ಆದರೋ ಇಲ್ವೋ, ನಮ್ಮವ್ರಿಗೆ ಟಿಕೆಟ್ ಸಿಗ್ತೋ ಇಲ್ವೋ, ನಮ್ಮ ಜಾತಿ CM ಮಾಡ್ತಾರೋ ಇಲ್ವೋ, ಅವ್ರದ್ರಲ್ಲಿ ಏನು ಗೊತ್ತಾ, ನಮ್ಮ ಜಾತಿಯಲ್ಲಿ ಯಾರಾದರೂ ಒಬ್ಬ ಪ್ರಾಣ ಕೊಟ್ಟನೋ ಇಲ್ವೋ ಅಂತ. ಏನು ಚಂದ, ನಮಗೂ ಅವ್ರಿಗೂ ಇರೋ ಡಿಫ್ರೆನ್ಸ್ ಅದೇ ಅಂತ. ಸೊ ಬಂತಲ್ಲ ಅಂತ ಖುಷಿ ಆಯಿತು. ಅವ್ರು ಹೇಳಿದ್ರು ಅವತ್ತು ತಕ್ಷಣ ಇದ್ದಕ್ಕಿದ್ದಂತೆ ನಾನು ಇದ್ದ ಜಾಗ ಕ್ಲೀನ್ ಮಾಡಿದರು, ಬೆಡ್ಶೀಟ್ ಎಳೆದ್ರು, ಸರಿ ಮಾಡಿದರು, ಯಾವತ್ತೂ ಇಲ್ಲದೆ ರೊಟ್ಟು ಕ್ಲೀನು ಎಲ್ಲ ನೋಡಿಕೊಂಡ್ರು. ನಾನು ಕೇಳಿದೆ ಏನಾಗ್ತಿದೆ ಅಂತ. ತಕ್ಷಣ ಜನರಲ್ VP ಮಲ್ಲಿಕರು ನಿನ್ನ ನೋಡ್ಲಿಕ್ಕೆ ಬರ್ತಿದ್ದಾರೆ ಎಂದ್ರಂತ. ದಿಸ್ ಮ್ಯಾನ್ ವಾಸ್ ಶಾಕ್ಡ್. ಏನಾಯ್ತಪ್ಪ ಅಂತ. VP ಮಲ್ಲಿಕರು ಬಂದ್ರಂತೆ. ಬಂದುಬಿಟ್ಟು ಅವರಿಗೆ ಹೇಳಿ, ನನಗೆ ಪರಮವೀರ್ ಚಕ್ರ ಬಂದಿದೆ ಅಂತ ಅಂದ. ಸರ್ ಸಾರಿ ಸರ್, ತಪ್ಪು ತಿಳ್ಕೊಂಡಿದ್ದೀರಾ, ಅದು ಮರಣೋಪರಾಂತ ನಮ್ಮ ಜೊತೆ ಇದ್ದ ಮತ್ತೊಬ್ಬರಿಗೆ ಬಂದಿದ್ದು. ಅಂದರೆ ಇಲ್ಲ ಕಣ, ಟೈಪಿಂಗ್ ಮಿಸ್ಟೇಕ್ ಆಗಿಬಿಡ್ತು, ನೀನು ಸತ್ತೋಗಿದ್ಯಾ ಅಂತ ಎಲ್ಲರೂ ಅಂದ್ಕೊಂಡಿದ್ರು, ಅದಕ್ಕೆ ಆಗಿದ್ದು, ಬಟ್ ನಿನಗೇ ಬಂದಿರೋದು ಆ ಟೈಗರ್ ಹಿಲ್ನ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದು ಖುಷಿಗೆ ಬಂದಿರೋದು ಅಂತ. ಸೊ ಈ ಸೈಜ್ ನನ್ನ ಜೀವನದ ಭಾಗ್ಯದ ಕ್ಷಣಗಳವು, ಅವತ್ತು ನನಗೆ ಆ ಯೋಗ ಸಿಕ್ಕಿತ್ತು ಅಂತ. ನೆಕ್ಸ್ಟ್ ಸ್ಲೈಡ್. ನಾನು ಯೂಶ್ವಲಾಗಿ ಮರ್ತೋಗೋದು, ಯಾವಾಗಲೂ ಮರ್ತೋಗುತ್ತೆ ಈ ಹುತಾತ್ಮರ ಲಿಸ್ಟ್ನಲ್ಲಿ. ಈ ಮನುಷ್ಯನ ಹೆಸರು ನಾಯ್ಕ್ ಯೋಗೇಂದ್ರ ಸಿಂಗ್ ಅಂತ. ನಾಯ್ಕ್ ಏನು ಯೋಗೇಂದ್ರ ಸಿಂಗ್, ಪ್ರಾಬಬ್ಲಿ ಐ ಫರ್ಗಾಟ್ ಹಿಸ್ ನೇಮ್. ಈ ಮನುಷ್ಯನ ವೈಶಿಷ್ಟ್ಯ ಏನು ಅಂತಂದರೆ, ಬೀರೇಂದ್ರ ಕುಮಾರ್, ನಾಯ್ಕ್ ಬೀರೇಂದ್ರ ಕುಮಾರ್. ಈ ಮನುಷ್ಯನ ವೈಶಿಷ್ಟ್ಯ ಏನು ಅಂತಂದರೆ, ಇವರು ಮೇಜರ್ ವಿವೇಕ್ ಗುಪ್ತಾ, ಸಕ್ಸೇನಾ ಅವ್ರ ಜೊತೆ ಟೀಮಲ್ಲಿ ಆ ಪಾಯಿಂಟನ್ನು ಗೆಲ್ಲಲಿಕ್ಕೆ ಅಂತ ಹೋದಾಗ, ಆ ಪಾಯಿಂಟ್ನಲ್ಲಿ ನಿಂತ್ಕೊಂಡು ತನ್ನ ಮೇಜರ್ ವಿವೇಕ್ ಗುಪ್ತಾ ತೀರಿಕೊಂಡಿದ್ದನ್ನು ನೋಡಿದರು, ಆಕ್ರೋಶ ಜಾಸ್ತಿ ಆಯಿತು. LMG ಮಿಷಿನ್ ಗನ್ ಅವ್ರ ಹತ್ರ ಇತ್ತು. ಆ ಮಿಷಿನ್ ಗನ್ನಿಂದ ಅಟ್ಯಾಕ್ ಶುರು ಮಾಡಿದರು. ಅವ್ರ ಬಗ್ಗೆ ಹೇಳ್ತಾರೆ, ಆ ಮಿಷಿನ್ ಗನ್ನಿಂದ ಏಕಾಂಗಿಯಾಗಿ 48 ಪಾಕಿಸ್ತಾನಿಯರನ್ನು ಕೊಂದ ಈ ಮನುಷ್ಯ ಅಂತ. ಒಬ್ಬನೇ ವ್ಯಕ್ತಿ 48 ಜನರನ್ನು. ಮಹಾವೀರ್ ಚಕ್ರ ಆಯಿತು ಅವರಿಗೆ. ಆ ಮಹಾವೀರ್ ಚಕ್ರ ಆದಾಗ ಅವ್ರ ಬಗ್ಗೆ ಮೊನ್ನೆ ಯಾರೋ ಹೇಳ್ತಿದ್ರು, ಅವ್ರ ದೇಹದಲ್ಲಿ ಇವತ್ತಿಗೂ ಕೆಲವು ಬುಲೆಟ್ಗಳು ಹಾಗೆ ಉಳ್ಕೊಂಡಿವೆ, ಅವ್ರಿಗೆ ಅಟ್ಯಾಕ್ ಆದಾಗ ಉಳ್ಕೊಂಡಿದ್ದು. ಕೊನೆ ಕ್ಷಣದವರೆಗೂ ಬಿಡದೆ ಈ ಪುಣ್ಯಾತ್ಮ ಏಕಾಂಗಿಯಾಗಿ ಅಲ್ಲಿ ಹೋರಾಟ ಮಾಡ್ದ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆಯಿತು. ಅಮೇರಿಕಾ ಇಂಟರ್ವ್ಯೂನ್ ಮಾಡ್ತು. ಪಾಕಿಸ್ತಾನ ಯಾವಾಗಲೂ ಹಾಗಿದೆ, ಅದು ಕಣ್ಣೀರು ಹಾಕೋದು ಅಮೇರಿಕಾದ ಮುಂದೆ ಹೋಗಿ. ಅಮೇರಿಕಾಕ್ಕೆ ಪಾಕಿಸ್ತಾನ ಬೇಕಾಗಿರೋದ್ರಿಂದ ಪಾಕಿಸ್ತಾನವನ್ನು ತನ್ನ ಕಡೆ ಉಳಿಸ್ಕೊಳ್ಳಿಕ್ಕೆ ನಮ್ಮ ಮೇಲೆ ಪ್ರೆಷರ್ ಹಾಕುತ್ತೆ. ಭಾರತಕ್ಕೆ ಪ್ರೆಷರ್ ಹಾಕ್ತು. ಪರಿಣಾಮ ಏನಾಯಿತು ಗೊತ್ತಾ? ನೆಕ್ಸ್ಟ್ ಸ್ಲೈಡ್. ಭಾರತ ಪಾಕಿಸ್ತಾನಕ್ಕೆ ಸೇಫ್ ಪ್ಯಾಸೇಜ್ ಕೊಡ್ತು. ಇದು AI ಜನರೇಟೆಡ್ ಇಮೇಜ್, ಹಿಂಗೆ ಇರಲಿಲ್ಲ, ಬಟ್ ಐ ಹ್ಯಾವ್ ಸೀನ್ ದೋಸ್ ಇಮೇಜಸ್. ಈಗ ಸಿಗ್ತಾ ಇಲ್ಲ, ಅದು ನಾನು ಕಲೆಕ್ಟ್ ಮಾಡಿದ್ರಲ್ಲಿದೆ. ನನ್ನ ದೇಶದ ಸೈನಿಕರು ಗುಡ್ಡದ ಮೇಲೆ ಗನ್ ಹಿಡ್ಕೊಂಡು ನಿಂತಿರ್ತಾರೆ.
ಪಾಕಿಸ್ತಾನದ ಸೈನಿಕರು ಅಲ್ಲಿಂದ ವಾಪಸ್ ತಮ್ಮ ದೇಶಕ್ಕೆ ಹೋಗ್ತಾ ಇರ್ತಾರೆ. ನಾವು ನೋಡಿಕೊಂಡೇ ನಿಂತ್ಕೋಬೇಕು, ಅಟ್ಯಾಕ್ ಮಾಡುವಂತಿಲ್ಲ. ದಟ್ ಈಸ್ ಕಾಲ್ಡ್ ಸೇಫ್ ಪ್ಯಾಸೇಜ್. ನೀವು ಅವ್ರಿಗೆ ರಕ್ಷಣೆ ಕೊಟ್ಟು ಕಳಿಸಬೇಕು, ಏನೂ ದಾಳಿ ಆಗದೆ ಇರೋ ಥರ. ಯಾರು ನನ್ನ ದೇಶದ ಸೈನಿಕರನ್ನು ಕೊಂದಿರ್ತಾರೋ ಅವರಿಗೆ ರಕ್ಷಣೆ ಕೊಟ್ಟು ವಾಪಸ್ ಕಳಿಸ್ಬೇಕಾದ ಸ್ಥಿತಿ ಬಂತಲ್ಲ, ಇದು ಬಹಳ ದುರಂತಕಾರಿ ಸಂಗತಿ. ಪ್ರತಿಯೊಬ್ಬ ಸೈನಿಕನಿಗೂ ಕೂಡ ಅದು ಮರೆಯಲಿಕ್ಕಾಗದ ಆಘಾತ ಅಂತ ನನಗೆ ಯಾವಾಗಲೂ ಅನಿಸುತ್ತೆ. ಸೆಕೆಂಡ್ ಪಾರ್ಟು, ಅದು ಪಾಕಿಸ್ತಾನಿ ಸೈನಿಕರು ಯಾರ್ಯಾರು ಸಿಕ್ಕಿದ್ರೋ ಅವರ ಮತಕ್ಕೆ ತಕ್ಕಂತೆ ಭಾರತೀಯ ಸೈನಿಕರೇ ಅಂತ್ಯ ಸಂಸ್ಕಾರ ಮಾಡಿರೋದು. ಯಾಕೆ ಗೊತ್ತಾ? ಪಾಕಿಸ್ತಾನಿ ಸೇನೆ ಅವರನ್ನು ನಮ್ಮ ಸೈನಿಕರು ಅಂತ ಅಕ್ಸೆಪ್ಟ್ ಮಾಡಿಕೊಳ್ಳಿಲ್ಲ. ಅಕ್ಸೆಪ್ಟ್ ಮಾಡ್ಕೊಂಡ್ಲೇ ಜಗತ್ತಿನ ಮುಂದೆ ನಾವು ಯುದ್ಧ ಮಾಡಿದ್ವಿ ಅಂತ ಒಪ್ಕೋಬೇಕು, ಇಂಟ್ರೂಷನ್ ಮಾಡಿದ್ದು ನಿಜ ಅಂತ ಒಪ್ಕೋಬೇಕು, ಅವ್ರನ್ನ ಕೊನೆವರೆಗೂ ಭಯೋತ್ಪಾದಕರು ಅಂತೂ. ಎಂಥ ಕರ್ಮದ ದೇಶ ರೀ ಅದು. ದೇಶಕ್ಕೋಸ್ಕರ ಪ್ರಾಣ ಕೊಟ್ಟ ಸೈನಿಕನನ್ನು ನಮ್ಮವನು ಅಂತ ಹೇಳಿಕೊಳ್ಳುವ ಯೋಗ್ಯತೆ ಇಲ್ಲದಂಥ ರಾಷ್ಟ್ರ ನಮ್ಮ ಸೈನಿಕರು. ಅವರಿಗೂ ಕೂಡ ಅದೇ ರೀತಿಯ ಅಂತ್ಯ ಸಂಸ್ಕಾರವನ್ನು ಅಲ್ಲಿ ಮಾಡಿದ್ದಿರ ಚಿತ್ರ ಅದು. ಇದು ಬರೀ ಪಾಕಿಸ್ತಾನದ ಕಥೆ ಅಲ್ಲ, ಚೀನಾದ ಕಥೆಯೂ ಹಿಂಗೆ. ಗಲ್ವಾನ್ನಲ್ಲಿ ಭಾರತದ 20 ಜನರನ್ನು ಚೀನಿಯರು ಸಾಯಿಸಿದ್ರಲ್ಲ, ಆ 20 ಜನರಿಗೆ ಭಾರತ ಅತ್ಯಂತ ಗೌರವ ಕೊಟ್ಟು ಅವ್ರ ಹೆಸರನ್ನೆಲ್ಲ ಪಬ್ಲಿಷ್ ಮಾಡಿ ಅವ್ರ ತಂದೆ ತಾಯಿಗಳಿಗೆಲ್ಲ ಗೌರವ ಕೊಡುವಂಥ ಪ್ರಕ್ರಿಯೆಯನ್ನು ತುಂಬ ಚೆನ್ನಾಗಿ ಮಾಡ್ತು. ಆದರೆ ರಿಟ್ಯಾಲಿಯೇಷನ್ನಲ್ಲಿ ಭಾರತ 40 ಚೀನಿಯರನ್ನು ಕೊಂದಿತ್ತಲ್ಲ, ಚೀನಾ ಇವತ್ತಿನವರೆಗೂ ಎಕ್ಸೆಪ್ಟ್ ಮಾಡಲಿಲ್ಲ. ಆವತ್ತಂತೂ ಹೇಳ್ತು ನಮ್ಮಲ್ಲಿ ಯಾರೂ ತೀರ್ಕೊಂಡಿಲ್ಲ ಅಂತ. ಗಲ್ವಾನ್ ಕದನ ಆಗಿ 1 ವರ್ಷ ಆದ ನಂತರ ಚೀನಾ ಹೇಳ್ತು 4 ಜನ ಸತ್ತಿದ್ರಷ್ಟೇ ಅವತ್ತು ಅಂತ. ಅಂದರೆ ನಮ್ಮವರು ಸತ್ರು ಅಂತ ಹೇಳಲಿಕ್ಕೆ 1 ವರ್ಷ ಬೇಕಾಯ್ತು ಅದಕ್ಕೆ. ಇನ್ನೊಂದು 10 ವರ್ಷ ಕಳೆದ ನಂತರ ಅವತ್ತು 40 ಜನ ಸತ್ತಿದ್ರು ಅಂತ ಹೇಳ್ಬೋದು. 25 ವರ್ಷ ಕಳೆದ ಮೇಲೆ 100 ಜನ ಸತ್ತಿದ್ರು ಅವತ್ತು ಅಂತ ಹೇಳಿದ್ರು ಆಶ್ಚರ್ಯ ಪಡಬೇಕಾಗಿಲ್ಲ. ಆದರೆ ನನ್ನ ದೇಶದಲ್ಲಿ ಸೈನಿಕನಾಗಿರೋದ್ರ ಮಹತ್ವ ಏನು ಅಂತಂದರೆ, ಒಬ್ಬ ಸೈನಿಕ ತೀರ್ಕೊಂಡ್ರೆ ಇಡೀ ದೇಶ ಅವನಿಗೋಸ್ಕರ ಕಣ್ಣೀರಿಡುತ್ತಲ್ಲ, ಅದು ಭಾರತದ ಸೈನಿಕನಿಗೆ ಮಾತ್ರ ಸಿಗಬಹುದಾಗಿರುವ ಅಪರೂಪದ ಭಾಗ್ಯ ಅಂತ ಭಾವಿಸ್ತೀನಿ. ನಾನು ಈಗಿನ ಸ್ಥಿತಿಗತಿಗಳಿಗೆ ಬರ್ತೀನಿ. ನೆಕ್ಸ್ಟ್ ನೋಡಿ, ಪಾಕಿಸ್ತಾನ ಏನು ಮಾಡ್ತು, ಅದು ಪಠಾನ್ಕೋಟ್ ದಾಳಿ, ಅದು ಉರಿ ದಾಳಿ, ಇದು ಪುಲ್ವಾಮಾ. ಈ ಥರದ ದಾಳಿಗಳನ್ನು ಡೈರೆಕ್ಟ್ ಅಟ್ಯಾಕ್ ಮಾಡಲಿಕ್ಕಾಗದೆ ಹೋದಾಗ ಸರಿಯಾದ ಸಂದರ್ಭ ನೋಡಿ ದಾಳಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತು. ಇದು ಯಾವಾಗಲೂ ಮಾಡ್ತಿತ್ತು. ಬಟ್ ಮೋದಿ ಡಿಫ್ರೆಂಟ್ ಮ್ಯಾಂಟಲ್ ಆ ಮನುಷ್ಯನದ್ದು. ಮೋದಿ ಬಂದ ಮೇಲೆ ಏನು ಮಾಡಿದರು, ಆನ್ಸರ್ ಕೊಡೋ ಸ್ಟೈಲ್ ಚೇಂಜ್ ಮಾಡಿದರು. ನೆಕ್ಸ್ಟು ನಾವು ಪಠಾನ್ಕೋಟು ಮತ್ತು ಉರಿಗೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಿ. ಪಾಕಿಸ್ತಾನದೊಳಗೆ 3 ಕಿಲೋಮೀಟರ್ ನುಗ್ಗಿ ಪಾಕಿಸ್ತಾನದ 40ಕ್ಕೂ ಹೆಚ್ಚು ಭಯೋತ್ಪಾದಕರು, 4ಕ್ಕೂ ಹೆಚ್ಚು ಸೈನಿಕರನ್ನು ಬಡಿದು ಮುಗಿಸಿದ್ವಿ. ಆಗಲೇ ಅವ್ರು ಹೇಳಿದಂತೆ ಹಿಂದೆಯೂ ನಾವು ಈ ಥರದ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಿದ್ವಿ, ಹೇಳ್ಕೊಳ್ಳೋ ಧೈರ್ಯ ಇರ್ತಿರ್ಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಜಗತ್ತಿನ ಮುಂದೆ ನಾವು ಪಾಕಿಸ್ತಾನದ ಒಳಗೆ ಹೋಗಿದ್ದೀವಿ, ಬಡಿದು ಬಂದಿದ್ದೀವಿ. ಇನ್ನು ನಮ್ಮ ಸೈನಿಕರನ್ನ ಮುಟ್ಟಿದ್ರೆ ನಾವು ಒಳಗೆ ಹೋಗಿ ಹೊಡಿತೀವಿ, ಹುಷಾರಾಗಿರಿ, ನಿಮ್ಮ ಹತ್ರಕ್ಕೆ ಬಂದು ಬಡಿತೀವಿ ಅಂತ ಎಚ್ಚರಿಕೆ ಕೊಡುವ ತಾಕತ್ತಿತ್ತಲ್ಲ, ಅದು ನಮಗೆ ಈಗ ಬಂದಿದೆ ಅಂತ ಹೆಮ್ಮೆ ಇದೆ. ಎರಡನೇದು, ಪಾಕಿಸ್ತಾನ ಏನು ಮಾಡ್ತು, ಅದು ಇಂಟ್ರೆಸ್ಟಿಂಗ್ ಸ್ಟೋರಿ. ಅದು ಭಾಳ ಜನರಿಗೆ ಗೊತ್ತಿಲ್ಲ. ಪಾಕಿಸ್ತಾನ ಏನು ಮಾಡ್ತು, ಪುಲ್ವಾಮಾದಲ್ಲಿ ಅಟ್ಯಾಕ್ ಮಾಡ್ತು. ಪುಲ್ವಾಮಾದಲ್ಲಿ ಅಟ್ಯಾಕ್ ಮಾಡಿ POKಯಲ್ಲಿದ್ದಂಥ ಎಲ್ಲ ಭಯೋತ್ಪಾದಕರನ್ನು ಬಾಲಾಕೋಟಿಗೆ ಕರೆಸ್ಕೊಳ್ತು. POKನ ಖಾಲಿ ಮಾಡ್ತು. ಅವ್ರಿಗೇನು ಅನಿಸಿತ್ತು, ಭಾರತದ ಕೆಪಾಸಿಟಿ ಇರೋದು POK ಒಳಗೆ ಬರುತ್ತಾನೆ, ಅಷ್ಟು ಒಳಗೆ ಬರ್ತಾರೆ, ಅಲ್ಲಿ ನಮ್ಮವ್ರು ಅಟ್ಯಾಕ್ ಮಾಡಲಿಕ್ಕೆ ರೆಡಿಯಾಗಿದ್ದರೆ ಮುಗಿದೋಯ್ತು ಅಂತ ಅವರೆಲ್ಲ ಪ್ಲ್ಯಾನ್ ಮಾಡಿ ಇಟ್ಕೊಂಡಿದ್ರು. ಆದರೆ ನಮ್ಮ ರಾ ಏಜೆಂಟ್ಗಳು ಬಾಲಾಕೋಟಲ್ಲೇ ಇದ್ದರು, ಆ ಗ್ರೂಪಲ್ಲೇ ಕೂತಿದ್ರು. ಇಲ್ಲಿ 150ಕ್ಕೂ ಹೆಚ್ಚು ರಿಕ್ರೂಟ್ಗಳು ಬಂದಿದ್ದಾರೆ, ಹೊಸಬರು ಬಂದಿದ್ದಾರೆ, ಟ್ರೈನಿಂಗ್ ಆಗ್ತಾ ಇದೆ. ದಿಸ್ ಈಸ್ ಹೈ ಸ್ಪಾಟ್ ಅಂತ ಲೊಕೇಶನ್ ಕಳಿಸ್ಲಾಗಿತ್ತು. ಮಿತ್ರ, ಭಾರತ ಆರ್ಡಿನರಿ ಅಲ್ಲ ರೀ. ಈಗ ಎಂಥ ಲೊಕೇಶನ್ ಅಂದರೆ, ಯಾವ ಜಾಗದಲ್ಲಿ ಯಾವ ಬಿಲ್ಡಿಂಗ್ ಇದೆ ಅದರ ಲೊಕೇಶನ್ನು, ಅದರ ಅಕ್ಷಾಂಶ ರೇಖಾಂಶ ಪರ್ಫೆಕ್ಟಾಗಿ ಕಳಿಸ್ಕೊಟ್ಟು ಇಂಥ ಜಾಗಕ್ಕೆ ಬಾಂಬಿಂಗ್ ಮಾಡಬೇಕು ಅಂತ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಭಾರತ ಈ ಬಾರಿ ಏರ್ ಸ್ಟ್ರೈಕ್ ಮಾಡ್ತು. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಪಾಕಿಸ್ತಾನ. ಅವ್ರು POK ಕಡೆ ನೋಡ್ಕೊಂಡು ಕೂತಿದ್ರು. ಭಾರತ 60 ಕಿಲೋಮೀಟರ್ ಒಳಗೆ ನುಗ್ಗಿ ಏರ್ ಸ್ಟ್ರೈಕ್ ಮಾಡಿ ಸ್ಪೈಸ್ ಬಾಂಬ್ಗಳನ್ನು ದಾಳಿ ಮಾಡ್ತು. 10ಕ್ಕೂ ಹೆಚ್ಚು ಬಿಲ್ಡಿಂಗ್ಗಳನ್ನು ಉಡಾಯಿಸ್ತು. 200ಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಧ್ವಂಸ ಮಾಡ್ತು. ಪಾಕಿಸ್ತಾನ ಹೇಳ್ತು ಏನೂ ಆಗಲಿಲ್ಲ, ಒಂದು ಮರ ಮಾತ್ರ ಸುಟ್ಟೋಯ್ತು ಅಂತ. ಆದರೆ ಮುಂದಿನ 1 ತಿಂಗಳ ಕಾಲ ಒಬ್ಬ ಪತ್ರಕರ್ತನನ್ನು ಬಾಲಾಕೋಟಿಗೆ ಬಿಡಲಿಲ್ಲ. ಯಾಕೆ ಬಿಡಲಿಲ್ಲಪ್ಪ? ಮರ ಸುಟ್ಟೋದ್ರೆ ತೋರಿಸ್ಬೇಕಿತ್ತಾನೆ. ಆದರೆ ಪಾಕಿಸ್ತಾನದ ಪರಿಸ್ಥಿತಿ ಹೆಂಗಾಗಿತ್ತು ಅಂತಂದರೆ, ಉಗುಳೋಂಗೂ ಇಲ್ಲ, ನುಂಗೋಂಗೂ ಇರಲಿಲ್ಲ ಅಂತ ಆಗೋಗಿತ್ತು. ನೆಕ್ಸ್ಟ್, ಅದಕ್ಕಿಂತ ಇಂಟ್ರೆಸ್ಟಿಂಗ್ ಸಂಗತಿ, ಅನ್ನೋನ್ ಗನ್ ಮ್ಯಾನ್ಗಳು ಇವತ್ತು ಪಾಕಿಸ್ತಾನದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅನ್ನೋನ್ ಗನ್ ಮ್ಯಾನ್ಗಳು ಪಾಕಿಸ್ತಾನದವರಲ್ಲ, ನಮ್ಮವರೇ. ಅವ್ರು ಹೆಂಗೆ ಕೆಲಸ ಮಾಡ್ತಿದ್ದಾರೆ ಅಂತಂದರೆ, ಭಾರತಕ್ಕೆ ಮೋಸ್ಟ್ ವಾಂಟೆಡ್ ಭಯೋತ್ಪಾದಕರು ಯಾರ್ಯಾರು ಬೇಕಿದ್ರೋ ಅವರೆಲ್ಲರೂ ಪಾಕಿಸ್ತಾನದಲ್ಲಿ ಅಡಗಿದ್ರು. ಅವ್ರನ್ನ ಹುಡುಕಿ ಪಾಕಿಸ್ತಾನದಲ್ಲೇ ಇವತ್ತು ಕೊಲ್ಲಲಾಗ್ತಿದೆ. ಹೆಂಗೆ ಕೊಲ್ಲಲಾಗ್ತಿದೆ ಅಂತಂದರೆ, ಕೊಂದವ್ರು ಯಾರು ಅಂತ ಪಾಕಿಸ್ತಾನಕ್ಕೂ ಗೊತ್ತಾಗ್ತಿಲ್ಲ, ಯಾರು ಅಂತ ನಮಗೂ ಗೊತ್ತಿಲ್ಲ ಅಂತ ಭಾರತ ಹೇಳುತ್ತೆ. ಇತ್ತೀಚೆಗೆ CIA ಡೈರೆಕ್ಟರ್ದೊಂದು ಇಂಟರ್ವ್ಯೂ ಆಯಿತು, ತುಂಬ ವೈರಲ್ ಆಯಿತು. ಯಾರಾದರೂ ನೋಡಿದ್ರೋ ಇಲ್ವೋ ಗೊತ್ತಿಲ್ಲ. ಆ CIA ಡೈರೆಕ್ಟರ್ ಏನು ಹೇಳ್ತಾರೆ ಗೊತ್ತಾ, ಭಾರತ ತಾಲಿಬಾನಿಗಳನ್ನು ಬಳಸ್ಕೊಂಡು ಪಾಕಿಸ್ತಾನದಲ್ಲಿರುವಂಥ ಈ ಭಯೋತ್ಪಾದಕರನ್ನು ಧ್ವಂಸ ಮಾಡ್ತಿದೆ ಅಂತ. ತಾಲಿಬಾನಿಗಳನ್ನು ಬಳಸ್ಕೊಂಡಿರೋದು
ತಾಲಿಬಾನಿಗಳು ಸಪೋಸ್ ಟು ಬಿ ನಮ್ಮ ವಿರೋಧಿಗಳಾಗಿರಬೇಕಿತ್ತು. ಆದರೆ ಭಾರತ ಎಂಥ ದಾಳ ಎಸೆದಿದೆ ಅಂತಂದರೆ, ತಾಲಿಬಾನಿಗಳೇ ನಮ್ಮ ಪರವಾಗಿ ಪಾಕಿಸ್ತಾನದಲ್ಲಿ ಅಟ್ಯಾಕ್ ಮಾಡೋ ಥರ ಮಾಡಿದ್ರಲ್ಲ, ಇದು ಭಾರತದ ವೈಶಿಷ್ಟ್ಯ. ಇವತ್ತು ಭಾರತ ಹೊಸ ರಾಷ್ಟ್ರವಾಗಿ ನಿರ್ಮಾಣಗೊಂಡಿದೆ ಅಂತ. ಆ ಕಾರಣಕ್ಕೆ ಹೇಳೋದು, ಭಾರತದ ಈ ಸೈನ್ಯ ಏನಿದೆಯಲ್ಲ, ಇಲ್ಲಿ ಕೆಲಸ ಮಾಡೋದು ಅಂದರೆ ಒಂದು ಹೆಮ್ಮೆಯ ಸಂಗತಿ ಅಂತ. ಅವರ ಆ್ಯಟಿಟ್ಯೂಡೇ ಚೇಂಜ್ ಆಗಿರುತ್ತೆ ಅಂತ ಆ ಕಾರಣಕ್ಕೆ ನಾನು ಹೇಳೋದು. ಅದಕ್ಕೆ ನೆಕ್ಸ್ಟು 3 ಸೇನೆಯ ವಿಭಾಗಗಳು ಸೇರಿ ಅಗ್ನಿಪಥ್ ಯೋಜನೆಯನ್ನು ತೊಗೊಂಡು ಬಂದರು. ಮಿತ್ರ, ಭಾಳ ಜನರಿಗೆ ಅಗ್ನಿಪಥ್ ಸ್ಕೀಮ್ ಬಗ್ಗೆ ಗೊತ್ತಿಲ್ಲ, ಅದಕ್ಕೋಸ್ಕರ ಹೇಳ್ತೀನಿ. ಇದು 17ರಿಂದ 23 ವರ್ಷದ ಹುಡುಗರು ಜಾಯ್ನ್ ಆಗ್ಬೋದು. ಈಗ ಪ್ರಾಬಬಲಿ 26 ಮಾಡಿರ್ಬೇಕು. ಅದನ್ನು 4 ವರ್ಷಗಳ ಕಾಲ ಅವರು ಸೇನೆಯಲ್ಲಿರ್ಬೋದು. 4 ವರ್ಷ ಮುಗಿದ ನಂತರ ಇದರಲ್ಲಿ ಪ್ರಾಬಬಲಿ 25% ಜನರನ್ನು ಸೇನೆಗೆ ಸೇರಿಸ್ಕೊಳ್ತಾರೆ. ಈಗ ಸ್ವಲ್ಪ ಇನ್ನೂ ಜಾಸ್ತಿ ಮಾಡ್ಬೋದು ಅದನ್ನು. ಅಷ್ಟು ಜನರನ್ನು ಸೇನೆಗೆ ಸೇರಿಸ್ಕೊಳ್ತಾರೆ. 4 ವರ್ಷ ಯಾರು ಮುಗಿಸ್ಕೊಂಡು ಬರ್ತಾರೋ ಅವರಿಗೆ 4 ವರ್ಷ ಮುಗಿಸ್ಕೊಂಡು ಬರಬೇಕಾದ್ರೆ 11ರಿಂದ 12 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿರ್ತಾರೆ. ನಮ್ಮ ಯಾವ ಮಕ್ಕಳಿಗೆ ಕೊಡ್ತಾರೆ ರೀ? 17 ವರ್ಷ ಮುಗಿದು 21ನೇ ವರ್ಷದೊಳಗೆ ಯಾರು 12 ಲಕ್ಷ ರೂಪಾಯಿ ಕೊಡ್ತಾರೆ? ಅವರಿಗೆ ರಕ್ಷಣಾ ಇಲಾಖೆ, ಗೃಹ ಇಲಾಖೆ, ಕೇಂದ್ರ ಪೊಲೀಸ್ ಪಡೆ, ಅಸ್ಸಾಂ ರೈಫಲ್ಸ್ಗಳಲ್ಲಿ ಮೀಸಲಾತಿ ಇದೆ. 10% ಉದ್ಯೋಗ ಈ ಥರ ವಾಪಸ್ ಬಂದವರಿಗೆ. ಶಿಕ್ಷಣ ಇಲಾಖೆ ಅವರಿಗೆ 3 ವರ್ಷದ ಡಿಗ್ರಿಯನ್ನು ಕೊಡುತ್ತೆ. ಅನೇಕ ಖಾಸಗಿ ಕಂಪನಿಗಳು, ಇನ್ಕ್ಲೂಡಿಂಗ್ ಮಹೀಂದ್ರಾ ಥರದ ಕಂಪನಿಗಳು, ಅವರಿಗೆ ಉದ್ಯೋಗದಲ್ಲಿ ಈ ಥರ ಯಾರು ಇದರಿಂದ ಬಂದಿರ್ತಾರೋ ಅವರಿಗೆ ಮೀಸಲಾತಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಸೇವಾವಧಿಯಲ್ಲಿ ಅಕಸ್ಮಾತ್ ಅವರು ತೀರಿಕೊಂಡ್ರೆ 1 ಕೋಟಿ ರೂಪಾಯಿ ಪರಿಹಾರ ಇದೆ. ಜೀವ ವಿಮೆ ಸೌಲಭ್ಯ, ಅವರಿಗೆ ಕೈಕಾಲು ಮುರ್ಕೊಂಡ್ರು 48 ಲಕ್ಷ ರೂಪಾಯಿವರೆಗೂ ಜೀವ ವಿಮೆ ಸೌಲಭ್ಯ ಇದೆ. ಪ್ರತಿ ತಿಂಗಳು 30ರಿಂದ 45 ಸಾವಿರ ರೂಪಾಯಿ ಸಂಬಳ ಅವ್ರಿಗೆ ಕೈಗೆ ಸಿಗುತ್ತೆ. ಎಲ್ಲಕ್ಕಿಂತ ಚಂದ ಏನು ಗೊತ್ತಾ? ಈ ದೇಶದ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳ ಮೇಲೆ ಕೈ ಆಡಿಸುವಂಥ ಅವಕಾಶ ಸಿಗುತ್ತೆ ಅವ್ರಿಗೆ. ಏನು ಪುಣ್ಯ ರೀ! ಭಾರತಕ್ಕೇನು ಲಾಭ ಇದೆ ಗೊತ್ತಾ? ಒಟ್ಟಾರೆ ಭಾರತವಾಗಿ ಈ 75% ಜನ ಯಾರು ವಾಪಸ್ ಬರ್ತಾರಲ್ಲ, 25% ಜನ ಒಳಗೆ ಸೇರಿಕೊಳ್ತಾರೆ, 75% ಜನ ವಾಪಸ್ ಬರ್ತಾರಲ್ಲ, ಆ 75% ಜನ ಶಿವಮೊಗ್ಗದಲ್ಲಿ ಮಾರ್ಷಲ್ಗಳ ಥರ ತಿರುಗಾಡ್ತಿರ್ತಾರೆ. ಯಾವನಾದರೂ ತಂಟೆ ಮಾಡಿದರೆ ವಿ ಆರ್ ದೇರ್ ಅಂತ. ಐ ಆಮ್ ಸಾರಿ, ನಾನು ಪೊಲಿಟಿಕಲ್ ಮಾಡಲಿಕ್ಕೆ ಇಚ್ಛೆ ಪಡಲ್ಲ. ಐ ಡೋಂಟ್ ನೋ ರಾಹುಲ್ ಗಾಂಧಿಗೆ ಯಾಕೆ ಟೆನ್ಷನ್ ಇದೆಯೋ ಇದರಿಂದ ಅಂತ. ರಾಹುಲ್ ಗಾಂಧಿ ಇದನ್ನು ಆಗಬಾರ್ದು ಅಂತಾರೆ. ಎಲ್ಲಿವರೆಗೂ ಹಬ್ಬಿಸ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಅಂತಂದರೆ, ಇದು ತುಂಬ ಕೆಟ್ಟ ಯೋಜನೆ ಅಂತ ಹೇಳುವಂಥ ಪ್ರಮೇಯ ತಂದುಬಿಟ್ಟಿದ್ದಾರೆ. ಆದರೆ ಆಶ್ಚರ್ಯ ಏನು ಗೊತ್ತಾ ಮಿತ್ರರೇ? ಮುಸಲ್ಮಾನರು, ಮೌಲ್ವಿಗಳು ಶುಕ್ರವಾರದ ನಮಾಜ್ ಮುಗಿದ ನಂತರ ಅಗ್ನಿಪಥ್ ಸ್ಕೀಮಿಗೆ ಸೇರ್ಕೊಳ್ಳಿ ಅಂತ ಅವ್ರ ತರುಣರಿಗೆ ಹೇಳಲಿಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಒಂದು ಕಡೆ ನಾವು ನಮ್ಮ ಹುಡುಗರನ್ನ ಸೇರಬೇಡಿ ಚೆನ್ನಾಗಿಲ್ಲ ಸ್ಕೀಮು ಅಂತಿದ್ದೀವಿ, ಅವ್ರು ಸೇರ್ಕೊಳ್ಳಿ ಅಂತಿದ್ದಾರೆ. ಇಮ್ಯಾಜಿನ್ ಆಫ್ಟರ್ ನೆಕ್ಸ್ಟ್ 4 or 10 years ಏನು ಪರಿಸ್ಥಿತಿ ಇರ್ಬೋದು ಅಂತ. ಯಾಕೆ ಕಾಂಗ್ರೆಸ್ಸು ಇದನ್ನು ತೀವ್ರತರವಾಗಿ ವಿರೋಧಿಸ್ತಾ ಇದೆ ಅನ್ನೋದು ನನಗೆ ಯಾವತ್ತೂ ಪ್ರಶ್ನೆ ಇದೆ. ನೆಕ್ಸ್ಟು, ನರೇಂದ್ರ ಮೋದಿ ಬಂದ ನಂತರ ಈ ದೇಶದ ಲಾಭ ಹೆಂಗಾಗಿದೆ ಅಂತಂದರೆ, 2017ರಲ್ಲಿ ನಮ್ಮ ಹತ್ರ ಇದ್ದಂಥ ನಾವು ಮಾಡ್ತಿದ್ದು 15 ಬಿಲಿಯನ್ ರೂಪೀಸ್ನಷ್ಟು ಎಕ್ಸ್ಪೋರ್ಟ್ ಮಾಡ್ತಿದ್ವಿ. ಇವತ್ತು 2024ರ ವೇಳೆಗೆ 200 ಬಿಲಿಯನ್ ರೂಪೀಸ್ಗಳಷ್ಟು ಎಕ್ಸ್ಪೋರ್ಟ್ ಮಾಡೋ ಹಂತಕ್ಕೆ ಬಂದಿದ್ದೀವಿ. ಶಸ್ತ್ರಾಸ್ತ್ರಗಳನ್ನು ಎಕ್ಸ್ಪೋರ್ಟ್ ಮಾಡುವಂಥ ಕಂಟ್ರಿ ಆಗ್ತಿದ್ದೀವಿ. ನೆಕ್ಸ್ಟ್ ಸ್ಲೈಡ್. ಇವತ್ತು ಭಾರತದ ಹೊಸ ರ್ಯಾಂಕಿಂಗ್ ಬಂದಿದೆ, 2024 ಮಿಲಿಟರಿ ಸ್ಟ್ರೆಂತ್ ರ್ಯಾಂಕಿಂಗು. ಈ ರ್ಯಾಂಕಿಂಗಲ್ಲಿ ಝೀರೋಗೆ ಯಾರು ಝೀರೋ ಇರ್ತಾರೋ ಬೆಸ್ಟ್ ಅಂತ ಅದರಿಂದ ರ್ಯಾಂಕಿಂಗ್ ಕೊಡ್ತಾ ಹೋಗ್ತಾರೆ. ಅಮೇರಿಕಾ 0.0699 ಅದರದ್ದು ಪಾಯಿಂಟ್ ಇದ್ದರೆ, ರಷ್ಯಾಗೆ 0.707 ಇದೆ, ಚೀನಾ 0.07 ಹತ್ತಿರದಲ್ಲೇ ಇದ್ದಾರೆ, ಭಾರತ 0.1023 ಇದೆ. ಚೀನಾದ ಹಿಂದೆ ನಾವಿದ್ದೀವಿ, ಸ್ವಲ್ಪ ದೂರ ಇದ್ದೀವಿ ಅಂತ ಅನಿಸಿದ್ರೂ ನಮ್ಮ ಸ್ಟ್ರೆಂತ್ ಏನು ಕಡಿಮೆ ಇಲ್ಲ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ನಮ್ಮನ್ನು ಆಳಿದ UK ಮತ್ತು ನಮ್ಮ ಪಕ್ಕದಲ್ಲಿರುವಂಥ ಕೊರಿಯಾಗಳನ್ನು ಹಿಂದಿಕ್ಕಿ ನಾವು ಸಾಕಷ್ಟು ಮುಂದಿದ್ದೀವಿ. ಭಾರತ ಇವತ್ತು ಸಮರ್ಥವಾಗಿರುವಂಥ ರಾಷ್ಟ್ರ. ಮಿಲಿಟರಿಲಿ ನಮ್ಮ ಜೊತೆ ಯಾರೂ ಅಡ್ವೆಂಚರ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು. ನಮ್ಮ ಹತ್ರ ಇರುವಂಥ ಶಸ್ತ್ರಾಸ್ತ್ರಗಳನ್ನು ನೋಡಿ ಇವತ್ತು ಬಿ ಪ್ರೌಡ್. ಇವತ್ತು ಭಾರತ ಸಾಯೋದಕ್ಕೆ ಸೈನಿಕರನ್ನ ಕಳಿಸೋದಲ್ಲ, ಕಾದಾಡೋದಕ್ಕೋಸ್ಕರ ಸೈನಿಕರನ್ನ ಕಳಿಸೋದು. ನಮ್ಮ ಹತ್ರ T-90 ರಷ್ಯಾದ ಟ್ಯಾಂಕ್ಸ್ ಇದೆ, 46 ಟನ್ ಇರುವಂಥ ಟ್ಯಾಂಕ್ಗಳವು. ಅರ್ಜುನ್ ಟ್ಯಾಂಕ್ ಭಾರತವೇ ಡೆವಲಪ್ ಮಾಡಿದೆ. K9 ವಜ್ರ ಕೊರಿಯಾದಿಂದ ನಮ್ಮ ಹತ್ರ ಇದೆ, ಅದು ಸೆಲ್ಫ್ ಪ್ರೊಪೆಲ್ಡ್, ಅದು ತಾನೇ ಹೋಗಿ ಅಲ್ಲಿ ನಿಂತ್ಕೊಳ್ಬೋದು. ಈ 2 ಟ್ಯಾಂಕ್ಗಳನ್ನು ಮೇಲಿಂದ ಇಳಿಸಬೇಕಾಗುತ್ತೆ. ಸೊ ಆ ಥರದ ಟ್ಯಾಂಕ್ಗಳಿವೆ. ಪೃಥ್ವಿ ಥರದ ಆ್ಯಂಟಿ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ವೆಹಿಕಲ್ ನಮ್ಮ ಹತ್ರ ಇದೆ. S-400 ಮಿಸೈಲ್ ಅಲ್ಲಿ ಮೇಲ್ ಕಾಣ್ತಿದ್ದಿಲ್ಲ ನಂಬರ್ 1, ಅದು S-400 ಮಿಸೈಲ್ ಸಿಸ್ಟಮು ರಷ್ಯಾದಿಂದ ತರಿಸ್ಕೊಂಡಿರೋದು. ಅದು ಎಂಥ ಮಿಸೈಲ್ ಸಿಸ್ಟಮ್ ಅಂತಂದರೆ, ಲ್ಯಾಂಡಿಂದ ಆಕಾಶಕ್ಕೆ ಹಾರಿಸಬಲ್ಲಂಥ ಮಿಸೈಲ್ಗಳು. ಯಾರಾದರೂ
ಯಾರಾದರೂ ದಾಳಿ ಮಾಡಿದರೆ ಆ ದಾಳಿಯನ್ನು ತಡೆಯಬಲ್ಲ ಸಮರ್ಥವಾಗಿರುವಂಥ S-400 ಸಿಸ್ಟಮ್ ನಮ್ಮ ಹತ್ರ ಇವತ್ತಿದೆ. ಹೀಗಾಗಿ ಭಾರತದ ಭೂಸೇನೆ ಹಿಂದೆಂದಿಗಿಂತಲೂ ಸ್ಟ್ರಾಂಗ್ ಆಗಿದೆ. ನೆಕ್ಸ್ಟು ನಮ್ಮ ಹತ್ರ ಮಿಸೈಲ್ಗಳ ಲೆಕ್ಕ ಹಾಕೋದಾದರೆ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ ಇದೆ. ಬ್ರಹ್ಮೋಸ್ ನಾವು ಮತ್ತು ರಷ್ಯಾದವರು ಡೆವಲಪ್ ಮಾಡಿದ್ದು. ಬ್ರಹ್ಮಪುತ್ರ ಮತ್ತು ಮಾಸ್ಕೋದ ಒಂದು ನದಿ ಅವೆರಡನ್ನೂ ಸೇರಿಸಿ ಬ್ರಹ್ಮೋಸ್ ಅಂತ ಹೆಸರಿಟ್ಟಿದ್ದು. ಇದು ಸೂಪರ್ಸಾನಿಕ್ ಕ್ರೂಸ್ ಮಿಸೈಲು. ನಿರ್ಭಯ್ ಅಂತ ಒಂದು ಸಬ್ಸಾನಿಕ್ ಕ್ರೂಸ್ ಮಿಸೈಲ್ ನಮ್ಮ ಹತ್ರ ಇದೆ. ಶೌರ್ಯ ಇದೆ. ಅಗ್ನಿ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಬ್ರಹ್ಮೋಸ್ 290ರಿಂದ 700 ಕಿಲೋಮೀಟರ್ ಹೋದರೆ ನಾವೇ ಡೆವಲಪ್ ಮಾಡಿರುವಂಥ ಅಗ್ನಿ ಮಿಸೈಲು 5,500ದಿಂದ 8,000 ಕಿಲೋಮೀಟರ್ ದೂರಕ್ಕೆ ಹೋಗುತ್ತೆ. ಪಕ್ಕದ ಖಂಡಕ್ಕೆ ಹೋಗಿ ಹೊಡೆಯಬಲ್ಲಂಥ ಸಾಮರ್ಥ್ಯವನ್ನು ಭಾರತೀಯ ಈ ಬ್ಯಾಲಿಸ್ಟಿಕ್ ಮಿಸೈಲ್ಗಳು, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಪಡ್ಕೊಂಡಿವೆ. ಅಗ್ನಿ 5 ಆಗಿದೆ ಪ್ರಾಬಬ್ಲಿ. ಅಗ್ನಿ 6 ಅಥವಾ ಅಗ್ನಿ 7 ನಾವು 11,000 ಕಿಲೋಮೀಟರ್ವರೆಗೂ ಹೋಗಬೇಕು ಅಂತ ಯೋಚನೆ ಮಾಡಿದ್ದೀವಿ. ಯಾಕೆ ಚೀನಾ ಹೆದರ್ಕೊಳ್ತಿದೆ ಅಂತಂದರೆ, ಅಟ್ಯಾಕ್ ಮಾಡಲಿಕ್ಕೆ ಧೈರ್ಯ ಯಾಕೆ ಮಾಡ್ತಿಲ್ಲ ಅಂತಂದರೆ, ಚೀನಾದವರು ಭಾರತದ 3 ನಗರಗಳನ್ನು ಹೊಡೆದರೆ ನಾವು 2 ನಗರಗಳನ್ನಾದರೂ ಉಡಾಯಿಸ್ತೀವಿ ಅಂತ. ನಮ್ಮ ಹತ್ರನೂ ಆ ಕೆಪಾಸಿಟಿ ಇದೆ ಅಂತ ಇವತ್ತು ಚೀನಾಕ್ಕೆ ಗೊತ್ತಿದೆ ಅಂತ. ಪಿನಾಕ ಮಲ್ಟಿ ಬ್ಯಾರಲ್ ರಾಕೆಟ್ ಲಾಂಚರ್ ನಾವೇ ಮಾಡಿದ್ದು. ಅದು S-400 ಸಿಸ್ಟಮ್ ಥರದ ಅದಕ್ಕಿಂತ ಸ್ವಲ್ಪ ಚಿಕ್ಕ ವರ್ಷನ್ನು ಆ ಪಿನಾಕ ನಾವು ಡೆವಲಪ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ನೌಕಾಸೇನೆಗೆ ಬಂದರೆ ನಾವೇ ಡೆವಲಪ್ ಮಾಡಿರುವಂಥ INS ಅರಿಯನ್, ಸಿಂಧು ಘೋಷ್ ಕ್ಲಾಸು, INS ವಿಕ್ರಾಂತು, INS ವಿಶಾಖಪಟ್ಟಣಂ, INS ಕೋಲ್ಕತ್ತಾ ಇವೆಲ್ಲವೂ ಭಾರತದ್ದು. ಇದರಲ್ಲಿ 2-3 ಥರದ್ದಿದೆ. ಒಂದು ಸಬ್ಮೆರಿನ್ ಮಧ್ಯದಲ್ಲಿ ಕಾಣುತ್ತಲ್ಲ, ಆ ಬ್ಲ್ಯಾಕ್ ಕಲರ್ ಸಿಯಲ್ಲಿ ಕಾಣ್ತಾ ಇರೋದು ಸಬ್ಮೆರಿನ್. ಅದು ಬಹುತೇಕ ಮುಳುಗಿರುತ್ತೆ. ಎರಡನೇದು ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಇರುತ್ತೆ. ಇಲ್ಲಿ ಕಾಣುತ್ತೆ ನೋಡಿ ಈ ಸೆಕೆಂಡ್ ಲೈನಲ್ಲಿ ಫಸ್ಟ್ ಪಿಕ್ಚರ್. ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಏನು ಅಂತಂದರೆ, ಅದರಲ್ಲಿ ಏರ್ಕ್ರಾಫ್ಟ್ ಇರುತ್ತೆ. ಆ ಏರ್ಕ್ರಾಫ್ಟನ್ನು ತೆಗೆದುಕೊಂಡೋಗಿ ಮಧ್ಯದಲ್ಲೆಲ್ಲೋ ನಿಲ್ಲಿಸ್ಕೊಂಡು ಅಲ್ಲಿಂದ ಅಟ್ಯಾಕ್ ಮಾಡಿಸ್ಬೋದಾಗಿರುವಂಥ ಸಾಮರ್ಥ್ಯವನ್ನು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು ಪಡ್ಕೊಳ್ತವೆ. ಸೊ ಅದು ಏರ್ಕ್ರಾಫ್ಟ್ ಕ್ಯಾರಿಯರ್ಗಳು. ನಮ್ಮ ಹತ್ರ INS ವಿಕ್ರಾಂತ್ ಏರ್ಕ್ರಾಫ್ಟ್ ಕ್ಯಾರಿಯರ್ ಇದೆ. 45,000 ಟನ್ ಅದು ನಾವೇ ಡೆವಲಪ್ ಮಾಡಿರೋದು. ನರೇಂದ್ರ ಮೋದಿ ಅದ್ರ ಬಗ್ಗೆ ಮಾತನಾಡ್ತಾ ಏನು ಹೇಳಿದರು ಅಂತಂದರೆ, ಇಟ್ಸ್ ಅ ಸೈಲಿಂಗ್ ಟೌನ್ ಅಂತ ಹೇಳಿದರು ನರೇಂದ್ರ ಮೋದಿ. ಆ ಥರದ ವ್ಯವಸ್ಥೆ ನಮ್ಮ ಹತ್ರ ಇದೆ. ನೆಕ್ಸ್ಟ್ ಏರ್ಫೋರ್ಸ್ನ ವಿಚಾರಕ್ಕೆ ಬರೋದಾದರೆ, ಇವತ್ತು ನಮ್ಮ ಹತ್ರ MiG-21 ಬೈಸನ್ ಇದು ಹೆಚ್ಚು ಕಡಿಮೆ ಮುಗ್ದಿದೆ, ಅದನ್ನು ನಾವು ಕ್ಲಿಯರ್ ಮಾಡಿದ್ದೀವಿ. ಆದರೆ MiG-21 ಬೈಸನ್ ಯಾವುದು ಗೊತ್ತೇನು? ಪಾಕಿಸ್ತಾನ ನಮ್ಮ ಮೇಲೆ ಈ ಏರ್ ಸ್ಟ್ರೈಕ್ ಆದಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಬಂದಾಗ ಭಾರತದ ಹತ್ರ ಆ ಜಾಗದಲ್ಲಿದ್ದಂಥ 2 MiG-21 ತೆಗೆದುಕೊಂಡು, ಈ ಬೈಸನ್ಗಳನ್ನು ತೆಗೆದುಕೊಂಡು ಅಭಿನಂದನ್ ವರ್ತಮಾನ್ ಹೋಗಿದ್ರು. ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ. ಅದನ್ನು ಯಾವಾಗಲಾದರೂ ಹೇಳ್ತೀನಿ ನಾನು ನಿಮಗೆ. ಅದು ಹೆಂಗಿತ್ತು ಅಂತಂದರೆ, ಎಲ್ಲ ವ್ಯವಸ್ಥೆಗಳು ಕಳೆದು ಹೋದಾಗಲೂ ಕೂಡ ಪಾಕಿಸ್ತಾನಕ್ಕೆ ಗೊತ್ತಾಗದಂತೆ ಡಾಗ್ ಫೈಟಿಂಗಲ್ಲಿ ಇಟ್ಕೊಂಡು ಪಾಕಿಸ್ತಾನಕ್ಕೆ ಹರಾಜ್ ಮಾಡಿದಂಥ MiG-21ಗಳು ಯಾವುದ್ರ ಕಥೆ ಮುಗಿದಿತ್ತೋ ಆ ಕಥೆ ಮುಗಿದ MiG-21ಗಳಿಂದ ಪಾಕಿಸ್ತಾನವನ್ನು ಹರಾಜ್ ಮಾಡಿದ್ರು ಭಾರತದ ಸೈನಿಕರು. ಅದು ಅಭಿನಂದನ್ ವರ್ತಮಾನ್ ತೆಗೆದುಕೊಂಡು ಹೋಗಿದ್ದು. ವಿ ಹ್ಯಾವ್ MiG-29 ಇವತ್ತು ಕೂಡ. ಸುಖೋಯ್ 30 ಅದನ್ನು ನಾವು ನಿಧಾನಕ್ಕೆ ತೆಗಿತೀವಿ, ಬಟ್ ಇವತ್ತಿಗೂ ನಮ್ಮ ಹತ್ರ ಇದೆ. ತೇಜಸ್ ನಾವೇ ಡೆವಲಪ್ ಮಾಡಿರೋದು. 4.5 ಜನರೇಷನ್ನ ವಿಮಾನಗಳು ನಮ್ಮ ಹತ್ರ ಇವೆ. ರಫೇಲ್ 5th ಜನರೇಷನ್ ಫ್ರಾನ್ಸಿನಿಂದ ಬಂದಿರುವಂಥ ವಿಮಾನಗಳು. ಯಾವುದನ್ನು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರು, ಇವತ್ತು ಆ ವಿಮಾನಗಳು ನಮ್ಮ ಹತ್ರ ಇವೆ. Mi-24 ಅಟ್ಯಾಕ್ ಹೆಲಿಕಾಪ್ಟರ್ ರಷ್ಯಾದಿಂದ ನಮ್ಮ ಹತ್ರ ಇದೆ. ಬೋಯಿಂಗ್ ಆಲ್ಟ್ 64 ಅಟ್ಯಾಕ್ ಹೆಲಿಕಾಪ್ಟರ್ ಅಮೆರಿಕಾದಿಂದ ನಮ್ಮ ಹತ್ರ ಇದೆ. ಮತ್ತು ಪ್ರಚಂಡ ರುದ್ರ ಥರದ ಹೆಲಿಕಾಪ್ಟರ್ಗಳನ್ನು ಭಾರತ ತಾನೇ ಡೆವಲಪ್ ಮಾಡಿದೆ. ಇಷ್ಟನ್ನು ಯಾಕೆ ನಿಮ್ಮ ಮುಂದೆ ಇಟ್ಟೆ ಅಂತಂದರೆ, ಕಾರ್ಗಿಲ್ನ ಮಾಡಿ ನಮಗೆ ತೊಂದರೆ ಕೊಡಲಿಕ್ಕೆ ಸಾಧ್ಯ ಆಯಿತು. ಇನ್ನು ಮುಂದೆ ಇಂಥದ್ದು ಟ್ರೈ ಮಾಡಿದರೆ ನಾವು ಅಲ್ಲಿವರೆಗೂ ಬರಬೇಕಾದ ಅಗತ್ಯವೇ ಇಲ್ಲ. ಮುಟ್ಟು ನೋಡಿ ಸರಿಯಾಗಿ ತಟ್ಟುಬಿಡ್ತೀವಿ ಅಂತ ನನ್ನ ದೇಶದ ಸೈನಿಕನ ಪರವಾಗಿ ಹೇಳಬೇಕು ಅಂತ. ನನಗೊಬ್ಬ ಸೈನಿಕ ಭಾಳ ಚೆನ್ನಾಗಿ ಹೇಳ್ತಿದ್ದ. ಏನು ಹೇಳ್ದ ಅಂತಂದರೆ, ಅಕಸ್ಮಾತ್ ರಫೇಲ್ ನಮ್ಮ ಹತ್ರ ಮೊದಲೇ ಇದ್ದಿದ್ದರೆ ಬಾಲಾಕೋಟ್ ಸ್ಟ್ರೈಕ್ ಟೈಮಲ್ಲಿ ನಾವು ಲೈನ್ ಆಫ್ ಕಂಟ್ರೋಲ್ ಕ್ರಾಸ್ ಮಾಡೋದೇ ಬೇಡ ಆಗಿತ್ತು, ಇಲ್ಲಿಂದಲೇ ಅಟ್ಯಾಕ್ ಮಾಡ್ಬೋದಾಗಿತ್ತು. ರಫೇಲ್ನ ಕೆಪಾಸಿಟಿ ಅಂಥದ್ದು ಅಂತ. ಮಿತ್ರ, ರಫೇಲ್ನ ಕೆಪಾಸಿಟಿ ಎಂಥದ್ದೋ ಏನೋ ಗೊತ್ತಿಲ್ಲ, ಆದರೆ ರಫೇಲ್ ಓಡಿಸುವ ಭಾರತೀಯ ಸೈನಿಕನ ಕೆಪಾಸಿಟಿ ಇದೆಯಲ್ಲ, ಅದು ಅನ್ಇಮ್ಯಾಜಿನಬಲ್ ಕೆಪಾಸಿಟಿ ಅಂತ ಆ ಸೈನಿಕನನ್ನು ಸ್ಮರಿಸಿಕೊಳ್ಳುವಂಥ ಹೊತ್ತು ಇವತ್ತು ಅನ್ನೋ ಕಾರಣಕ್ಕೆ ನಾನು ನಿಮ್ಮ ಜೊತೆ ಇಷ್ಟು ವಿಚಾರಗಳನ್ನು ಹಂಚಿಕೊಂಡೆ. ನನಗೊತ್ತು ತುಂಬ ವಿಚಾರಗಳನ್ನು ನಾನು ಹೇಳಿಬಿಟ್ಟಿದ್ದೀನಿ, ಸ್ವಲ್ಪ ಕಟ್ ಮಾಡಬೇಕಿತ್ತು ಅಂತ. ಬಟ್ ಏನು ಮಾಡಲಿ, ಕಾರ್ಗಿಲ್ ವಿಚಾರ ಬಂದಾಗ ಐ ಆಮ್ ಅನ್ಕಂಟ್ರೋಲಬಲ್. ನನ್ನ ಸೈನಿಕನ ಪ್ರತಿಯೊಂದು ಸಾಹಸಗಾಥೆಯನ್ನು ಹೇಳದೆ ಹೋದರೆ ನನಗೆಲ್ಲೋ ಒಂದು ಕಡೆ ನಾನು ತಪ್ಪು ಮಾಡಿದ್ದೀನಿ, ಮೋಸ ಮಾಡ್ತಿದ್ದೀನಿ ಅಂತ ಅನಿಸುತ್ತೆ. ಒಬ್ಬ ನನ್ನ ಮಿತ್ರ ತುಂಬ ಚೆನ್ನಾಗಿ ಹೇಳ್ತಿದ್ದ, ಯಾವ ದೇಶ ತನಗೋಸ್ಕರ ಪ್ರಾಣ ಕೊಟ್ಟವನನ್ನು ಮರೆಯುತ್ತೋ ಆ ದೇಶ ಉದ್ಧಾರ ಆಗೋದಿಲ್ಲ ಅಂತ. ಹೀಗಾಗಿ ನನ್ನ ದೇಶ ಉದ್ಧಾರ ಆಗಬೇಕು ಅಂದರೆ ತನಗೋಸ್ಕರ ಪ್ರಾಣ ಕೊಟ್ಟವರನ್ನು ನೆನಪಿಸಿಕೊಳ್ಳೋದಕ್ಕೆ ನಾವೆಲ್ಲರೂ ಸಮಯ ಕೊಡಬೇಕು ಅನ್ನೋ ಕಾರಣಕ್ಕೆ ಇದನ್ನು ಹೇಳಿದ್ದು. ನಾನು ನಿಮ್ಮನ್ನು ಕಳಕಳಿಯಿಂದ ಪ್ರಾರ್ಥಿಸ್ಕೊಳ್ತೀನಿ. ಜುಲೈ 26ನೇ ತಾರೀಕು, ನಾಡಿದ್ದು 26ನೇ ತಾರೀಕು ಕಾರ್ಗಿಲ್ ಯುದ್ಧವನ್ನು ಗೆದ್ದು 25 ವರ್ಷ ಆಗುತ್ತೆ. ನನ್ನ ಎಲ್ಲ ಯುವ ಬ್ರಿಗೇಡ್ನ ಮಿತ್ರರು, ನಿವೇದಿತ ಪ್ರತಿಷ್ಠಾನದ ಮಿತ್ರರು, ಪ್ರಾಬ್ಲಿ ಗೊತ್ತಿಲ್ಲ ನನಗೆ, ಇಲ್ಲೊಂದು ಎಲ್ಲ ಕಡೆ ನಾವು ಒಂದು ರನ್ ಮಾಡಬೇಕು ಅಂತಿದ್ದೀವಿ. ರನ್ ಟೈಟ್ಲ್ ಏನಿಟ್ಟಿದ್ದೀವಿ ಗೊತ್ತಾ?
ಟಾರ್ಗೆಟ್ POK ಅಂತ. ಕಾರ್ಗಿಲ್ ಗೆದ್ದು 25 ವರ್ಷ ಆಯಿತು, ಇನ್ನು ಟಾರ್ಗೆಟ್ POK ಆಗಬೇಕಾಗಿದೆ, ಅದಕ್ಕೋಸ್ಕರ ಓಡಬೇಕಾಗಿದೆ ಅಂತ ಟಾರ್ಗೆಟ್ POK ಅಂತ ನಾವು ಇಟ್ಟಿದ್ದೀವಿ. ನಾನೆಲ್ಲರೂ ವಿನಂತಿಸ್ಕೊಳ್ತೀನಿ, ಬನ್ನಿ, ಅವರೆಲ್ಲಿದ್ದರೆ ಅಂತ ಅನೌನ್ಸ್ ಮಾಡ್ತಾರೆ. 28ಗೆ ಮಾಡ್ತಿದ್ದೀರಾ, ಸಂಡೇ ಮಾಡ್ತಿದ್ದೀರಾ, ಎಲ್ಲಿಂದ? ನೆಹರು ಸ್ಟೇಡಿಯಂನಿಂದ ಒಂದು ರನ್ ಇರುತ್ತೆ, ಸೇರ್ಕೊಳ್ಳೋಣ. ಸೈನಿಕರ ವಿಚಾರ ಬಂದಾಗ ನಾವೆಲ್ಲರೂ ಜೊತೆಯಲ್ಲಿ ನಿಲ್ತೀವಿ, ಭಾರತದ ವಿಚಾರ ಬಂದಾಗ ಮುಲಾಜಿಲ್ಲದೆ ಜೊತೆಯಲ್ಲಿ ನಿಲ್ತೀವಿ ಅಂತ ನಾವೆಲ್ಲರೂ ಸೇರೋಣ. ನಮ್ಮ ಸೈನಿಕರಿಗೆ ಹೇಳೋಣ, ಹೆಂಗೋ ಈ ಯುದ್ಧ ಗೆದ್ದು ಕೊಟ್ರಪ್ಪ, ಇನ್ನು POK ಒಂದು ಗೆದ್ದು ಕೊಟ್ಟು ನಮಗಿರೋವಂಥ ಕಳಂಕವನ್ನು ಒಂದು ತೊಡಿಲಿಕ್ಕೆ ನಾವೆಲ್ಲರೂ ಸೇರಿ ಪ್ರಯತ್ನ ಪಡೋಣ ಅಂತ ಹೇಳಬೇಕಾಗಿರುವಂಥ ಸಂದರ್ಭ ಬಂದಿದೆ ಅಂತ ನಾನು ಅತ್ಯಂತ ಕಳಕಳಿಯಿಂದ ಹೇಳ್ತಾ, ಕಾರ್ಗಿಲ್ ಭೂಮಿಯಿಂದ ಧ್ವಜ ತಂದಿದ್ದೀವಿ. ಆ ಧ್ವಜ ಒಂದು ರಥಯಾತ್ರೆಯ ಮೂಲಕ ಶಿವಮೊಗ್ಗದಲ್ಲಿ 2 ದಿನಗಳ ಕಾಲ ಓಡಾಡಿದೆ. ಇವತ್ತು ಪ್ರಾಬಬಲಿ ಉತ್ತರ ಕರ್ನಾಟಕಕ್ಕೆ ಸಂಚಾರಕ್ಕೆ ಅಂತ ಹೋಗಿದೆ. ಆ ಧ್ವಜವನ್ನು ನನ್ನ ಕಾಲೇಜಿನ ತರುಣರು ಕೈಯಲ್ಲಿ ಹಿಡಿದು ಬೀಗಬೇಕು ಅಂತ ನನ್ನ ಅಪೇಕ್ಷೆ ಇತ್ತು. ಯಾಕೆ ಅಂತಂದರೆ, ನನ್ನ ಕಾಲದಲ್ಲಿ ಜನರಿಗೆ, ಹುಡುಗರಿಗೆ, ತರುಣರಿಗೆ ಕಾರ್ಗಿಲ್ ಯುದ್ಧ ಗೊತ್ತಿದೆ. ಇವತ್ತಿನ ಇಂಜಿನಿಯರಿಂಗ್ ಓದ್ತಾ ಇರೋ ಹುಡುಗನಿಗೆ ಕಾರ್ಗಿಲ್ ಅಂದರೆ ಏನು ಅಂತಲೇ ಗೊತ್ತಿಲ್ಲ. ಅವನಿಗೆ ನಾವು ಹೇಳಲಿಲ್ಲ ಅಂತಂದರೆ ಈ ಥರದ ಯುದ್ಧದ ಪರಿಕಲ್ಪನೆ ಇರಲ್ಲ. ಮತ್ತು ಮೋದಿ ಬಂದಮೇಲೆ ಏನಾಗ್ಬಿಟ್ಟಿದೆ ಅಂತಂದರೆ, ಎಲ್ಲ ಗೆದ್ದು 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 ರೂಢಿಯಾಗ್ಬಿಟ್ಟಿರೋದ್ರಿಂದ ನಮಗೆ ಈ ಥರದ ಸೈನಿಕರ ಸಾಹಸದ ಕಥೆಗಳು ಗೊತ್ತಾಗ್ತಿಲ್ಲ. ಅದಕ್ಕೆ ನನಗನ್ಸುತ್ತೆ ಇದನ್ನು ರೀಚ್ ಮಾಡಿಸೋದು, ಮನೆ ಮಕ್ಕಳಿಗೆ ತಲುಪಿಸೋದು ನಮ್ಮೆಲ್ಲರ ಜವಾಬ್ದಾರಿ ಅಂತ ಹೇಳ್ತಾ, ತನ್ಮಯತೆಯಿಂದ ಆಲಿಸ್ತಾ ನಿಮಗೆಲ್ಲರಿಗೂ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ನನ್ನೆಲ್ಲ ಮಿತ್ರರಿಗೂ ಹೃತ್ಪೂರ್ವಕವಾಗಿ ವಂದನೆಗಳನ್ನು ಸಮರ್ಪಿಸಿ, ಒಂದು ಸಲ ಭಾರತ್ ಮಾತೆಗೆ ಜೈಕಾರ ಕೊಡಿ. ಸಂಖ್ಯೆ ಕಡಿಮೆ ಇದ್ದರೂ ದೊಡ್ಡ ಘೋಷಣೆ ಕೊಡೋಣ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ವಂದೇ ವಂದೇ, ಜೈ ಹಿಂದ್.